ಒಂದಿನ ನೀವಿಬ್ರು ಫೈನಲಿ ಎಸ್ ಅಂತೀರಾ. ಎಲ್ಲಿ ನೋಡಿದ್ರಿ ಫಸ್ಟ್ ಅವ್ರನ್ನ ಕೈಗೆ? ಕಮಲಿ ಸೀರಿಯಲ್ ಅಲ್ಲಿ ನೋಡಿದ್ದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನಿಮ್ ರೊಮ್ಯಾಂಟಿಕ್ ಸೈಡ್ ಹೇಳಿ. ನಿಮ್ಗಿರೋ ಹುಡುಗಿ ಏನೇ ಹೇಳ್ತಿದ್ದ ಅದೇ ಹೇಳಿ. ಇದು ಎಪಿಸೋಡ್ ಅವ್ರು ಅವಾಗಲೇ ಏನಂದ್ರು ಗೊತ್ತಾ, ರೊಮ್ಯಾಂಟಿಕ್ ಎಪಿಸೋಡ್ ಅಂತ. ಅವ್ರನ್ನ ನೋಡಿದ ತಕ್ಷಣ ಇವ್ರ ಪೇರ ನಾನು ಅನ್ನೋ ತರ ಬಂತು. ಆಮೇಲೆ ಇವ್ರ ಜೊತೆ ನೀವ್ ಯಾರನ್ನ ಮದುವೆ ಆಗ್ಬೇಕಿತ್ತು? ನಾನು ನನ್ನ ಅಪೇಕ್ಷಾ. ಲವ್ ಇರ್ತಾಳೆ ಅಪೇಕ್ಷಾ, ಅವಳನ್ನ ಮದುವೆ. ಕಂಟ್ರೋಲ್ ಮಾಡ್ತಾರೆ ಇವರು. ಅರ್ಥ ಮಾಡ್ಕೊಳ್ಳೋರು ಒಬ್ರು ಸಿಕ್ಕಿದ್ರು. ಕಾಲ್ ಮಾಡಿದೆ ಸಡನ್ ಆಗಿ, ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಎಲ್ಲ ಕಾಲ್ ಮಾಡಿ. ಓಕೆ, ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಹಿಮ್. ಆಗ BGM ಅಲ್ಲಿ ಒಂದು ಸಾಂಗ್ ಶುರು ಆಯ್ತು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು. ನನ್ನ ಫೋನಲ್ಲಿ ಒಂದು ಫೋಟೋ ನೋಡಿದ್ರಲ್ಲ ನೀವು, ಅದೇ ಪಾಪು. ಫೋಟೋ. ನಿಮ್ ಹೆಸರು ಪಾಪು. ಮೇಜರ್ ಆಗಿ ಇವ್ರಿಗೆ ಏನ್ ಇಷ್ಟ ಆಗಲ್ಲ ಅಂತ ನಾ ಹೇಳ. ನನ್ನ ಫೇವ್ರೆಟ್ ಫುಡ್ಡು ಇವ್ರಿಗೆ ಇಷ್ಟ ಇಲ್ಲ. ಯಪ್ಪಾ, we both ಇದೊಂದು ಚಕ್ರ ಅದೊಂದು ಚಕ್ರ. ಜೀವನದ ಪ್ರಗತಿನ ದೊಡ್ಡ ದೊಡ್ಡ ಎಲ್ಲ ಬೆಳೆ. ಈಕೆಯಲ್ಲಿ ನನಗೆ ಇಷ್ಟ ಆಗಿದ್ದಂಥ ವಿಚಾರ ಏನು ಅಂತಂದ್ರೆ, ತುಂಬಾ ಸಾಫ್ಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಸ್ ಇನ್ ಸಮ್ ಬ್ಯಾಡ್ ಫೇಸ್, ವೆರಿ ಬ್ಯಾಡ್. ಅದರಲ್ಲಿ ನನ್ನನ್ನ ಅದರಿಂದ ಹೊರಗಡೆ ಕರ್ಕೊಂಬಂದಂಥ ವ್ಯಕ್ತಿ ಈಕೆ. ರೈಟ್ ನೌ ಇನ್ ದಿಸ್ ಅಮೃತಧಾರೆ ಪೀಕಲ್ಲಿ ಇದ್ರು ನಾನು ಓಲಾ, ಊಬರ್, ಬೈಕ್ ರೈಡರ್, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ನನ್ನ ಕಷ್ಟದಲ್ಲಿ ಹಾತ್ಕೊಳ್ಳೋಕೆ ಒಂದು ಬೆರಳು ಇಲ್ದೇ ಇರೋಂಥ ಟೈಮಲ್ಲಿ ಈಕೆ ಇಡೀ ಹಸ್ತಾನೆ ಚಾಚಿದಾಳೆ. ಆ ಕೈ ನಾನು ಯಾವತ್ತೂ ಬಿಡಲ್ಲ. ರಾಜೇಶ್ ವಿಲ್ಸ್ತಾ ಈ ಮತ್ತೊಂದು ರೊಮ್ಯಾಂಟಿಕ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇದು ನನ್ನ ಪಾಡ್ಕಾಸ್ಟ್ ಅಲ್ಲಿ ಫಸ್ಟ್ ರೊಮ್ಯಾಂಟಿಕ್ ಬ್ಯೂಟಿಫುಲ್ ಕಪಲ್ಸ್ನ ಕರ್ಕೊಂಡ್ಬಂದಿದ್ದೀನಿ. ಇವರು ಅಜಗಜಾಂತರ, ಒಬ್ರು ಉತ್ತರ ಒಬ್ಬರು ದಕ್ಷಿಣ. ನನಗೆ ಆಶ್ಚರ್ಯ ಅಂದರೆ ಹೆಂಗೆ ಈ ಜೋಡಿ ಒಂದಾಗಿತ್ತು ಅಂತ. ಬನ್ನಿ ಮಾತಾಡ್ಸೋಣ. ಇವತ್ತು ನಮ್ಮೊಟ್ಟಿಗೆ ಇರ್ತಕ್ಕಂಥ ನಮ್ಮ ಅತಿಥಿಗಳು ರಾಣವ್. ನಮಸ್ತೆ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ again ರಾಧಾ ಭಗವತಿ. And thanks for inviting us. Your channel is going really well. Thank you. And you are like ಎಲ್ಲೋ ಯಾರಿಗೂ ಗೊತ್ತಿಲ್ದಿರೋನ ಹೆಕ್ಕಿ ತಂದು ಅದನ್ನ ಪಾಡ್ಕಾಸ್ಟ್ ಮಾಡಿ ಅವ್ರ ಒಳಗಡೆ ಇರುವಂತ ಒಂದು ವ್ಯಕ್ತಿತ್ವನ ಪರಿಚಯ ಮಾಡಿಸುವಂಥದ್ದು ಇದೆ ಗೊತ್ತಾ. ದಟ್ಸ್ ರಿಯಲಿ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು. ಆ್ಯಂಡ್ ಅದನ್ನ ಎಷ್ಟೊಂದು ಜನ ನೆಗೆಟಿವ್ ಆಗಿ ಉಪಯೋಗಿಸ್ಕೋತಾರೆ, ಬಟ್ ಯು ಆರ್ ಡೂಯಿಂಗ್ ಇನ್ ಅ ಪಾಸಿಟಿವ್ ವೇ. ಆ್ಯಂಡ್ ನನ್ನ ಸ್ನೇಹಿತರು ನಮ್ಮ ಪಾಡ್ಕಾಸ್ಟ್ ನೋಡ್ತಾರೆ, ನಮ್ಮ ಪ್ರೀತಿಯ ನಮ್ಮ ಸ್ನೇಹಿತರು ಯಾರಿದಾರಲ್ಲ, ಡೆಫಿನೆಟ್ಲಿ ನೀವು ತುಂಬ ಚೆನ್ನಾಗಿ ಬ್ಲೆಸ್ ಮಾಡ್ತಾರೆ. ಈಗ ಎಷ್ಟೋ ಸಂದರ್ಭ ಈಗ ನೀವು ಅಫ್ಕೋರ್ಸ್ ನೀವು ಇದುವರೆಗೂ ಯಾಕೋ ಎಲ್ಲೂ ಒಂದು ಇಂಟರ್ವ್ಯೂ ಕೊಟ್ಟಿಲ್ಲ ಅಂದರೆ ಮನೇಲಿ ದೊಡ್ಡವ್ರು ಹೇಳ್ತಿರ್ತಾರೇನೋ, ಹೇ ದೃಷ್ಟಿ ಆಗತ್ತೆ ಎಲ್ಲೂ ಕೊಡ್ಬೇಡಿ. ಅದೇ ಕಾರಣಕ್ಕೆ ಮದುವೆ ಆಗೋವರೆಗೂ ಯಾವುದೇ ಇಂಟರ್ವ್ಯೂಸ್ ಕೊಡೋದು ಬೇಡ. ಬಟ್ ಆದ್ರೂ ನಂದು ಸಿನಿಮಾದು ಇದೆಲ್ಲ ಆಗ್ಬೇಕಾದ್ರೆ, ಇಂಟರ್ವ್ಯೂಸ್ ಎಲ್ಲ ಆಗ್ಬೇಕಾದ್ರೆ ನಾನು ಸಿಕ್ಕಾಕೊಂಡ್ಬಿಟ್ಟೆ. ನನ್ನಿಂದ ಒಂದು ಇಂಟರ್ವ್ಯೂಗೆ ಇವ್ರು ಸಿಕ್ಕಾಕೊಂಡ್ರು. ಸೊ ಅದಕ್ಕೆ ಮುಂಚೆನೇ ಯಾವುದೂ ಮಾಡಲಿಲ್ಲ, ಅದಾದ್ಮೇಲೂ ಯಾವುದೂ ಮಾಡಿಲ್ಲ. ಇದೇ ಫಸ್ಟ್, ನಿಮ್ಮದೇ ಫಸ್ಟ್ ಕಪಲ್ ಆಗಿ ಮಾಡ್ತಿರೋದು. ಥ್ಯಾಂಕ್ ಯು. ಈಗ ಬೇರೆ ಕೆಲಸಗಳಲ್ಲಾದರೆ 1ನೇ ತಾರೀಕು 10ನೇ ತಾರೀಕು ಸಂಬಳ ಬರುತ್ತೆ, ತಿಂಗಳೆಲ್ಲ ನಡೆಯುತ್ತೆ, ಒಂದು ಸ್ಟೆಬಿಲಿಟಿ ಇರುತ್ತೆ. ಈಗ ನಿಮ್ಗಳ ಲೈಫ್ ಅಂದರೆ ಅಫ್ಕೋರ್ಸ್ ನಮ್ಗಳೆಲ್ಲ ಆರ್ಟಿಸ್ಟ್ಗಳ ಲೈಫ್ ಹೆಂಗೆ ಅಂದರೆ ಒಂದು ತಿಂಗಳು ಇಷ್ಟು ಬಂದ್ಬಿಡತ್ತೆ, ಒಂದು ತಿಂಗಳು ಎಷ್ಟೋ ಬರುತ್ತೆ. ಈ ಥರದ ಒಂದು ಕನ್ಫ್ಯೂಷನ್ನು, ರಿಸ್ಕ್ ಎಲ್ಲ ಕೆರಿಯರ್ ಅಂದರೆ ಇರೋಂಥ ಟೈಮಲ್ಲಿ ಮದುವೆ ಆಗ್ಬೇಕಂದ್ರೆ ತುಂಬ ದೊಡ್ಡ ಡಿಸಿಷನ್ ಅದು. ಎಲ್ಲ ಥರದಿಂದನೂ ಯೋಚನೆ ಮಾಡಬೇಕು. ಸದ್ಯದ ಕೆರಿಯರ್ ಯೋಚನೆ ಮಾಡಬೇಕು, ಸದ್ಯಕ್ಕಿರೋ ಫೇಮ್ ಯೋಚನೆ ಮಾಡಬೇಕು, ಮುಂದಕ್ಕೆ 10 ವರ್ಷಕ್ಕೆ ಲೈಫ್ ಹೆಂಗಿರತ್ತೆ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಮೇಜರ್ ಡಿಸಿಷನ್ಸ್ ನಡುವೆ ಒಂದಿನ ನೀವಿಬ್ರು ಫೈನಲಿ ಎಸ್ ಅಂತೀರಾ, ಆಯಿತಾ? ಈಗ ಮೊದಲನೇದಾಗಿ ಫಸ್ಟ್ ಶುರು ಮಾಡಿ. ಫಸ್ಟ್ ಟೈಮ್ ನೀವು ರಾಣವ್ನ ನೋಡಿದ್ರು, ನಿಮಗೆ ಅವ್ರ ಮೇಲೆ ಏನು ಇಂಪ್ರೆಷನ್ ಇತ್ತು? ಎಲ್ಲಿ ನೋಡಿದ್ರಿ ಫಸ್ಟ್ ಅವ್ರನ್ನ ಕೈಗೆ? ನಾನು ಇವ್ರನ್ನ ವರಲಕ್ಷ್ಮಿ ಸ್ಟೋರ್ಸ್ ಸೀರಿಯಲಲ್ಲಿ, ಕಮಲಿ ಸೀರಿಯಲಲ್ಲಿ ನೋಡಿದ್ದು. ಅವಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಎಲ್ಲ ನಾನು ಅವಾಗ ಇವ್ರ ಫ್ಯಾನ್ ಅಲ್ಲ ಆಗಿದ್ದೆ. ನೀವು ಅದೆಲ್ಲ ಹೇಳಿ, ನೀವು ನಿಮ್ಮ ರೊಮ್ಯಾಂಟಿಕ್ ಸೈಡ್ ಹೇಳಿ. ನಿಮ್ಗಿರೋ ಹುಡುಗಿ ಏನೇ ಹೇಳ್ತಿದ್ದ ಅದೇ ಹೇಳಿ. ಇಲ್ಲ, ಇದು ಎಪಿಸೋಡ್ ಅವ್ರು ಅವಾಗಲೇ ಏನಂದ್ರು ಗೊತ್ತಾ, ರೊಮ್ಯಾಂಟಿಕ್ ಎಪಿಸೋಡ್ ಅಂತ. So ಇದು episode ಅವ್ರ ಆಕ್ಟಿಂಗ್ ಫ್ಯಾನ್ ಅದು ಇದು No, ಅಂದ್ರೆ no. ಕೆಳಗಡೆ ನೀವು- ಅಲ್ಲಿಂದ ಇವ್ರನ್ನ ಫಸ್ಟ್ ನೋಡಿದಾಗ, ಅಂದ್ರೆ ಫಸ್ಟ್ ನೋಡಿದ್ದು ಭಾರ್ಗವಿನದೇ ಬರುತ್ತೆ, ಅಮೃತಧಾರೆಯಲ್ಲಿ ನೋಡಿದ್ದು. ಅವ್ರನ್ನ ನೋಡಿದ ತಕ್ಷಣ ಇವ್ರ ಪೇರ ನಾನು ಅನ್ನೋ ಥರ ಬಂತು. ಆಮೇಲೆ ಇವ್ರ ಜೊತೆ ಸ್ಟಾಪ್
ಇವ್ರ ಜೊತೆ ಫಸ್ಟ್ ಎಪಿಸೋಡ್ ಅಂದ್ರೆ ಫಸ್ಟ್ ಶಾರ್ಟ್ ಇದ್ದಿದೆ ಪ್ರೋಮೋ ಸೀನಲ್ಲಿ ಇದ್ದಿದ್ದು. ಅದು ಮಜಾ ಇದೆ. ಇವರು ಎದುರುಗಡೆ ಕೂತ್ಕೊಂಡು ನನ್ನನ್ನು ಆದರೆ ಫುಲ್ ಮದುವೆ ಡ್ರೆಸ್ಸಲ್ಲಿ ನಾನು ನೋಡಿದ್ದು ಇವ್ರನ್ನ ಫಸ್ಟ್ ಟೈಮ್ ನೋಡಿದ್ದೆ ಆ ಡ್ರೆಸ್ಸಲ್ಲಿ ಕೂತಿದ್ದಾರೆ. ಡೈರೆಕ್ಟ್ ಫುಲ್ ಕೋಪದಲ್ಲಿ ಮಲ್ಲಿನ ನೋಡಬೇಕು ಅನ್ನೋದೊಂದು ಇತ್ತು. ನೀವು ಮಲ್ಲಿ ನಾನೇ ಮಲ್ಲಿ ನೋಡಿದ್ರು ಅಲ್ಲಿಗೆ ಅದು ಮುಗೀತು. ನೆಕ್ಸ್ಟ್ ಬರೋಕ್ಕಾಗಲೇ ಇವ್ರು ನನಗಿಲ್ಲಿ ಮುತ್ತು ಕೊಡೋ ಸೀನು ನನಗೂ ಒಂಥರ ಅನ್ಕಂಫರ್ಟಬಲ್, ಇವ್ರಿಗೂ ಒಂಥರ ಅನ್ಕಂಫರ್ಟಬಲ್. ಈ ಶ್ಯಾಡೋನಲ್ಲಿ ಏನಾದರೂ ಆಟ ಆಡ್ಬೋದಾ ಅಂತ, ಅಂದ್ರೆ ಯಾರು ನೀವು ಕೇಳಿದ್ರ? ಶ್ಯಾಡೋ ನಾನಲ್ಲ, ಇವ್ರು ನಾನು ಸಿಲೌಟ್ ಶಾರ್ಟ್ ಅಲ್ಲಿ ಮಾಡೋಣ ಮುತ್ ಕೊಡಕ್ಕೆ ಸರಿ ಈಕೆ ಹೋಗಲ್ಲ. ಆಗ್ಲಿ ನಾನಾಗ್ಲಿ ವಿ ಆರ್ ನಾಟ್ ಇನ್ ಟು ದಟ್. ತಪ್ಕೊಡೋದು ಓಕೆ, ಸಣ್ಣ ಪುಟ್ಟ ಮಾಡ್ಲೇಬೇಕು, ವಿಧಿ ಇಲ್ಲ. ಬಟ್ ಫಿಸಿಕಲ್ ಇದ್ದು ಥಿಂಗ್ಸ್ ಅಂತ ಬಂದಾಗ, ಮುತ್ ಕೊಡೋದು ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಆರ್ಟಿಸ್ಟ್ ಚಾಯ್ಸು. ಅದನ್ನ ಯಾರು ಫೋರ್ಸ್ ಆಗಲ್ಲ. ಬಟ್ ಒಳ್ಳೆ ತಂದಲ್ಲಿದ್ರೆ ಏನೋ ಒಂಚೂರು ಮಾಡಿ ಹಂಗ್ ಮಾಡಿ ಏನಾದ್ರು ಗಿಮಿಕ್ ಮಾಡ್ಬೋದು. ಆ ಗಿಮಿಕ್ ಅಲ್ಲಿ ಈ ಇವ್ರದ್ದು ಹಣೆ ಇಲ್ಲಿದೆ, ನಾನು ಇಲ್ಲಿ ಬರ್ತೀನಿ, ಸಿಲೌಟ್ ಶಾರ್ಟ್ ಅಲ್ಲಿ ಮುತ್ಕೊಟ್ಟಂಗಿರುತ್ತೆ, ಮಾಡ್ಬೋದಾ ಸರ್ ಅಂತಂದ್ರೆ ನೀವೇ ರೆಡಿ ಇರ್ಲಿಲ್ಲ. ಓಕೆ, ಹಂಗೆ ಹೇಳಿದ್ರ ಅವರು ರೆಡಿನೇ ಇರಲಿಲ್ಲ. ಅಂದರೆ ಫೇಸ್ ಕಾಣಿಸ್ಬೇಕು, ಇವ್ರು ಯಾರು ಅಂತ ಗೊತ್ತಾಗಬೇಕು, ಇಲ್ಲಿಂದನೇ ಸ್ಟೋರಿ ಸ್ಟಾರ್ಟ್ ಆಗೋದು. ಸೊ ಮಾಡಲೇಬೇಕು ಅಂತ ಬಂದಾಗ ಅಲ್ಲಿ ನಮ್ಮದು ಫಸ್ಟ್ ಅದು ಶಾರ್ಟ್ ಆಗಿತ್ತು. ಅಲ್ಲ, ನೀವು ಅವ್ರನ್ನ ನಿಮ್ ಇಂಪ್ರೆಷನ್ ಏನಿತ್ತು ತಲೆಯಲ್ಲಿ, ಈ ವ್ಯಕ್ತಿ ಹೆಂಗಿರ್ಬೋದು ಅಂತ ಏನ್ ಯೋಚನೆ ಮಾಡಿದ್ರಿ? ಏನು ಗೊತ್ತಿರಲಿಲ್ಲ. ಅಂದರೆ ನಾನು ಜಸ್ಟ್ ಒಬ್ಬ ಫ್ಯಾನ್ ಆಗಿ ನಾನು ಇವ್ರನ್ನ ನೋಡಿದ್ದು. ಅವಾಗ ನಾವಿಬ್ರು ನಾವು ಮಾತಾಡಿದ್ದೆ 1 ತಿಂಗಳಾದ್ಮೇಲೇನೋ ಇಬ್ರು. ಅಂದರೆ ಈಗ ಸಡನ್ ಆಗಿ ನೋಡಿದ ತಕ್ಷಣ ನಾನು ಮಾತಾಡೋಳಲ್ಲ, ಇವ್ರು ಮಾತಾಡೋರಲ್ಲ. ಅದು ಸೀನ್ಗೆ ಹೋದ್ವಾ, ಶೂಟ್ ಮಾಡಿದ್ವಾ, ಬಂದ್ವಾ, ಅಷ್ಟೇ ಇದ್ದಿದ್ದು. ಆಮೇಲೆ ಯಾವುದೋ ಹಿಂಗೆ ಒಂದು ಸೀನ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಗ ಇಬ್ರದ್ದು ವೈಬ್ ಮ್ಯಾಚ್ ಆಯಿತು. ಅದು ಹಾಗೆ ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗಿ. ಅಲ್ಲ, ಅದು ಆಮೇಲೆ ಮುಂದಕ್ಕೆ ಹೋಗೋಣ. ನಿಮ್ ತಲೆಯಲ್ಲಿ ಇಷ್ಟಿತ್ತು. ಓಕೆ, ಈಗ ನೀವು ಇವ್ರನ್ನ ಫಸ್ಟ್ ಎಲ್ಲಿ ನೋಡಿದ್ರಿ? ತಲೆಯಲ್ಲಿ ಏನ್ ನೋಡ್ತು ಅವಾಗ? ಇವ್ರನ್ನ ಫಸ್ಟ್ ನೋಡಿದ್ದೆ ನಾನು ಅದೇ ಸೆಟ್ ಅಲ್ಲಿ, ಮದುವೆ ಹುಡುಗಿ ಪ್ರೊಮೋ ಶೂಟ್ ಅಲ್ಲ? ಪ್ರೊಮೋ ಶೂಟ್ ಅಲ್ಲಿ. ಅದೇನೋ ಇವ್ರು ನನ್ನನ್ನು ಮದುವೆ ಹುಡುಗನ ಡ್ರೆಸ್ಸಲ್ಲಿ ನೋಡೋದು, ನಾನು ಇವ್ರನ್ನ ಮದುವೆ ಹುಡುಗಿ ಡ್ರೆಸ್ಸಲ್ಲಿ ನೋಡಿದೆ. ಮೇ ಬಿ ಡೋಂಟ್ ನೋ, ಡೆಸ್ಟಿನಿ, ದೇವರು ಡಿಸೈಡ್ ಮಾಡ್ಬಿಟ್ಟಿದ್ದ ಇದು ನಿಜ ಮಾಡೋಣ ಅಂತ. ನಾನು ಅವಾಗ ನೋಡಿದಾಗ ಭೂಮಿಕಾ ಮೇಡಮ್ ಇವ್ರನ್ನ ಕರ್ಕೊಂಡ್ಬರ್ತಾರೆ. ಛಾಯಾ ಸಿಂಗ್ ಮ್ಯಾಮ್. ಓಕೆ, ಸಾರಿ, ಛಾಯಾ ಸಿಂಗ್ ಮ್ಯಾಮ್ ಇವ್ರನ್ನ ಕರ್ಕೊಂಡ್ಬರ್ತಾರೆ. ಇವರು ಭೂಮಿಕಾ ಅವ್ರ ಹಿಂದೆನೆ ಬರ್ತಿರ್ತಾರೆ, ಓವರ್ಲ್ಯಾಪಲ್ಲಿ ಹಿಂಗೆ ರಿವೀಲ್ ಆಗ್ತಾರೆ. ನಾನು ಹಿಂಗೆ ಗೊರಾಯಿಸ್ಕೊಂಡು ನೋಡ್ತಾ ಇರ್ತೀನಿ, ನನ್ನ ಮದುವೆ ಹಾಳು ಮಾಡ್ಬಿಟ್ರಲ್ಲ ಅಂತ. ಹಿಂಗೆ ನೀವ್ ಯಾರನ್ನ ಮದುವೆ ಆಗ್ಬೇಕಿತ್ತು? ನಾನು ನನ್ನ ಡವ್ ಅಪೇಕ್ಷಾ. ಇರ್ತಾಳೆ ಅಪೇಕ್ಷಾ, ಅವಳನ್ನ ಮದುವೆ ಲೋಕಲ್ ಲ್ಯಾಂಗ್ವೇಜ್ ಅಲ್ವಾ, ಅದು ಅವಾಗಲೇ ಹೇಳ್ಬಿಡಿ. ನಾನು ಪಾಲಿಶ್ ಆಗೆಲ್ಲ ಮಾತಾಡಕ್ ಬರಲ್ಲ. ಕಂಟ್ರೋಲ್ ಮಾಡ್ತಾರೆ ಇವರು. ಕಂಟ್ರೋಲ್ ಅಲ್ಲ, ಗಂಡನ ಅವಾಗ್ಲೇ ಹಂಗಲ್ಲ, ಡವ್ ಅಂತ ಎಲ್ಲ ಯಾರು ಕಷ್ಟ ಅರ್ಥ ಮಾಡ್ಕೊಳ್ಳೋರು ಒಬ್ರು ಸಿಕ್ಕಿದ್ರು ನೋಡಿ. ರೆಡಿ. ಹೇಳಿ ಮುಂದಕ್ಕೆ. ಆಮೇಲೆ ಅಲ್ಲಿ ನೋಡಿದೆ. ತದನಂತರ ನಾನು ಐ ಆಮ್ ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಗೈ, ಶಿ ಇಸ್ ಕಂಪ್ಲೀಟ್ಲಿ ಇಂಟ್ರೋವರ್ಟ್ ಗೈ ಗರ್ಲ್. ನನಗೇನು ಅಂತಂದ್ರೆ ಆರ್ಟಿಸ್ಟ್ಗಳ ವಿಚಾರ ಅಂತ ಬಂದಾಗ ನಾನು ಯಾರನ್ನೂ ಜಾಸ್ತಿ ಮಾತಾಡ್ಸಕ್ ಹೋಗೋದು. ಇವಾಗ ನಮ್ಮ ಸೆಟ್ಟಲ್ಲಿ ಇರೋದೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳೇ. ರಾಜೇಶ್ ಸರ್, ಛಾಯಾ ಮ್ಯಾಮ್, ವನಿತಾ ವಾಸು ಅವರು, ಕೌತಾರ್ ಸರ್, ಸಿ ಕೈ ಚಂದ್ರು ಸರ್, ಚಿತ್ರಾ ಶಣೈ ಮ್ಯಾಮು, ಎಲ್ಲ ದೊಡ್ಡವರೇ. ಇನ್ನು ನಮ್ಮ ಸರ್ಕಲ್ ಅಂತ ಬಂದಾಗ, ನಮ್ಮ ಸರ್ಕಲ್ ಅವ್ರ ಜೊತೆ ಹುಡುಗರ ಜೊತೆ ಐ ಜಸ್ಟ್ ಚಿಲ್ ಔಟ್. ಹೆಣ್ಮಕ್ಳು ಅಂತ ಬಂದಾಗ ಐ ವಿಲ್ ಬಿ ಇಂಟ್ರೆಸ್ಟ್. ನಾನು ಟ್ಯಾಬ್ ಇಟ್ಕೊಂಡು ಪಿಕ್ಚರ್ ಗಿಚ್ಚರ್ ನೋಡ್ತಿರ್ತಿದ್ದೆ, ಸೀರೀಸ್ ನೋಡ್ತಿದ್ದೆ. ನಾನು ಇರ್ತಿದ್ದೆ, ನಾನು ಯಾವ ವಿಷಯಕ್ಕೆ ಹೋಗಲ್ಲ. ನಾನು ಇರ್ತಿದ್ದು ಜಾಸ್ತಿ ಲೈಟ್ ಹುಡುಗರ ಜೊತೆ ಆಟ ಆಡ್ಕೊಂಡು, ತಲೆ ಮಾಡ್ಕೊಂಡು, ಅಥವಾ ಕ್ಯಾಮ್ರಾದವ್ರ ಜೊತೆ, ಈ ಥರ ನನ್ನ ಸರ್ಕಲ್. ನಾನು ಆರ್ಟಿಸ್ಟ್ಗಳ ಜೊತೆ ಜಾಸ್ತಿ ಇರ್ತಿರ್ಲಿಲ್ಲ ಆ ಟೈಮಲ್ಲಿ. ಹಿಂಗೆ ಇವರು ಅಷ್ಟೇ, ಅವ್ರ ಪಾಡ್ಗವ್ರಿರೋರು. ಒಂದು ಇದು ಅನ್ಸುತ್ತೆ, ಯಾವುದೋ ರಿಂಗ್ ತಗಲಾಕೊಂಡಿತ್ತು. ಅವಾಗ ನಂದು ರಿಂಗ್ ತಗಲಾಗೋದು, ಬೇಗ ಸಣ್ಣ ಹಾಕ್ತೀನಿ, ಬೇಗ ದಪ್ಪ ಹಾಕ್ತೀನಿ, ಅದೊಂದು ಸಮಸ್ಯೆ ಇದೆಯಲ್ಲ. ಹಾಕೊಂಡಿದ್ದು ರಿಂಗು ತೆಗೆಯೋದಿಲ್ಲ ಯೂಶಲಿ. ಒಂದ್ಸಲ ಹಾಕೊಂಡ್ರೆ ಡೈಲಿ ಯೂಸ್ ರಿಂಗು ದಪ್ಪ ಆಗಿದ್ದೀನೋ ಏನೋ, ಬರ್ತಾ ಇಲ್ಲ ರಿಂಗು. ಈಸಿಯಾಗಿ ಹೋಗ್ತಾ ಇದ್ದ ರಿಂಗ್ ಬರ್ತಾ ಇಲ್ಲ. ಆಗ ಅದನ್ನ ತೆಗಿಯಕ್ಕೆ ಹೆಲ್ಪ್ ಮಾಡಿದ್ವಿ ಇವರು. ಆವಾಗ ಒಂಚೂರು ಹಂಗೆ ಮಾತುಕತೆ ಶುರು ಆಗಿತ್ತು. ದೆನ್ ಐ ಗಾಟ್ ಟು ನೋ. ತುಂಬಾ ಜನ ಟ್ರೈ ಮಾಡಿದ್ರು, ಯಾರು ಟ್ರೈ ಮಾಡಿದ್ರು ಬರಲಿಲ್ಲ. ಆಮೇಲೆ ಸರ್ ಕೆನ್ ಐ ಟ್ರೈ ಅಂತ ಹೇಳ್ಬಿಟ್ಟು ಈ ರಿಂಗ್ ಒಂದು ತೆಗ್ದೆ. ಅವಾಗಿಂದ ಒಂಚೂರು ಮಾತಾಡಕ್ ಸ್ಟಾರ್ಟ್ ಮಾಡಿತ್ತು. ಮತ್ತೆ ರಿಂಗ್ ಹಾಕ್ಬಿಟ್ರಿ? ಇಲ್ಲ, ರಿಂಗ್ ಎಕ್ಸ್ಚೇಂಜೇ ಆಗಿಲ್ಲ. ಹೌದಾ? ನಮ್ಮ ಕನ್ನಡ ಸ್ಟೈಲ್ ಹೂವು ಮುಡ್ಸೋ ಶಾಸ್ತ್ರ. ಓಕೆ. ಇವಾಗ ಫೈನಲಿ ಒಬ್ಬರ ಮೇಲೆ ಒಬ್ರು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯ್ತು. ಇಬ್ರು ಪರ್ಸನಲ್ ಆಗಿ ಕೂತ್ಕೊಂಡು ನಿಮಗೆ ನೀವೇ ಯಾವತ್ತು ಯೋಚನೆ ಮಾಡಿದ್ರಿ, ನಾನು ಅವ್ರನ್ನ ಲೈಫ್ ಪಾರ್ಟ್ನರಾಗಿ ಅಕ್ಸೆಪ್ಟ್ ಮಾಡ್ಬೋದಾ, ಅಥವಾ ಮಾಡಬೇಕು, ಅಥವಾ ಹೇಗೆ ಪ್ರಪೋಸ್ ಮಾಡಬೇಕು? ಒಬ್ರ ಬಗ್ಗೆ ಒಬ್ರು ಕೂತ್ಕೊಂಡು ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ? ಇಲ್ಲ. ಇದು ಅಂದರೆ ಫಸ್ಟ್ ನಾನು ಇವ್ರನ್ನ ಇಷ್ಟಪಟ್ಟಿದ್ದು. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ. ಆ್ಯಂಡ್
ನನಗೇನೇ ಪ್ರಾಬ್ಲಮ್ ಆಯಿತು ಅಂದ್ರೂ ಹಿ ಯೂಸ್ ಟು ಕಮ್, ಹಿ ಯೂಸ್ ಟು ಆಸ್ಕ್ ಮೀ. ನಾನು ಸ್ವಲ್ಪ ಸಪ್ಪೆ ಕೂತಿದ್ರು ಹಿ ಯೂಸ್ ಟು ಆಸ್ಕ್ ಮೀ ಯಾಕೆ ಏನಾಯಿತು, ಹಿಂಗಿದ್ದೀರಾ ಅಂತ. ಐ ಓಕೆ ಅಂತ ಎಲ್ಲ ತುಂಬ ಕೇರ್ ಮಾಡ್ತಾಯಿದ್ರು. ಸೊ ನನಗೆ ಆ ಥರ ಯಾರೂ ಕೇರ್ ಮಾಡಿಲ್ಲ. ನನ್ ಅವಾಗ ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ, ಫ್ರೆಂಡ್ ಅಂದರೆ ಈ ಥರ ಇರಬೇಕಪ್ಪ ಅಂತ ನನಗೂ ಅನಿಸಿದುಂಟು. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಯಾವಾಗ ಇವ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಿಲ್ಲ. ಒಂದ್ಸಲ ಇವರು ಸೆಟ್ಟಿಗೆ ಬಂದಿಲ್ಲ, ಇವ್ರದ್ದು ಅವತ್ತಿರಲಿಲ್ಲ. ನಾನು, ಚಾರಿ ಸಿಂಗ್ ಮ್ಯಾಮು, ರಾಜೇಶ್ ಸರ್ ಇಷ್ಟು ಜನ ಇದ್ವಿ ಅಷ್ಟೇ. ಇವ್ರು ಸೆಟ್ಟಿಗೆ ಬಂದಿಲ್ಲ ಅಂದ್ಕೂಡ್ಲೆ ನನಗೆ ಬರೀ ಅವ್ರ ರೂಮ್ ಕಡೆನೇ ನೋಡ್ತಿದ್ದೀನಿ. ಏನಕ್ಕೆ ಬರಲಿಲ್ಲ, ಇಷ್ಟೊತ್ತಿಗೆ ಬರ್ಬೇಕು ಅಂದರೆ ನನಗೆ ಗೊತ್ತಿಲ್ಲ ಅವ್ರದ್ದು ಇದೆಯಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆಫ್ಟರ್ನೂನಿಗೆ ಬರ್ತಾರೇನೋ, ಸಾಯಂಕಾಲ ಇರ್ಬೋದೇನೋ ಅಂತ ಕಾಯ್ತಾನೆ ಇದ್ದೀನಿ. ಕೊನೆಗೆ ಬರಲೇ ಇಲ್ಲ. ಆವಾಗ ನಾನು ಏನಕ್ಕೆ ಇವ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ತಿದ್ದೀನಿ, ನನ್ನ ಪಾಡಿಗೆ ನಾನು ಇರೋಳು, ಇವ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ, ನನ್ನ ಪಾಡಿಗೆ ನಾನು ಇರೋಣ ಅಂತಂದರೆ ಆಗ್ತಾನೆ ಇಲ್ಲ. ಆಮೇಲೆ ಮತ್ತೆ ಇವ್ರ ಜೊತೆ ಕಾಲಲ್ಲಿ ಅಷ್ಟಾಗೇನು ಮಾತಾಡ್ತಾ ಇರಲಿಲ್ಲ. ಆವಾಗ ಕಾಲ್ ಮಾಡಿದೆ ಸಡನ್ನಾಗಿ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಎಲ್ಲ ಕಾಲ್ ಮಾಡಿದೆ. ಏನು ಇದಕ್ಕಿದ್ದಂಗೆ ಇವತ್ತು ಕಾಲ್ ಮಾಡಿದ್ದೀರಲ್ಲ ಅಂತ ಇವರು ಕೇಳಿದ್ರು. ಅವ್ರಿಗೂ ಏನೂ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಏನಿಲ್ಲ, ಜಸ್ಟ್ ಹಾಗೆ ಕಾಲ್ ಮಾಡಿದೆ ಅಂತ ಇಟ್ಟೆ. ಆಮೇಲೆ ಮನೆಗೆ ಹೋಗಿ ಆವಾಗ ನನಗೆ ಓಕೆ, ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಹಿಮ್ ಅಂತ ಹೇಳಿ ಅವಾಗ ಸ್ವಲ್ಪ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಹೋಗ್ತಾ ಅದು ಮೋಸ್ಟ್ಲಿ ನಾನು ಜಸ್ಟ್ ಕ್ರಶ್ ಆಗಿರ್ಬೋದು, ಮತ್ತೊಂದು ಆ ಥರದ್ದೇನೋ ಇರಬೇಕು ಅಂತ ಹೇಳಿ ನಾನು ಫಸ್ಟ್ ಅಂದ್ಕೊಂಡೆ. ಬಟ್ ಹೋಗ್ತಾ ನಾನು ಇವ್ರಿಗೆ ತುಂಬಾ ಕನೆಕ್ಟ್ ಆಗಿದ್ದೆ. ಅವಾಗ BGM ಅಲ್ಲಿ ಒಂದು ಸಾಂಗ್ ಶುರು ಆಯ್ತು. ನಾನು ಈಗ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಹಾ, ನೆಕ್ಸ್ಟ್ ಮುಂದಕ್ಕೆ. ಇವ್ರ ಕಾಲ್ ಹಿಡಿಯೋದಂದ್ರೆ ಮಜಾ ಬ್ರೋ ನನಗೆ. ಆ್ಯಂಡ್ ಅದಾದಮೇಲೆ ಇವ್ರಿಗೆ ಒಂದಿನ ಅಂದರೆ ಇವ್ರದ್ದು ಸ್ಕೆಚಸ್ ಎಲ್ಲ ಮಾಡಿ, ನಾನು ಸ್ಕೆಚ್ ಆರ್ಟಿಸ್ಟ್ ಕೂಡ, ಪೆನ್ಸಿಲ್ ಸ್ಕೆಚಸ್ ಎಲ್ಲ ಮಾಡಿಟ್ಟಿದ್ದೆ. ಒಂದಿನ ಓಕೆ ಇದೊಂದು ಗಿಫ್ಟ್ ಮಾಡೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗಿ ಮುಖ ಬರ್ದಿದ್ರಿ. ಫೇಸ್ ಇಲ್ಲಿವರೆಗೂ ನನ್ನ ಫೋನಲ್ಲಿ ಒಂದು ಫೋಟೋ ನೋಡಿದ್ರಲ್ಲ ನೀವು, ಅದೇ ಪಾಪು. ಫೋಟೋ. ನಿಮ್ಮ ಹೆಸರು ಪಾಪು. ಅದೇ ಫೋಟೋನ ಸ್ಕೆಚ್ ಮಾಡಿ ಕೊಟ್ಟೆ. ಅವಾಗಲೂ ಇವ್ರಿಗೇನೂ ಗೊತ್ತಾಗಲಿಲ್ಲ. ಆಮೇಲೆ ಫೈನ್ ಡೇ ನಾನೇ ಹೋಗಿ ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ರಾಣವ್ ಸರ್ ಅಂತ ಹೇಳ್ದೆ. ಆಮೇಲೆ ಅಯ್ಯೋ ಇಲ್ಲ ನನಗಿವಾಗ ಅದ್ರ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ನಿಜಾನ ಹೇಳಿದ್ರು. ಇದು? ಆ್ಯಂಡ್ ದೆನ್ ಅದಾದಮೇಲೆ ಓಕೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾನು ಆ ಥರ ಏನು ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು. ಓ ಹೌದಾ, ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಅವತ್ತು ಇಡೀ ರಾತ್ರಿ ಅತ್ತೆ. ಮಾರನೇ ದಿನ ಚೆನ್ನಾಗಿ ಹೋಗ್ಬಿಟ್ಟು ಬಟ್ ಅದು ಏನೇ ಮಾಡಿದ್ರು ಅವ್ರ ಮೇಲೆ ಆ ಪ್ರೀತಿ ನನಗೆ ಹೋಗ್ತಾನೆ ಇರಲಿಲ್ಲ. ಇವಾಗ ಅವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಕೂಡ ನಾನು ಅವ್ರಿಗೆ ಫೋರ್ಸ್ ಮಾಡೋಕ್ಕಾಗತ್ತಾ, ನಾನು ಇಷ್ಟಪಡಿ ಅಂತ ಹೇಳಿ. ಸೊ ನಾನು ಏನು ಮಾತಾಡ್ತಾ ಇರಲಿಲ್ಲ. ಜಸ್ಟ್ ಫಸ್ಟ್ ಹೇಗಿದ್ವೋ ಅದೇ ರೀತಿ ಫ್ರೆಂಡ್ಸ್ ಥರ ಇದ್ವಿ. ಅವ್ರಿಗೆ ಫೀಲಿಂಗ್ಸ್ ಇದೆ ಅಂತ ಹಂಗೆ ಹೇಳಿದ್ರ ಅಥವಾ ಐ ಲವ್ ಯು ಆ ಥರ ಏನಾದ್ರು ಹೇಳಿದ್ದ? ಇಲ್ಲ, ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ರಾಣವ್ ಸರ್ ಅಂತಲೇ ರಾಣವ್ ಸರ್ ಅಂತ ಮೆನ್ಷನ್ ಮಾಡಿನೇ ಹೇಳಿದ್ದು. ಆಮೇಲೆ ಅವ್ರಿಗೆ ಯಾವಾಗ ಇಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಇವಾಗ ಗಮನ ಕೊಡೋಕ್ಕಾಗಲ್ಲ ಅಂತ ಎಲ್ಲ ಯಾವಾಗ ಹೇಳಿದ್ರು, ನಾನು ಅವ್ರಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಡೀ ರಾತ್ರಿ ಮಾರನೇ ದಿನ ಹೋಗಿ ನಾರ್ಮಲ್ ಆಗಿ ಇದ್ವಿ, ಫ್ರೆಂಡ್ಸ್ ಥರ ಎಲ್ಲ ಚೆನ್ನಾಗೇ ಇದ್ವಿ. ಆ್ಯಂಡ್ ಒನ್ ಫೈನ್ ಡೇ ಇವರು ಬಂದು ಪ್ರಪೋಸ್ ಮಾಡಿದ್ರು. ಅಂದರೆ ಕಾಲಲ್ಲಿ ಪ್ರಪೋಸ್ ಮಾಡಿದ್ರು. ಅದು ಪ್ರಪೋಸಲ್ ಹೇಗಂದರೆ ಐ ಲವ್ ಯು ಅದು ಇದು ಏನಿಲ್ಲ, ನನ್ನ ಮದುವೆ ಆಗ್ತೀಯಾ ರಾಧಾ ಅಂತ ಡೈರೆಕ್ಟಾಗಿ ಕೇಳಿತು. ನಾನೊಂದು 2 to 3 days ತಗೊಂಡೆ. ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡಿದ್ದು. ಇವಾಗ ನಿಮಗೆ ಯಾಕೆ ಅಷ್ಟು ಲಕ್ಷಣವಾಗಿರೋ ಹುಡುಗಿ ಬಂದು ಫೀಲಿಂಗ್ಸ್ ಇದೆ, ಐ ಲವ್ ಯು ಹಂಗೆಲ್ಲ ಕ್ಲೂ ಕೊಟ್ರೆ ಏನದು? ಒಂದು ಟೈಮ್ ಇತ್ತು, ಕಬಕ್ಕಂತ ಹಳ್ಳಕ್ಕೆ ಬೀಳೋದು. ಆಳ ಈಜ್ಬೋದು, ವಾಪಸ್ ಬರ್ಬೋದು ಅನ್ನಂಗಿದ್ರೆ ಬೀಳ್ಬೋದು. ಗಂಡು ಮಕ್ಕಳು ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕಲ್ಲ, ನೀವ್ಯಾರು? ಹೆಣ್ಮಕ್ಳು ಸೂಕ್ಷ್ಮವಾಗಿದ್ರು. ಈಗ 2026 ಸ್ವಲ್ಪ ಗಂಡು ಮಕ್ಕಳು ಸೂಕ್ಷ್ಮವಾಗಿರ್ಬೇಕಂತ ಕಾಲ ಬಂದಿದೆ. ಸೊ ಹಾಗಾಗಿ ಹೆಂಗೆ ಏನು ಎತ್ತ ಅಂತ ತಿಳ್ಕೊಂಡಿರ್ಬೇಕಲ್ಲ. ನೀವು ಎಷ್ಟು ಹಳ್ಳದಲ್ಲಿ ಬಿದ್ದಿದ್ರಿ? ಹೇಳಿ. ಅದು ಒಬ್ಬರೇ ಮಾತಾಡೋಣ ಒಬ್ರು ಈಗ ಅದು. ಓಕೆ ಆಯ್ತು. ಇಲ್ಲ, ಜೋಕ್ಸ್ ಅಪಾರ್ಟ್, ಒಂದು ನನಗೆ ತುಂಬ ಕನೆಕ್ಟ್ ಆದಂಥ ವಿಚಾರ ಅಂತ ಅಂದರೆ ಹರ್ ನೇಚರ್.
ಶಿ ಈಸ್ ಇಂಟ್ರೋವರ್ಟ್, ಐ ಆಮ್ ಎನ್ ಎಕ್ಸ್ಟ್ರೋವರ್ಟ್. ಸಿ ಓಕೆ, ಲೈಕ್ ಮೈಂಡೆಡ್ ಪೀಪಲ್ಸೇ ಬೇಕು. ಓಕೆ, ಇವನಿಗೂ ಕ್ರಿಕೆಟ್ ಇಷ್ಟ ಅಂದರೆ ಆಕೆಗೂ ಕ್ರಿಕೆಟ್ ಇಷ್ಟ ಇದ್ದರೆ ಮಾತ್ರ ವರ್ಕೌಟ್ ಆಗುತ್ತೆ ರಿಲೇಷನ್ಶಿಪ್ ಅನ್ನೋದಲ್ಲ. ನೀನು ಹಂಗೆ ಸೇಫ್ ಝೋನಲ್ಲಿ ಆಟ ಆಡ್ತಿದ್ಯಾ ಅಂತ ಅರ್ಥ. ಕಮ್ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್, ಕಮ್ಔಟ್ ಆಫ್ ಯೋರ್ ಸೇಫ್ ಝೋನ್. ಓಕೆ, ಮೀಟ್ ಸಮ್ ನ್ಯೂ ಪೀಪಲ್. ನಿನ್ನ ಥರನೇ ಆ ಹುಡುಗಿನೂ ಯೋಚನೆ ಮಾಡಿದ್ರೆ ನೀನು ಎಡ್ಡಾದ್ರೆ ಅವಳು ಎಡ್ಡಿನೇ ಆಗಿರ್ತಾಳೆ, ಅಥವಾ ನೀನು ಬುದ್ಧಿವಂತನ ಅವಳು ಬುದ್ಧಿವಂತನೇ ಆಗಿರ್ತಾಳೆ. ಅಲ್ಲಿ ಕ್ಲಾಶ್ ಆಗೋಕ್ಕೆ ಶುರು ಆಗೋದು ಆ್ಯಕ್ಚುಲಿ. ಅವರು ಕ್ರಿಕೆಟ್ ಇಷ್ಟನ, ಇನ್ನೊಬ್ರು ಫುಟ್ಬಾಲ್ ಇಷ್ಟ ಅನ್ಬೇಕು. ಅವಾಗ ಇವನು ಫುಟ್ಬಾಲ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವಳಿಗೂ ಕ್ರಿಕೆಟ್ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇಲ್ಲಿ ಎಕ್ಸ್ಪ್ಲೋರ್ ಸಮ್ ನ್ಯೂ ಥಿಂಗ್ಸ್ ಅಲ್ವಾ. ಹುಡುಗಿ ಕ್ಯಾರೆಕ್ಟರ್ ಒಂದೇ ಥರ ಆಗಿಬಿಟ್ರೆ ಅಲ್ಲಿ ಒಂದೇ ಥರನೇ ಜಗಳಗಳು ಬರ್ತಾವೆ, ಒಂದೇ ಥರ ಕ್ಲಾಶ್ಗಳು ಆಗ್ತಿರ್ತವೆ. ಸೊ ನಾನು ಯಾವಾಗಲೂ ಹೇಳೋದು ಅದೇನೆ, ಕಂಪ್ಯಾಟಬಿಲಿಟಿ ಅಂತ ಅಂದರೆ ಅದು ನೀವು ಅವರ ಒಂದು ಝೋನ್ಗೆ ಹೋಗಿ ಹಿಡಿದು ಅವ್ರೇನು ಅಂತ ಅರ್ಥ ಮಾಡ್ಕೊಂಡು ಕಂಪ್ಯಾಟಬಲ್ ನೀವಾಗಿ, ಅವರು ಹಂಗೆ ಆಗಲಿ. ಅವ್ರ ಕಡೆಯಿಂದ ಅದು ಆಗ್ತಿಲ್ಲ ಅಂತ ನ್ಯೂಟ್ಲ್ ಆಗ್ಬಿಡಿ ಅಲ್ಲಿಂದ. ನಾನು ಅದನ್ನು ಹೇಳ್ತೀನಿ, ಯಾರೋ ಯಾವತ್ತೇ ಆಗಲಿ ಯಾವುದೇ ಲವ್ ಆಗಲಿ, ಓಕೆ ಇಬ್ಬರು ಲೈಕ್ ಮೈಂಡೆಡ್, ಇಬ್ಬರು ಒಂದೇ ಥರ ಯೋಚನೆ ಮಾಡ್ತೀವಿ, ಇಬ್ರಿಗೂ ದೋಸೆ ಅಂದ್ರೇ ಇಷ್ಟ, ಇಬ್ರಿಗೂ ಚಿಕನ್ ಬಿರಿಯಾನಿನೇ ಇಷ್ಟ, ಹಾಂ ಆ ಝೋನಿಂದ ಬಿಟ್ಟು ಹೊರಗಡೆ ಯೋಚನೆ ಮಾಡೋವಂಥವ್ರನ್ನ ನೋಡಿ. ಅವಾಗ ನೀವು ಆ ವಿಚಾರಗಳನ್ನ ತಿಳ್ಕೊತೀರಾ. ಅವ್ರನ್ನೂ ನಿಮ್ಮ ಕಡೆಗೆ ಹೇಳ್ಕೊಳ್ಳಿ. ಅವ್ರು ನಿಮ್ಮ ಮಾತು ಅವ್ರು ಕೇಳಕ್ಕೆ ರೆಡಿ ಇದ್ದೀರಾ, ನೀವು ಅವ್ರ ಮಾತು ಕೇಳಕ್ಕೆ ರೆಡಿ ಇದ್ದೀರಾ ಅಂದಾಗಲೇ ಕಂಪ್ಯಾಟಬಿಲಿಟಿ ಬರೋದೇ ಹೊರತು ಎಲ್ಲ ಈಕ್ವಲ್ ಆಗಿ ಆಗ್ಬಿಟ್ರೆ ಎಲ್ಲಿಂದ ಬರುತ್ತೆ? ಅಲ್ಲ, ಅದೆಲ್ಲ ತುಂಬ ಸೇಫ್, ಅದೊಂಥರ ಸೇಫ್ ಆಗಿ ಆಟ. ಸೇಫ್ ಝೋನ್ ಅದು, ಕಂಫರ್ಟ್. ನಮ್ಮ ಫೇವ್ರೇಟ್ ಕಲರ್ ವೈಟ್, ಅವಳಿಗೂ ವೈಟ್. ಇಷ್ಟ ಆಗುತ್ತೆ. ಆ್ಯಂಡ್ ಇವರು ನಾನು ಐ ಆಮ್ ಎನ್ ಎಕ್ಸ್ಟ್ರೋವರ್ಟ್ ಗೈ. ನಾನು ಹಿಂಗೆ ಇನ್ನೊಂದು ಎರಡು ನನ್ನ ಜೊತೆ ಒಂದು 5 ನಿಮಿಷ ಮಾತಾಡ್ಬಿಟ್ರೆ ನನ್ನ ಮಗ ತುಂಬ ವರ್ಷದಿಂದ ಪರಿಚಯ ಇರಬೇಕೇನೋ ಅನ್ನೋಂಥ ಫೀಲ್ ಬಂದ್ಬಿಡುತ್ತೆ ಅವ್ರಿಗೆ ಆಟೋಮೆಟಿಕ್ ಆಗಿ. ಐ ಜಸ್ಟ್ ಜೆಲ್ ಅಪ್ ವಿತ್ ಪರ್ಸನ್ಸ್ ಅಷ್ಟೇ. ಎಂಡ್ ಆಫ್ ದಿ ಡೇ ಇವನ್ ದೇ ಆರ್ ಇವನ್ ಮೀನ್ಸ್ ವಿ ಆರ್ ಇವನ್ ಮೀನ್ಸ್. ನಾವೇನೋ ಆರ್ಟಿಸ್ಟ್ ನಾನು ಲೈಟ್ ಹುಡುಗರ ಜೊತೆ ಕುತ್ಕೊಂಡು ಮಾಡ್ತೀನಿ, ಕ್ಯಾಮ್ರಾದವ್ರ ಜೊತೆ ತಮಾಷೆ ಮಾಡ್ತೀನಿ. ಲೈಟ್ ಹುಡುಗರು ಹೋದ್ರೆ ಸಾಕು, ಬಾಸ್ ಅಣ್ಣ ಅಂತಾರೆ. ಆ ರೀತಿ ಇರ್ತೀನಿ ನಾನು. ಅದೇ ಬೇರೆ ಆರ್ಟಿಸ್ಟ್ಗಳ ಹತ್ರ ಇರಲ್ಲ ಅವ್ರಂಗೆ, ಬಂದ ಪುಟ್ಟ ಓದ ಪುಟ್ಟ. ಬಟ್ ನಾನು ಹಂಗಲ್ಲ. ಆ್ಯಂಡ್ ಈಕೆಯಲ್ಲಿ ನನಗೆ ಇಷ್ಟ ಆಗಿದ್ದಂಥ ವಿಚಾರ ಏನು ಅಂತಂದರೆ ತುಂಬ ಸಾಫ್ಟ್ ಹಾರ್ಟೆಡ್, ಹೆಲ್ಪಿಂಗ್ ನೇಚರ್. ಅದು ಮಗು ಸಿಗಲಿ, ಒಂದು ನಾಯಿ ಮರಿ ಸಿಗಲಿ, ಒಂದು ಏನೇ ಸಿಗಲಿ, ಎಲ್ರಿಗೂ ಹಂಗೆ ಟ್ರೀಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮನುಷ್ಯನಿಗಿಂತ ಜಾಸ್ತಿ ಪ್ರಾಣಿನ ಇಷ್ಟಪಡ್ತಾರೆ ಇವರು. ಒಂದು ನಾಯಿನಾಗಿರಲಿ, ಬೆಕ್ಕಾಗಿರಲಿ, ಚಿಕ್ಕ ಮಕ್ಕಳನ್ನಾಗಿರಲಿ, ಆ ರೀತಿ ಆ ಥರದ್ದೊಂದು ಕ್ಯಾರೆಕ್ಟರ್ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಸ್ ಇನ್ ಸಮ್ ಬ್ಯಾಡ್ ಫೇಸ್, ವೆರಿ ಬ್ಯಾಡ್ ಫೇಸ್. ಆ ಟೈಮಲ್ಲ ವೆರಿ ಬ್ಯಾಡ್ ಫೇಸ್. ಅದರಲ್ಲಿ ನನ್ನನ್ನು ಅದರಿಂದ ಹೊರಗಡೆ ಕರ್ಕೊಂಬಂದಂಥ ವ್ಯಕ್ತಿ ಈಕೆ. ಶಿ ಕೇಮ್ ಲೈಕ್ ಅ ಡಿವೈನ್ ಟು ಮೀ. ಶಿ ಈಸ್ ಅ ಡಿವೈನ್ ಟು ಮೀ. ಇದು ನೀವು ಆಫ್ಟರ್ ನೀವು ಎಸ್ ಅಂತ ಹೇಳಿದ್ಮೇಲೆ ಅದಕ್ಕೂ ಮುಂಚೆ ಅದಕ್ಕೆ ಮುಂಚೆ ಓಕೆ. ಶಿ ಈಸ್ ದ ಒನ್ ಹೂ ಮೇಡ್ ಮೀ ಅಂಡರ್ಸ್ಟ್ಯಾಂಡ್, ಹೂ ಮೇಡ್ ಮೀ ರಿಯಲೈಸ್, ನೀನು ಎಲ್ಲೋ ಒಂದು ಕಡೆ ತಗಲಾಕೊಂಡಿದ್ಯಾ, ನಿನಗೇನೂ ಇಲ್ಲ, ಸಮಸ್ಯೆ ಇದೆ, ನೋಡ್ಕೋ ಹುಷಾರಾಗಿ ಅಂತ ಹೇಳಿಕೊಟ್ಟು ನನಗದು ಅರಿವು ಮೂಡಿಸಿದಂಥ ವ್ಯಕ್ತಿ ಈಕೆ. ಇಲ್ಲ ಅಂದಿದ್ರೆ ನಾನು ಅದೇ ಥರ ಸೇಮ್ ಓಲ್ಡ್ ಒಂದು ಮೂಲೆಯಲ್ಲಿ ಇವಾಗ ನಾನು ಏನು ಎಕ್ಸ್ಟ್ರೋವರ್ಟ್ ಅಂತ ಹೇಳಿ ನೀನು ಹೇಳ್ತಿದ್ದೆ, ಕಂಪ್ಲೀಟಾಗಿ ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಐ ವಾಸ್ ನಾಟ್ ದಟ್ ಕೈ. ಟ್ಯಾಬ್ ಬಿಟ್ಟು ನಾನು ಅಲ್ಲಾಡ್ತಿರ್ಲಿಲ್ಲ. ಸರ್ ಸೀನ್ ರೆಡಿ ಅಂತಂದರೆ ಹೋಗಲ್ಲಿ ಡೈಲಾಗ್ ಹೇಳ್ದ ಬಂದ ಮತ್ತು ಟ್ಯಾಬ್ ಹಿಡ್ಕೊಂಡು ಕುತ್ಕೊಂಡ, ಹಿಂಗೆ ಇರ್ತಿದ್ದೆ ಹೊರತು ಮಂಕ್ ಕೊಡೋದ್ಬಿಟ್ಟಿತ್ತು ನನಗೆ. ಆ ಮಂಕಿಂದ ಹೊರಗಡೆ ಕರ್ಕೊಂಬಂದಂಥ ವ್ಯಕ್ತಿ ಈಕೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ಡೋಂಟ್ ನೋ ವೈ ಶಿ ಕೇಮ್ ಇನ್ ಟು ಮೈ ಲೈಫ್ ಇನ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ರೈಟ್ ನೌ ಇನ್ ದಿಸ್ ಅಮೃತಧಾರೆ ಪೀಕಲ್ಲಿದ್ರೂ ನಾನು ಓಲಾ, ಊಬರ್, ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ನೀವು ಎಸ್. ಇದು ಎಷ್ಟು ದಿನ ತನಕ? ಲಾಸ್ಟ್ 1-2 ವರ್ಷದ ಮುಂಚೆನಾ? ಅಮೃತಧಾರೆ ಶುರುವಾಗಿ 1 ವರ್ಷ ಆಯಿತು. ವೆನ್ ಶಿ ವಾಸ್ ಇನ್ ದ ಸೀರಿಯಲ್. ಇವ್ರು ಬಂದು ಒಂದಷ್ಟು ತಿಂಗಳು ಆದಮೇಲೆ, ಯಾಕೆ ಅಂತಂದರೆ ನಾನು ಸೈಮಲ್ಟೇನಿಯಸ್ ಆಗಿ 2 ಪ್ರಾಜೆಕ್ಟ್ ಅದು ಇದು ಮಾಡ್ತಿರ್ತಿದ್ದೆ. ಒಂದು ಪ್ರಾಜೆಕ್ಟ್ ಕ್ಲೋಸ್ ಆಯಿತು. ಈಗ ನೀವು ಶೂಟಿಂಗ್ ಮಾಡಿಕೊಂಡು ಇಲ್ಲಿ ಕ್ಯಾಬ್ ಡ್ರೈವರ್ ಆಗಿದ್ರಿ? ಶೂಟಿಂಗ್ ಇಲ್ಲದೆ ದಿನ ಓಕೆ. ಸ್ಕೂಟರ್ ಶೂಟಿಂಗ್ ಇಲ್ಲದೆ ದಿನ ತಲೆ ತುಂಬ ಇತ್ತು, ಟೆನ್ಷನ್ಸು, ಕಮಿಟ್ಮೆಂಟ್ಸು. ಸೊ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಏಕ್ದಮ್ ಅಮೃತಧಾರೆಯಲ್ಲಿ ಡೇಟ್ಸ್ ಬಿದ್ದೋಯ್ತು. ನೀವು ಅವಾಗಲೇ ಹೇಳ್ದಂಗೆ ಆರ್ಟಿಸ್ಟ್ಗಳ ಲೈಫ್ ಹೇಳೋಕ್ಕಾಗಲ್ಲ. ಬಂದರೆ ಹಿಂಗೆ ಬಂದ್ಬಿಡೋದು ಡೇಟು, ಬಂದಿಲ್ಲ ಅಂದರೆ ಏನೂ ಬರೋಲ್ಲ ಆ ರೀತಿ. ಸೊ 4 ದಿನ 5 ದಿನ ಬರೋಕ್ಕೆ ಶುರು ಆಯಿತು. ತಿಂಗಳಲ್ಲಿ 4 ದಿನ, ಇನ್ನು 26 ದಿನ ವೇಸ್ಟ್ ಆಗ್ತಿದೆ. ಈ ಕಡೆಗೆ ಒಂದು ಪ್ರಾಜೆಕ್ಟ್ ಮಾಡೋಂಗಿಲ್ಲ, ಬಿಡೋಂಗಿಲ್ಲ ಅಂಥ ಒಂದು ಕಷ್ಟದ ಟೈಮಲ್ಲಿ ಈಕೆ ತನ್ನ ಕೈಲಾದಷ್ಟು ನನಗೆ ಸಹಾಯ ಮಾಡಿದ್ದಾಳೆ. ನನಗೆ ಹೇಳ್ಕೊಡೋದ್ರಲ್ಲಿ ನನಗೆ ಅದು ಏನೋ ಇಮೇಜು ಇದು ಅವೆಲ್ಲ ಇಲ್ಲ, ಸತ್ಯ ಅದು. ಇವಳ ಒಂದು ಆ ಒಳ್ಳೆತನನೇ, ಆ ಒಳ್ಳೆ ಗುಣನೇ ನನ್ನನ್ನು ಈಕೆ ಮೇಲೆ ಸೆಳೆದಿತ್ತು. ಅವ್ರದನ್ನೆಲ್ಲ ಎಲ್ಲೂ ಹೇಳ್ಕೊಡಲ್ಲ. ತುಂಬ ಇಂಟ್ರೋವರ್ಟು, ಚೆನ್ನಾಗಿ ಸಿಕ್ಕರೆ ಅಷ್ಟೇ ಮಾತಾಡ್ತಾರೋ, ಇಲ್ಲಾಂದರೆ ಅಷ್ಟೇ ಸೈಲೆಂಟ್ ಆಗಿರ್ತಾರೆ. ತನಗೆ ಗೊತ್ತಿರಲ್ಲ ತಾನು ಎಷ್ಟು ಹೆಲ್ಪ್, ನನಗೂ ಈಗಲೂ ಗೊತ್ತಿಲ್ಲ ತಾನು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾಳೆ ಅಂತ. ಆ ನಂಬರು ನಾನು ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಅದು ನಾನು ಯಾವತ್ತೂ ವಾಪಸ್ ತೀರ್ಸೋದು ಇಲ್ಲ. ಬಟ್ ನನ್ನ ಮನಸ್ಸಲ್ಲಿರೋದೇನು ಅಂತ ಅಂದರೆ, ನನ್ನ ಕಷ್ಟದಲ್ಲಿ ಹಾತ್ಕೊಳ್ಳೋಕ್ಕೆ ಒಂದು ಬೆರಳು ಇಲ್ಲದೆ ಇರೋಂಥ ಟೈಮಲ್ಲಿ ಇಡೀ ಹಸ್ತಾನೇ ಚಾಚಿದ್ದಾಳೆ. ಆ ಕೈ ನಾನು ಯಾವತ್ತೂ ಬಿಡಲ್ಲ. ಅವಳು ಹೆಂಗೆ ನೋಡ್ಕೋಬೇಕು ಅನ್ನೋದೊಂದಷ್ಟು ಆಸೆಗಳಿದೆ ನನಗೆ. ನೋಡಿದವ್ರಿಗೆ ಇದು ಓವರ್ ಅಂತನಾದರೂ ಅನ್ನಿಸ್ಬೋದು, ಏನು ಮದುವೆ ಮುಂಚೆ ಹಿಂಗೆಲ್ಲ ಬಿಲ್ಡಪ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಮನಸಾರೆ ಮಾತಾಡ್ತಿದ್ದೀವಿ. ಅದನ್ನು ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಅಲ್ಲ, ಇದು ಎಷ್ಟು ಒಳ್ಳೆ ಗುಣ ಆಗುತ್ತಾ, ಒಬ್ರು ಮಾಡಿದ್ದನ್ನ ಹೇಳೋದಿದೆ ಅಲ್ಲ, ಇಟ್ಸ್ ಅ ಬಿಗ್ ಥಿಂಗ್ ಈಗಿನ ಕಾಲದಲ್ಲಿ.
ಎಲ್ಲ ಕಡೆ ನಾವೇ 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 ಅಂತಾರೆ. ಬಟ್ ನೀವು ಆಗಕ್ಕೆ ನಿಮ್ಮ ಹಿಂದೆನೂ ಇದ್ರು ಅವ್ರನ್ನೂ ಎನ್ಸ್ಕೊಬೇಕು ಅಲ್ವಾ? ಈಗ ಹೇಳ್ತಿಲ್ಲ ಸರ್, ಮುಳುಗ್ತಿರೋನ್ಗೆ ಅಟ್ಲೀಸ್ಟ್ ಒಂದು ಕಿರು ಬೆರಳು ಸಿಕ್ಕಿದ್ರಾದ್ರೂ ಅವ್ನ ಜೀವ ಕಾಪಾಡ್ಬೋದು. ಈಕೆ ಇಡೀ ಆಸ್ತಾನೆ ಚಾಚಿದ್ಲು ಬಾ ಮಗನೆ ಅಂತ. ಅಷ್ಟು ಯಾರು ಸಿಗ್ತಾರೆ ಸರ್? ಈಗಲೂ ಹೇಳ ಸರ್, ಈಗಲೂ ಹೇಳ, ಇನ್ನೊಂದು ಹೇಳ್ತೀನಿ, ನನ್ನ ಹತ್ರ ಕಾರಿಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೆ, ನನ್ನ ಹತ್ರ ಕಾರಿಲ್ಲ. ಇವಾಗ ಮದುವೆ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನಗಿದೆ ಆ ಟೆನ್ಷನ್ ಒಳಗಡೆ, ಕಾರಿಲ್ಲ ಏನಿಲ್ಲ, ಒಂದು ಮದುವೆ ಆಗಬೇಕು ಅನ್ಕೋತಾ ಇದ್ದೀನಿ, ಹೆಂಗಾಗುತ್ತೆ, ಸಾಧ್ಯನಾ? ಹುಡು ಹೇಳಿ ತಂದೆ ಮಾತು. ಮದುವೆ ಆಗೋರೆಲ್ಲ ಕಾರ್ ಇಟ್ಕೊಂಡೆ ಮದುವೆ ಆಗೋರ. ಆದ್ಮೇಲೆ ತಗೊಳ್ಳೋಣ ಬಾ, ನಾನು ಸೇರ್ಕೊಂಡು EMI ಕಟ್ತೀನಿ, ಕಟ್ಟೋಣಂತೆ ತಗೊಳ್ಳೋಣಂತೆ. ಯಾರಂತಾರೆ ಸರ್? ಯಾರಂತಾರೆ ಹೇಳು? ನಾನು ಯಾವತ್ತೂ ಮನ್ಸ್ಬಿಟ್ಟು ಮಾತಾಡೋ ವ್ಯಕ್ತಿ ಅಲ್ಲ. ನಾನು ನನ್ನ ಆ್ಯಕ್ಷನ್ಸಲ್ಲಿ ಅಥವಾ ನನ್ನ ಒಂದು ಇದರಲ್ಲಿ ತೋರಿಸ್ತೀನಿ. ನಾನು ಯಾವತ್ತೂ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಅದು ಬೈತಾರೆ ಇವಮ್ಮ, ಎಕ್ಸ್ಪ್ರೆಸ್ ಮಾಡು, ನಿನಗೆ ಖುಷಿ ಆದರೆ ಹೇಳ್ಕೊಳು ಅಂತ. ನಾನು ಬಾಯಲ್ಲಿ ಮಾತಾಡಲ್ಲ, ನನ್ನ ಆ್ಯಕ್ಷನ್ಸಲ್ಲಿ ತೋರಿಸ್ತೀನಿ ಅಥವಾ ಅವರ ಒಂದು ಲೈಫಲ್ಲಿ ತೋರಿಸ್ತೀನಿ ನಾನು ಅದನ್ನು. ಆ ರೀತಿ ಒಂದು ಟ್ರಾಲು ಆಯಿತು ಮಧ್ಯದಲ್ಲಿ, ಅವನು ಕೈ ಹಿಡ್ಕೊಂಡಿಲ್ಲ ಪ್ರೀಮಿಯರ್ ಶೋಗೆ ಹೋದಾಗ, ಅವನಿಗೆ ಅವಳಂದ್ರೆ ಇಷ್ಟ ಇಲ್ಲ. ಹೌದು, ಆ ವಿಡಿಯೋ ಕತೆ ಏನು ಹೇಳಿ ಕರೆಕ್ಟ್? ಅದೊಂದು 5-10 ಮಿಲಿಯನ್ ಹೋಗಿರ್ಬೇಕಲ್ಲ ಅದು. ಅಯ್ಯೋ ಬೇಜಾನ್. ಅವತ್ತು ಏನಾಯ್ತು ಅಂದರೆ ನಾನು ಅರ್ಧ ಗಂಟೆ ಲೇಟ್ ಆಗೋದೆ. ಏನಕ್ಕೆ? ಫಿಲ್ಮ್ಗ? ಪ್ರೀಮಿಯರ್ ಶೋಗೆ ಇವ್ರು ಆಕ್ಟ್ ಮಾಡಿದ್ದು ಫಿಲ್ಮ್. ನಾನು ಆ್ಯಕ್ಟ್ ಮಾಡಿದ್ದ ಫಿಲಮ್ ಪ್ರೀಮಿಯರ್ ಶೋ ಇತ್ತು. ಇವ್ರಿಗೆ ಎಕ್ಸಾಕ್ಟ್ ಟೈಮ್ಗೆ ಹೇಳಿದ್ದೆ, ಬಟ್ ಇವ್ರು ಅದಾದ್ಮೇಲೂ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದರು. ಬಟ್ ನಮ್ದಿನ್ನೂ ಶುರುನೇ ಆಗಿರಲಿಲ್ಲ. ಇವ್ರು ಬಂದಂಥ ಒಂದು 15 ನಿಮಿಷಕ್ಕೇನೋ ಶುರು ಆಯಿತು. ಇವರು ಫುಲ್ ಗಾಬರಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ಲೇಟ್ ಆಗಿಬಿಟ್ಟಿದ್ದೀನೋ, ಇಲ್ಲ ಏನಂತಳೋ ಏನೋ, ಏನು ಬೇಜಾರಾದ್ಲೋ ಏನೋ ಅಂದ್ಕೊಂಡು ಅಲ್ಲಿಂದ ಬಂದಿದ್ದಾರೆ. ನಾನು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇಲ್ಲೇ ಹೊರಗಡೆ ಇದ್ದೀವಿ ಬನ್ನಿ ಅಂತ ಕರೆದಿದ್ದೀನಿ. ಆದರೂ ಇವರು ಟೆನ್ಷನಲ್ಲಿ ಬಂದಿದ್ದಾರೆ. ನಾನು ಲಿಫ್ಟ್ ಹತ್ರ ಕಾಯ್ತಿರೋದು, ಇವ್ರಿಗೆ ಗೊತ್ತಿಲ್ಲ. ಫುಲ್ ಟೆನ್ಷನಲ್ಲಿ ಓಪನ್ ಆಗಿದ ತಕ್ಷಣ ನಾನು ಬಂದ್ಬಿಟ್ಟು ಹಗ್ ಮಾಡಿದ್ದೀನಿ. ಇವ್ರಿಗೆ ಏನು ನಡೀತಿದೆ ಅಂತ ಗೊತ್ತಿಲ್ಲ. ಹಿಂದೆ ತಿರುಗಿ ನೋಡಿದ್ರೆ ಫುಲ್ ಕ್ಯಾಮ್ರಾಗಳಿದ್ದಾವೆ. ಫುಲ್ ನರ್ವಸ್ ಹೇಳಿ ಆಗ್ಬಿಟ್ಟಿದ್ದಾರೆ. ಮುಂದಕ್ಕೆ ಏನಾಯ್ತು ನೀವು ಹೇಳಿ. ಐ ಥಾಟ್ ಶಿ ಇಸ್ ಇನ್ ಥಿಯೇಟರ್. ಯಾಕೆಂದ್ರೆ ಅಲ್ಲಿ ಗಜಿಬಿಜಿ ಅಂತ ಬರ್ತಿತ್ತಲ್ಲ, ಇವ್ರ ಜೊತೆ ಬರೋಕ್ಕೂ ಅರ್ಧ ಗಂಟೆ ಲೇಟ್ ಆಗೋದು. ಮಧ್ಯದಲ್ಲಿ ಎಲ್ಲಿದ್ಯಾ ಅಂತ ಫೋನ್ ಮಾಡ್ತಿರೋರಲ್ಲ, ಶೋ ಸ್ಟಾರ್ಟ್ ಆಯ್ತಾ ಅಂತ ಕೇಳಿದೆ. ಅರ್ಧ ಗಂಟೆ ಕರೆಕ್ಟ್ ಶೋ ಸ್ಟಾರ್ಟ್ ಆಗೋ ಟೈಮ್ಗೆ ಜನ ಎಲ್ಲ ಬಂದಿದ್ದಾರೆ ಅಂತ. ಐ ಥಾಟ್ ಶಿ ಇಸ್ ಇನ್ಸೈಡ್ ದ ಥಿಯೇಟರ್. ನಾನು ಪಟ್ಟಂತ ಲಿಫ್ಟ್ ಹೇಳಿದ ತಕ್ಷಣ ಹೋಗಿ ರೈಟ್ ಅಂತ ತಗೊಂಡು ಹತ್ಬಿಡೋಣ, ಅಲ್ಲಿ ಯಾವುದು ಆಡಿ ಅಂತ ಕೇಳ್ಕೊಂಡು ಹತ್ಬಿಡೋಣ ಅಂತ ನಾನು ಅನ್ಕೊಂಡ್ರೆ, ಅಲ್ಲೇ ನಿಂತವ್ರೆ. ಒಳಗಿಲ್ವಾ ನೀನು ಅಂತ ನಾನು, ಇಲ್ಲೇ ಇದ್ದೀವಿ, ಇನ್ನೂ ಯಾರು ಹೋಗಿಲ್ಲ ಅಂತ ಇವರು. ಆಮೇಲೆ ಕ್ಯಾಮ್ರಾ ಬಂತು. ಆ್ಯಂಡ್ ಆವಾಗ ಅದೊಂದು ಅದು ಗಜಿಬಿಜಿ, ಆ ಸುಸ್ತು, ಆ ನರ್ವಸ್ನೆಸ್ ಇತ್ತು, ಅದನ್ನು ತೋರಿಸ್ಕೋಬಾರ್ದು ಅಂತ ಇದ್ದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಗೈಸ್ ಆರ್ ಶೈ. ಹೆಣ್ಮಕ್ಳು ಒಂದು ಪಬ್ಲಿಕಲ್ಲಿ ಕೈ ಹಿಡ್ಕೊಂಡು ಓಡಾಡಿದ್ರೆ ಇಟ್ ಲುಕ್ಸ್ ಕ್ಯೂಟ್. ಗಂಡನ ಕೈ ಹೆಂಡ್ತಿ ಹಿಂಗೆ ಬಾಚಿ ತಕ್ಕೊಂಡು ಹಿಡ್ಕೊಂಡು ಓಡಾಡಿದ್ರೆ ಲುಕ್ಸ್ ಕ್ಯೂಟ್. ಅದೇ ಮದುವೆ ಮುಂಚೆನೆ ನಾನು ಹಿಡ್ಕೊಂಡು ಕೈ ಹಿಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಅದು ಇದು ಅಂತ ಹೋದ್ರೆ ಜನ ಅದಕ್ಕೆ ಏನಾದ್ರು ಮದುವೆ ಮುಂಚೆ ಬೇಕಾ ಇವೆಲ್ಲ ಅಂತ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಐ ಜಸ್ಟ್ ಮೇಂಟೈನ್ ಸಮ್ ಡಿಸ್ಟೆನ್ಸ್, ಒಂದು ನಾರ್ಮಲ್ ಆಗಿರೋಣ ಅಂತ. ಅದು ಒಂದೆರಡು ಕಡೆ ಅದು ನನಗೆ ಗೊತ್ತಿಲ್ಲ, ಒಳಗಡೆ ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ. ನನಗೆ ಗೊತ್ತಿರೋರು 1-2-3 ಜನ ಬಂದಿದ್ರಲ್ಲಿ. ಸೊ ಅವ್ರು ಅಲ್ಲಿದ್ದಾರಲ್ವಾ ಮಾತಾಡ್ತಿರೋ, ಅವ್ರು ಒಳಗಡೆ ಹೋದ್ರೆ ಮಾಡಿದ್ರೆ ಈ ಇದರಲ್ಲಿ ಹೆಂಗೋ ಕೈ ಸ್ಲಿಪ್ ಆಗಿದೆ ಅಥವಾ ನಾನು ಇಟ್ಕೊಂಡಿಲ್ಲ. ಒಂದು ಇಟ್ಕೊಳ್ಳೋದು ಬೇಡ ಅಂದದೊಂದು ಇತ್ತು, ಅಪರೂಪಕ್ಕೆ ಎಲ್ಲಾದರೂ ಹಂಗೆ ಹಿಂಗೆ ಅನ್ನೋ ಥರ ಒಂದು ಇದು ಮೇಂಟೈನ್ ಮಾಡೋಣ ಅಂತ. ಬಟ್ ಈಗಲೇ ಹೇಳ್ತಾ ಇದ್ದೀನಿ, ಬೇಕಂದ್ರೆ ಇವ್ರನ್ನ ಹೇಗೆ ಹೇಳಮ್ಮ, ಯಾವಾಗ ನೀನು ಕೈ ಹಿಡ್ಕೊಂಡಿದ್ದೀನಿ ಹೇಳು. ಇಲ್ಲ, ಯಾವಾಗಲೂ ಕೈ ಹಿಡ್ಕೊಳ್ತಾರೆ. ನಾನು ಆಮೇಲೆ ಸ್ವಲ್ಪ ಮೆಸ್ಸಿ. ನಾನು ಹೋಗ್ಬೇಕಾದ್ರೆ ಎಡವೋದೋ ಬೀಳೋದೋ ಇಲ್ಲ, ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಇವ್ರ ಕೈ ಹಿಡ್ಕೊಂಡೇ ಹೋಗ್ತೀನಿ. ನಾನು ಇವ್ರ ಕೈ ಹಿಡ್ಕೊಂಡ್ರೆ ಫುಲ್ ಆರಾಮಾಗಿ ಮೇಲೆಲ್ಲ ನೋಡ್ಕೊಂಡು ಓಡಾಡ್ತೀನಿ. ಇಲ್ಲ ನಾನು ಒಬ್ಳೇ ಹೋಗ್ತೀನಿ ಅಂದರೆ ನಾನು ಕೆಳಗಡೆ ನೆಲನೇ ನೋಡ್ಕೊಂಡು ಹೋಗ್ತೀನಿ. ಸೊ ಹಂಗಾಗಿ ಯಾವಾಗಲೂ ಕೈ ಹಿಡ್ಕೊಂಡೇ ಇರ್ತಾರೆ. ನಾನು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನಂದು ಎಡಗೈ ಹಿಂಗಿರುತ್ತೆ, ಹಿಂಗೆ ಯಾವಾಗಲೂ ಹಿಡ್ಕೊಂಡಿರ್ತಾರೆ. ನಾನು ಅಲ್ಲೇನಾದ್ರು ಹಳ್ಳ ಇತ್ತು ಅಂತಂದ್ರೆ ಅಥವಾ ಅಲ್ಲಿ ಒಂಚೂರು ನೀರಿತ್ತು, ನಾನು ರೈಟ್ಗೆ ಹೋಗ್ಬೇಕು ಅಂತ, ನಾನು ರೈಟ್ಗೆ ಹೋದ್ಮೇಲೆ ನನ್ನ ಕೈಯಲ್ಲಿ ಹಿಂಗೆ ಅಲ್ಲಿ ಪುಲ್ ಹರ್ ಟು ದ ರೈಟ್, ಹಿಂಗೆ ಬರಬೇಕು ಕಣಮ್ಮ ನೀನು ಅಂತ. ಇವೊಂದು ರೋಡ್ ನೋಡಲಿಲ್ಲ ಅಂದ್ರೂ ನಾನು ರೈಟ್ಗೆ ಹೇಳ್ತೀನಿ ಅಂತಂದ್ರೆ ರೈಟಲ್ಲಿ ಹೋಗ್ಬೇಕು ಅಂತ ಶಿಲ್ಕಮ್. ಆ ರೀತಿ ನೋಡ್ಕೊಳ್ಳೋ ನಾನು ಅವತ್ತು ಒಂದಿನ ಕೈ ಹಿಡ್ದಿಲ್ಲ ಅಂತ ಮಾತ್ರಕ್ಕೆ ಬಂತು ಕಮೆಂಟ್ಸು, ಅವನಗಳಂದ್ರೆ ಇಷ್ಟ ಇಲ್ಲ, ಇವಳೆ ಸುಮ್ಮನೆ ಇದು ಮಾಡ್ತಾವಳೆ ಹಂಗೆ ಹಿಂಗೆ ಅನ್ಕೊಂಡು. ಅಲ್ಲೊಂದಷ್ಟು ಜನ ಸೆನ್ಸಿಬಲ್ ಆಗಿ ಮಾತಾಡಿದ್ರು, ಅದನ್ನು ನಾನು ನೆನೆಸ್ಕೋಬೇಕು. ಮೋಸ್ಟ್ಲಿ ಅವನಿಗೆ ಶೈ ಇರಬೇಕು, ಅವನಿಗೇನೋ ಮುಜುಗರ ಇರಬೇಕು, ಅದು ಪಬ್ಲಿಕಲ್ಲಿ ಒಂಚೂರು ಡೀಸೆನ್ಸಿ ಕ್ರಿಯೇಟ್ ಮಾಡ್ತಿರ್ಬೋದು, ಅದಕ್ಕೆ ಯಾಕಂದು ಮಾತಾಡ್ತೀರಾ ಅಂತ ಒಂದಷ್ಟು ಜನ ಹೇಳಿರೋರು ಉಂಟು. ಆ ಕಮೆಂಟ್ಸ್ಗಳನ್ನೆಲ್ಲ ತಗೊಂಡು ಇನ್ನೊಬ್ಬ ಅವನು ಪೋಸ್ಟ್ ಮಾಡಾಕಿತ್ತ, ಹಿಂಗಾಗಿತ್ತು. ಸೊ ಜನಗಳಿಗೆ ಮಾತಾಡ್ತಾರೆ, ಇಲ್ಲಿ ಏನಾಗ್ತಿರುತ್ತೆ, ನಮ್ಮೊಳಗೆ ಏನಾಗ್ತಿರುತ್ತೆ, ನಾವು ಡೈಲಿ ಲೈಫಲ್ಲಿ ಅವ್ರನ್ನ ಹೆಂಗೆ ನೋಡ್ಕೊತೀವಿ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಇದುವರೆಗೂ ಅವ್ರಿಗೆ ಲೆಕ್ಕ ಇಲ್ಲ ಎಷ್ಟೊತ್ತಿ ಅಡುಗೆ ಮಾಡಿಕೊಡ್ಸಿ ತಿನ್ಸಿದ್ದೀನಿ ಅಂತ. ನಾನೇನ ಕೈಯಲ್ಲಿ ಅಡುಗೆ ಮಾಡಿ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ, ತಿನ್ಸೂ ಇದ್ದೀನಿ. ಅವ್ರು ನಡಿಬೇಕಾ ನಾನು ಕೈ ಇಟ್ಕೊಳ್ದೆ ಎಲ್ಲೂ ಕಳಿಸಲ್ಲ. ಅವ್ರು ಪ್ರತಿ ಸಲ ಎಲ್ಲಿದ್ದಾರೆ ಏನಿದ್ರು ತಲುಪಿಲ್ವಾ, ಲೇಟ್ ಆಯಿತು ಅಂದರೆ ಯಾಕಪ್ಪ ಲೇಟ್ ಆಯಿತು, ಏನಾದ್ರು ಸುಸ್ತಾಗ್ತಿದೆಯಾ, ಲೋ ಬಿ ಪಿ ಅಂತಾನೆ ಪಟ್ಟಂತ ಕರ್ಕೊಂಡು ಏನು ಮಾಡ್ಬೇಕು ನಾನು ಪ್ರತಿಯೊಂದು ಮಾಡ್ತೀನಿ. ಅದನ್ನು ಪಬ್ಲಿಕಲ್ಲಿ ತೋರಿಸಿಲ್ಲ ಅಂದ ಮಾತ್ರಕ್ಕೆ ಅವ್ನಿಗೇನು ಇಲ್ಲವೇ ಇಲ್ಲ ಅಂತ ಜಡ್ಜ್ ಮಾಡ್ಬಿಟ್ರೆ ಜನ ಹೆಂಗೆ?
ಈಗ ನೀವು ಫಸ್ಟ್ ಆಕ್ಚುಲಿ ನೀವು ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಗೋದೇ ನಿಮ್ದು ಎಂಗೇಜ್ಮೆಂಟ್ ಫೋಟೋಸ್ ಹೌದು. ಹೊರಗೆ ಬಂದಾಗ. ಅದಕ್ಕೆ ಮುಂಚೆ ನೀವು ವರ್ಕ್ ಮಾಡ್ತಿದ್ರಲ್ಲ ಅಮೃತಧಾರಿ ಸೀರಿಯಲ್ಸ್ ಅಲ್ಲಿ ಯಾರಿಗಾದ್ರೂ ಡೌಟ್ ಇತ್ತ ನಿಮ್ಮಿಬ್ಬರ ಮೇಲೆ? ಎಲ್ರಿಗೂ ಡೌಟ್ ಇತ್ತು. ಏಕೆಂದ್ರೆ ಇವರು ಮೊದಲು ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ನಾನ್ ಬಂದಾಗ್ಲೂ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಇವಾಗ ಮಾತಾಡ್ತಿದೀವಿ ಅಂದ್ರೆ Set ಅಲ್ಲಿ, ಹಾ. ಸೆಟ್ ಅಲ್ಲಿ ಒಂದು ಮೂವಿ ಬಗ್ಗೆ ಮಾತಾಡ್ತಿರ್ಲಿ ಅಥವಾ ಒಂದು ಸೀರಿಯಲ್ ಬಗ್ಗೆನೇ ಆಗ್ಲಿ, ನಾವೇನಾದ್ರೂ ಮಾತಾಡ್ತಿದೀವಿ ಅಂದ್ರೆ ನಮ್ ಸುತ್ತ ಓಡಾಡೋ ಜನ ಹಿಂಗೇ ನೋಡ್ಕೊಂಡು ಹೋಗ್ತಾ ಇದ್ರು. ನಾವು ಅವ್ರು ನೋಡ್ಕೊಂಡು ಹೋಗೋ ಇದ್ರಲ್ಲೇ ನಾವು ಫಿಕ್ಸ್ ಆಗ್ಬಿಟ್ಟಿದ್ವಿ, ಓಕೆ ಇವರಿಗೆಲ್ಲ ಡೌಟ್ ಬಂದಿದೆ ಅಂತ. ಸೊ ನಮಗೆ ಅವಾಗ್ಲೇ ಅನ್ಸಿತ್ತು ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂತ. ಬಟ್ ಯಾರಾದ್ರೂ ಹೇಳಿದ್ಮೇಲೂ ತುಂಬಾ ಜನ ಶಾಕ್ ಆದ್ರು. ಯಾರಾದ್ರೂ ಕೇಳಿದ್ರ ವನಿತಾ ವಾಸು ಅವರು ಅಥವಾ ಛಾಯಾ ಅವರು? ವನಿತಾ love ಮ್ಯಾಮ್ ಮಾಡ್ತಿದ್ರು. ಕೇಳಿದ್ರು, ಇವ್ರನ್ನ ಕೇಳಿದ್ರು ವಾಟ್ಸ್ ಗೋಯಿಂಗ್ ಆನ್ ಅಂತ. ವನಿತಾ ಮ್ಯಾಮ್ ಇಸ್ ಅ ಸ್ವೀಟ್ ಹಾರ್ಟ್. ನಾನು ಶಿ ಈಸ್ ಎ ಡಾರ್ಲಿಂಗ್. ಶೀಸ್ ಅಲ್ಟಿಮೇಟ್. ಶೀಸ್ ಪ್ರೋ ಆಫ್ ಆಲ್ ದ ಮಾಮ್ಸ್ ಅನ್ಬೋದು ಹಂಗೆ ನೋಡಕ್ ಹೋದ್ರೆ. ಶಿಲ್ ಸೆನ್ಸ್ ಥಿಂಗ್ಸ್ ಈಸಿಲಿ. ಆಬ್ವಿಯಸ್ಲಿ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರಿಗಿರೋ ಇದಕ್ಕೆ ದೇ ಈಸಿಲಿ ಸೆನ್ಸ್ ಇಟ್. ಆ್ಯಂಡ್ ವಿ ಆರ್ ಲೈಕ್ ಎಲ್ಲೂ ಯಾರು ಸವಾಸಕ್ಕೂ ಹೋಗ್ದಿರೋರು ಇವರಿಬ್ಬರೇ ಒಂದು ಸವಾಸ ಮಾಡ್ತವ್ರೆ ಅಂತ ಅಂದರೆ ಅಲ್ಲಿ ಏನೋ ಇದೆ ಅಂತ ಆಬ್ವಿಯಸ್ಲಿ ಡೌಟ್ ಬಂದೇ ಬರುತ್ತೆ. ಸೊ ಆ್ಯಂಡ್ ಶೀ ಸ್ಟುಡ್ ಫಾರ್ ಅಸ್, ಶೀ ಸ್ಟುಡ್ ವಿತ್ ಮೀ. ನೋಡೋ ಒಂದು ಹುಡುಗಿನ ಹಿಂಗೆ ನೋಡ್ಕೋಬೇಕು, ಹೌದಾ? ಅದು ಅದು ಒಪ್ಕೋಬೇಕು, ಸುಳ್ಳು ಹೇಳ್ಬಾರ್ದು. ಇಲ್ಲ ಅವ್ರಿಗೇನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ. ಶಿ ಸ್ಟುಡ್ ಫಾರ್ ಮೀ. ನೋಡಪ್ಪ ಎಂದು ಹೆಣ್ಮಕ್ಳನ್ನ ಹಿಂಗೆ ನೋಡ್ಕೋಬೇಕು ಹಂಗೆ ಹಿಂಗೆ ಅಂತ ನನಗೆ ಗೊತ್ತಿರೋದಾಗಿರ್ಬೋದು. ನಾವಿಬ್ರು ಕುತ್ಕೊಂಡು ಮಾತಾಡ್ತೇವೆ ಒಂದೇ ಸೀನ್ಸ್ ಅಲ್ಲಿ ಭಕ್ತರು ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇವ್ರಿಗೆ ನೋಡಮ್ಮ ಹಿಂಗಿರ್ಬೇಕು ಅಂತ ಬುದ್ಧಿ ಹೇಳೋದಾಗಿರ್ಬೋದು. ಸಚ್ ಅ ಕೈಂಡ್ ಆಫ್ ಅ ಸ್ವೀಟ್ ಪರ್ಸನ್ ಶಿ ಇಸ್. ಇಷ್ಟೆಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದವರು ಫೈನಲಿ ಒಂದಿನ ಎಂಗೇಜ್ ಆಗ್ತೀರ. ನೀವು ಎಂಗೇಜ್ಮೆಂಟ್ ಯಾರನ್ನೂ ಕರೆದಿರ್ಲಿಲ್ವಾ? ಹೆಂಗ್ ಹತ್ತಿದ್ವು? ಎಲ್ಲಿ ಪ್ಲಾನ್ ಮಾಡಿದ್ರಿ? ಅದು ಅದ್ರ ಸ್ಟೋರಿ ಏನು? ಅಂದ್ರೆ ಅದೇನಾಯ್ತು ಅಂದ್ರೆ ತುಂಬ ಹಿಂದೆನೇ ನಮ್ಮದು ಎಂಗೇಜ್ಮೆಂಟ್ ಆಗಬೇಕಾಗಿತ್ತು. ಬಟ್ ನಾವು ರಿವೀಲ್ ಮಾಡಿದ್ದು ಸ್ವಲ್ಪ ಲೇಟ್ ಆಗಿ, ಫೆಬ್ರವರಿಲಿ ನಾವು ರಿವೀಲ್ ಮಾಡಿದ್ದು. ಬಟ್ ಎಂಗೇಜ್ಮೆಂಟ್ ಎಲ್ಲ ಆಗಿದ್ದು ಡಿಸೆಂಬರಲ್ಲಿ. ಅದೇ ಎಂಗೇಜ್ಮೆಂಟ್ ಅಲ್ಲ ಪ್ರಾಪರ್. ಅಂದ್ರೆ ಅದು ಕಂಪ್ಲೀಟ್ ಭಾರತೀಯ ಶೈಲಿಯಲ್ಲಾಗಿರೋ ಒಂದು ಹೂ ಮುಡ್ಸೋ ಎಂಗೇಜ್ಮೆಂಟ್, ಶಾಸ್ತ್ರ. ಹೂ ಮುಡ್ಸೋ ಶಾಸ್ತ್ರ, ನಿಶ್ಚಿತಾರ್ಥ ನಿಶ್ಚಿತಾರ್ಥ ಬಟ್ ಅದಕ್ಕೆ ರಿಂಗ್ ತೋಡ್ಸಿದ್ರೆ ಮಾತ್ರ ಎಂಗೇಜ್ಮೆಂಟ್ ಅಂತ ಎಲ್ಲ ಅದು ಇದಾಗ್ಬಿಟ್ಟೈತೆ. ಅದು ರಿಂಗ್ ತೊಡ್ಸೋ ಎಂಗೇಜ್ಮೆಂಟ್ ಅಲ್ಲ, ನಮ್ದು ಭಾರತೀಯದೇನಿದೆ ಅದು ಹೂ ಮುಡ್ಸೋ ಶಾಸ್ತ್ರ ಆಗಿತ್ತು. ಅದು ಆಕ್ಚುಲಿ ಇಲ್ಲ ಬೆಂಗಳೂರಲ್ಲೇ. ಬೆಂಗಳೂರಲ್ಲಿ ನಮ್ಮ ಮನೇಲಿ ಆಗಿತ್ತು. ಅವತ್ತು ಇವರೆಲ್ಲ ಬಂದರು, ಮಾತುಕತೆ ಎಲ್ಲ ಆಯಿತು. ನೆಕ್ಸ್ಟು ಈಗ ಏನು ಎಂಗೇಜ್ಮೆಂಟ್ಗೆ ಇನ್ನೊಂದು ದಿನ ಬೇಡ, ಇವತ್ತೇ ಮುಗಿಸ್ಬಿಡೋಣ ಮಾಡಿ. ಅಂದರೆ ಎರಡೂ ಫ್ಯಾಮಿಲಿಗೂ ಒಪ್ಪಿಗೆ ಇತ್ತು. ಹುಡುಗ ನಮ್ಗೆ ಒಪ್ಪಿಗೆ ಇದ್ರು, ನಾನು ಅವ್ರಿಗೆಲ್ಲ ಒಪ್ಪಿಗೆ ಇದ್ದೆ. ಸೊ ಇವತ್ತೇ ಮುಗಿಸ್ಬಿಡೋಣ ಅಂತ ಹೇಳಿ ಆವಾಗ ಹೂವಿನ ಹಾರ ಎಲ್ಲ ತಂದು ತಾಂಬೂಲ ಎಲ್ಲ ಬದಲಾಯಿಸಿ ಹೂ ಮುಡ್ಸೋ ಶಾಸ್ತ್ರ, ಅಂದರೆ ಅಕ್ಷತೆ ಎಲ್ಲ ಹಿಂಗೆ ಹಾಕ್ತಾರಲ್ಲ, ತರ ಮೇಲೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಮಾಡಿ ಮುಗಿಸ್ಬಿಟ್ರು. ಅದಾದಮೇಲೆ ಡೈರೆಕ್ಟ್ ಮದುವೆ ಅನ್ನೋ ಥರನೇ ಮಾತಾಗಿದ್ದು ಅವತ್ತು. ಸೊ ಅದು ಎಲ್ಲೂ ಹಾಕ್ಬೇಡಿ ಅಂತ ನಾವು ಹೇಳಿದ್ವಿ. ಅಷ್ಟಾದ್ರೂ ಯಾರೋ ಇವ್ರ ಫ್ಯಾಮಿಲಿಯವರೊಬ್ರು ನೆಕ್ಸ್ಟ್ ಡೇನೇ ಅಲ್ಲ ಒಂದು ಫೋಟೋ ವೈರಲ್ ಆಗುತ್ತೆ. ನೆಕ್ಸ್ಟ್ ಎಲ್ಲ 2 ತಿಂಗಳಾದ್ಮೇಲೆ. ತಿಂಗಳಾದ್ಮೇಲೆ ಓ ಹೌದಾ? 2025 ಡಿಸೆಂಬರ್ ಅಲ್ಲಿ ಆಗಿದ್ದು. ಈ ಶಾಸ್ತ್ರ ಆಗಿದ್ದು ಈಗ 6 25 2025 ಡಿಸೆಂಬರ್ ಅಲ್ಲಿ ಆಗಿದ್ದು. ಏನು ಶಾಸ್ತ್ರ ಆಗಿದ್ದು. ಅದು ನಮ್ಮವ್ರಿಗೆ ನಾನು ಹೇಳೋದು ಲೇಟ್ ಮಾಡೋದ್ನೋ ಅಥವಾ ಏನೋ ಗೊತ್ತಿಲ್ಲ, ಎಲ್ಲೋ ಹಾಕ್ಬೇಡ ಅಂತ ಹೇಳಿದ್ದೆ ಅನ್ಸುತ್ತೆ. ಬಟ್ ಸ್ಟಿಲ್ ನಮ್ಮ ಒಂದಿಬ್ರು ಮಾಮಂದ್ರು ಯಾರೋ ಹಾಕಿದ್ರು. ಹಾಕಿದ 5 ನಿಮಿಷಕ್ಕೆ ತೆಗಿಸ್ದೆ, ಯಾಕೆ ನಮಗೂ ಬರುತ್ತಲ್ಲ ಸ್ಟೇಟಸ್. ಹಾಕಿದ 5 ನಿಮಿಷಕ್ಕೆ ತೆಗಿಸಿ ಆದ್ಮೇಲೂ ಅದು ಯಾರೋ ಸ್ಕ್ರೀನ್ ಶಾಟ್ ಇಟ್ಕೊಂಡು ಮಾಡ್ಕೊಂಡು ಅದು ಹಿಂಗೆ ಹರಡಿದೆ, ಒಬ್ರಿಂದೊಬ್ರಿಗೆ ಹರಡಿದೆ. ಅದನ್ನ ಫೆಬ್ರವರಿಲಿ ಯಾರೋ ನಮ್ಮ ರಿಲೇಟಿವ್ ಒಂದು ಹುಡುಗಿ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೊಂದು ಮ್ಯೂಸಿಕ್ ಹಾಕಿ ಎಲ್ಲ ಹಾಕಿ ನಾನು ನಮ್ಮಮ್ಮ ಮೇಡಮ್ ಇರೋವಂಥ ಫೋಟೋನ ವೈರಲ್ ಆಗ್ಬಿಟ್ಟು ಅದು ಸೋಷಿಯಲ್ ಮೀಡಿಯಾದವ್ರ ಕೈಗೆ ಸಿಕ್ಕಿತ್ತು. ಅವರೊಂದಷ್ಟು ಜನ ನನಗೆ ಮೆಸೇಜ್ ಮಾಡಿ, ನಾನು ನೋಡಿಲ್ಲ ಮೆಸೇಜಸ್ನ. ಸೊ ಚಾನಲ್ಗೆ ಫೋನ್ ಮಾಡಿ ಈಸಿ ಅವ್ರಿಗೆ ನಾವು ಹಾಕ್ತೀವಿ ಅಂತೇಳಿ ಅವ್ರು ನನಗೆ ಫೋನ್ ಮಾಡಿ, ನಾನು ಆಮೇಲೆ ಇವ್ರುಗಳಿಗೆಲ್ಲ ರಿಪ್ಲೈ ಮಾಡಿ ಸ್ಟಾಪ್ ಮಾಡಿಸಿ ಆಮೇಲೆ ಮದುವೆ ಇದ್ದಂಗೆ 1 ತಿಂಗಳು ಮುಂಚೆಗೆ ಹಾಕೋಣ ಅಂತ ಇದ್ದಿದ್ದು. ಯಾಕೆಂದ್ರೆ ಡೇಟ್ ಫಿಕ್ಸ್ ಆಗಿರಲಿಲ್ಲ ಇನ್ನೂ. ಸೊ ಆಮೇಲೆ ಹಾಕೋಣ ಅಂತ ಇದ್ದಿದ್ದು. ಆಮೇಲೆ ಇನ್ನೊಂದೇನೋ ಈ ಇನ್ಸಿಡೆಂಟ್ ಆಯಿತು. ಸೊ ಆ ಇನ್ಸಿಡೆಂಟ್ ಆದಮೇಲೆ ಬೇಡ, ಇದೆಲ್ಲೋ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಸುಮ್ಮನೆ ಯಾಕೆ ಈ ಥರಲೆ ಸಮಸ್ಯೆ ತಾಪತ್ರಯ ಅಂತ ಅಂದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಹಾಕಿ ಅನೌನ್ಸ್ ಮಾಡಿದ್ದ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಆ ವ್ಯಕ್ತಿಲಿ ಅದಿಷ್ಟ ಇದಿಷ್ಟ, ಈಗ ನೀವು ಅವ್ರನ್ನ ಏನಕ್ಕೆ ಇಷ್ಟಪಟ್ರಿ ಅಂದರೆ ಇಲ್ಲ ಅವ್ರು ಒಳ್ಳೆಯವರು, ಅವ್ರಿಗೆ ಆ ಮನಸ್ಸಿದೆ, ಈ ಥರದ್ದೆಲ್ಲ ಒಂದು ಕಡೆ. ಆದರೆ ನಿಜವಾದ ಲೈಫ್ ಏನು ಅಂದರೆ ಡಿಫ್ರೆನ್ಸಸ್ ಜೊತೆಗೆ ನಾವು ಯಾವಾಗ ಬದುಕ್ತೀವಲ್ಲ ಅದು ಜೀವನ. ಈಗ ಬರೀ ಒಳ್ಳೇದೇ ಅಂತಲ್ಲ, ಈಗ ನೀವಿಬ್ಬರಲ್ಲಿ ಪರಸ್ಪರ ಕೆಲವೊಂದು ವಿಚಾರಗಳು ಇಷ್ಟನೇ ಆಗಲ್ಲ, ಬಟ್ ಸ್ಟಿಲ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರ. ಆ ಥರದ್ದು ಅನ್ನೋದಾದ್ರೆ ಏನು ನೀವು ಹೇಳಿ.
ಈಗ ಅವರಲ್ಲಿ ಯಾವುದೋ ಒಂದು ಗುಣ ನಿಮ್ಗೆ ಇಷ್ಟ ಆಗಲ್ಲ, ಬಟ್ ಇಟ್ಸ್ ಓಕೆ. ಅವರು ಹೇಳ್ತಾರೆ ನಾನು ಹೇಳಿದ್ದೇ ಮಾಡೋದು ಅಂತ. ಬಟ್ ಇವ್ರಿಗೆ ಜಿಮ್ಗೆ ಹೋಗಿ ಅಂತ ಟೂ ಇಯರ್ಸಿಂದ ನಾನು ಎಷ್ಟು ಪಾಡ್ಪಟ್ಬಿಟ್ಟಿದ್ದೀನಿ ಅಂದರೆ ಹೋಗ್ತಾನೆ ಇಲ್ಲ. ಅವ್ರು ಫಿಟ್ ಆಗೇ ಇದಾರಲ್ಲ. ಅಲ್ಲ ನಿಮಗೆ ಗೊತ್ತಿಲ್ಲ, ಇವರು ಈ ಥರ ದೊಗ್ಲ ಬಟ್ಟೆ ಹಾಕೊಂಡು ಬಂದು ನಿಮ್ಗೆ ಹಂಗೆ ಅನಿಸ್ತದೆ ಅಷ್ಟೆ. ಇವರು ಎಷ್ಟೋ ಬಾರಿ ನಾನು ಹೋಗಬೇಕು ಅಂತ ಹೇಳ್ತಾರೆ, ಬಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ. ನನಗೆ ಅತ್ತಿನ್ನು ಇತ್ತಿನ್ನು ಅಂತ ಎಲ್ಲ ಹೇಳ್ತಾರೆ, ತಾನೇ ಏನೂ ತಿನ್ನಲ್ಲ. ಅದು ನನಗೆ ಬೇಜಾರಾಗುತ್ತೆ ಪ್ರತಿ ಸಲ ಅದೊಂದು ಮಾಡ್ತಾರೆ. ನಿಮಗೇನು ಅನ್ಸುತ್ತೆ ಅವ್ರ ತೊಳೆದ್ಬಿಟ್ಟು ಇನ್ನೂ ನನ್ನ ಔಸಿ. ನಿಮಗೇನು ಅನ್ಸುತ್ತೆ ಅವ್ರ ವಿಚಾರದಲ್ಲಿ? ಆಕೆ ಈ ತಿನ್ನಲ್ಲ, ಊಟ ಏನು ತಿನ್ನಲ್ಲ. ಹ್ಮ್. ಏನೋ ಹೆಂಗೆ ಅಂತಂದ್ರೆ ಈ ಚಿಕ್ಕ ಮಕ್ಳಿಗೆ ಓಡಾಡಿಸ್ಕೊಂಡು ಮಾಡ್ಕೊಂಡು ತಿನ್ಸಿ ಕೆಡಿಕೊಂಡು ತಿನ್ಸ್ಬೇಕಲ್ಲ, ಹಂಗೆ ತಿನ್ಸಿಸ್ಬೇಕು ಅನ್ಸುತ್ತೆ ಇವ್ರಿಗೆ. ಏನೂ ತಿನ್ನಲ್ಲ, ತಗೊಂಡೋಗಿ ಹಾಸ್ಪಿಟ್ಲ್ ದುಡ್ಡಿಡ. ಸುಸ್ತಾಗ್ತಿದೆ ನನಗೆ, ಎಲೆಕ್ಟ್ರೋಲೈಟ್ಸು ಮತ್ತೊಂದು ಮಗದೊಂದು ಹಿಂಗೆ. ಹ್ಮ್. ತಿನ್ನಮ್ಮ ಡ್ರೈ ಫ್ರೂಟ್ಸ್ ತಿನ್ನು ಡೈಲಿ ಅಂತಂದರೆ ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನೋ ದಪ್ಪ ಆಗ್ಬಿಡ್ತೀವಿ. ಸರಿ ಆಯಿತು, ಹಣ್ಗಳು ತಿನ್ನು, ಹಣ್ಗಳನ್ನ ತಿನ್ನಬಾರ್ದು, ಜ್ಯೂಸ್ ಕುಡಿ, ಜ್ಯೂಸ್ಗಳನ್ನ ಕುಡಿಬಾರ್ದು, ಹಣ್ಣ ಹಂಗೆ ತಿನ್ನಬೇಕು. ಸರಿ ಹಣ್ಣು ಹಂಗೆ ತಿನ್ನು. ತಿಂತೀನಿ, ನೆಕ್ಸ್ಟ್ ಆರ್ಡರ್ ಮಾಡ್ತೀನಿ. ಅದು ಹಂಗೆ ಇಲ್ಲ ತಿಂತೀನಿ, ಯಾವಾಗಮ್ಮ ತರ್ಸದ್ ಇಲ್ಲ ತಿಂತೀನಿ, ಹಂಗೇನಿಲ್ಲ. ಅಂದರೆ ಜಾಸ್ತಿ ತಿನ್ನಕ್ಕಾಗಲ್ಲ, ಬರೀ ಅದನ್ನೇ ತಿನ್ನು ಅಂತಾರೆ. ಶಿ ಟೇಕ್ಸ್ ಕೇರ್ ಆಫ್ ಎವ್ರಿ ಒನ್ ಎಲ್ಸ್ ಬಟ್ ಶಿ ಡಸಂಟ್ ಟೇಕ್ ಕೇರ್ ಆಫ್ ಹರ್. ತನ್ನನ್ನು ತಾನು ನೋಡ್ಕೊಳ್ಳಲ್ಲ, ಎಲ್ಲರೂ ನೋಡ್ಕೊಳ್ಳೋದು. ಅಲ್ಲಿ ಯಾವುದೋ ನಾಯಿ ಸಿಕ್ಕಿದ್ರೆ ಅದಕ್ಕೆ ಹೋಗಿ ಮನೆ ಒಳಗಡೆಯಿಂದ ಬಿಸ್ಕೆಟ್ ತಂದು ಹಾಕೋದೇನು, ಹಾಲು ತಂದು ಹಾಕೋದೇನು, ಏನಿರುತ್ತೆ ಎಲ್ಲ ತಂದು ಹಾಕ್ಬಿಡ್ತಾರೆ ನಾವು ಬೇಕಂದ್ರೆ. ನಿನ್ನ ಬಾಯಿಗೆ ಹಾಕಮ್ಮ, ನಿನ್ನ ಹೊಟ್ಟೆಗೆ ಹಾಕು ಒಳ್ಳೆ ಊಟ ಅಂತಂದ್ರೆ ಹಾಕಲ್ಲ. ನಂದೇನು ಇವ್ರಿಗೆ ಮೇಜರಾಗಿ ಇವ್ರಿಗೆ ಏನು ಇಷ್ಟ ಆಗಲ್ಲ ಅಂತ ನಾ ಹೇಳ. ನನ್ನ ಫೇವ್ರೆಟ್ ಫುಡ್ಡು ಇವ್ರಿಗೆ ಇಷ್ಟ ಇಲ್ಲ. ನನ್ನ ಫೇವ್ರೆಟ್ ಫುಡ್ ನಾನು ಎಲ್ಲಿ ಹೋದ್ರೂ ಕೇಳ್ತೀನಿ ಅದನ್ನು. ಇಡ್ಲಿ ಇಡ್ಲಿ ಇಷ್ಟ ಆಗಲ್ಲ ನಿಮ್ಗೆ? ಅಯ್ಯೋ ನನ್ಗೆ ಇಷ್ಟ ಆಗಲ್ಲ ಅಂತಲ್ಲ ಸರ್, 3 ಹೊತ್ತು ಇಡ್ಲಿ ತಿಂದ್ರೆ ಹಿಂಗೆ ಸರ್. ಹೌದಾ? ಅಂದರೆ ನನಗೆ ಇಡ್ಲಿ ತುಂಬ ಇಷ್ಟ ಸರ್. ನನಗೆ ಮಾರ್ನಿಂಗ್ ಇಡ್ಲಿ ಕೊಟ್ಬಿಟ್ರೆ ನಂಗೆ ತುಂಬ ಖುಷಿ ಆಗ್ಬಿಡ್ತೀನಿ. ಮಾರ್ನಿಂಗ್ ಅಂತಲ್ಲ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನಾಕ್ಸ್, ನೈಟ್ ಡಿನ್ನರ್, ಎಲ್ಲದಕ್ಕೂ ಇಡ್ಲಿ ಕೊಟ್ರು. ಹೊರಗಡೆ ಹೋದಾಗ ಸರ್ ಆಯಿಲಿ ಫುಡ್ ಏನಾದರೂ ಇರುತ್ತೆ, ನನಗೆ ಬೇಗ ಅಪ್ಸೆಟ್ ಆಗುತ್ತೆ ಹೆಲ್ತು. ಸೊ ಯಾವುದು ಬೇಡ, ಇಡ್ಲಿ ತಿನ್ನೋಣ ಅಂತ ಹೇಳಿ ಇಡ್ಲಿನ ರೂಢಿ ಮಾಡಿಕೊಂಡು ಇವಾಗ ಅದು ನನ್ನ ಫೇವ್ರೆಟ್ ಫುಡ್ ಆಗ್ಬಿಟ್ಟಿದೆ. ಇವ್ರಿಗೆ ಅದು ಇಷ್ಟ ಇಲ್ಲ. ಈ ಇಡ್ಲಿ ಅಂದ್ರೆ ಇಷ್ಟನೇ ಇತ್ತು ಸರ್ ನಂಗೆ. ಆ ಥರ ನಾನು ತಿನ್ನೋ ವಿಚಾರದಲ್ಲಿ ನಾನು ಎಲ್ಲ ತಿನ್ನೋ ಮಗ ನಾನು. ಐ ಈಟ್ ಫುಡ್ ಲೈಕ್ ಐ ಲವ್ ಫುಡ್ ಲೈಕ್ ಎನಿಥಿಂಗ್. ಇವ್ರ ಜೊತೆ ಸೇರಿ ಇಡ್ಲಿ ಮೇಲೆ ಜಿಗುಪ್ಸೆ ಬಂದಿದೆ ನನಗೆ. ನಾವು ಇಂಡಸ್ಟ್ರಿಯಲ್ಲಿ ಇರೋರೆಲ್ಲ ಇಡ್ಲಿ ವಡೆಗೆ ಅಭ್ಯಾಸ ಆಗಿರೋರೆ, ಇವ್ರು ಅದಕ್ಕೂ ಪ್ರೋ. ನಾರ್ಮಲ್ ಲೈಫಲ್ಲೇ ಇಡ್ಲಿಗೆ ಅಡಿಕ್ಟು, ಇನ್ನು ಇಂಡಸ್ಟ್ರಿಗೆ ಬಂದ್ಮೇಲೆ ಬೆಳಗ್ಗೆ ಇಡ್ಲಿ ವಡೆ ತಿಂದು ಸಿಕ್ಬಿಟ್ರೆ ಬಿಡ್ತಾರೆ. ಇವರು ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಸೂರ್ಯವಂಶ ಪಿಕ್ಚರ್ ಜಾಸ್ತಿ ನೋಡಿ. ಅದರಲ್ಲಿ ನಿಮ್ಗೆ ಗೊತ್ತಾ, ಇಡ್ಲಿಲಿ ಉಪ್ಪಿಟ್ಟು ಮಾಡ್ತಾರೆ. ಇವದೋಪು ಮಾಡ್ಕೊಡ್ತೀನಿ ನಿನ್ಗೆ. ಇವದೋಪು ಅಲ್ಲ, ಇಡ್ಲಿಯಲ್ಲಿ ಸರ್ ವಿಷ್ಣುವರ್ಧನ್ ಸರ್ ಮನೆಯವ್ರು ಬಂದಾಗ ಮಾಡ್ಕೊಡ್ತಾರೆ ಒಗ್ಗರಣೆ ಹಾಕಿ. ಸೊ ಮೋಸ್ಟ್ಲಿ ಈಗ ಇಬ್ರು ಲೋಕ ಸಂಚಾರ ಎಲ್ಲೆಲ್ಲಿ ಮಾಡಿದಿರಾ, ಎಲ್ಲೆಲ್ಲಿ ಸುತ್ತಿದ್ದೀರಾ? ಸುತ್ತಬೇಕು ಅಂತ ಇರೋದು ತುಂಬ ಇದೆ ಡೆಸ್ಟಿನೇಷನ್ಸು. ಬಟ್ ಒಂದೇನು ಅಂತಂದರೆ, ಅವ್ರಿಗೂ ಟ್ರಾವೆಲಿಂಗ್ ಅಂದರೆ ಇಷ್ಟ, ನನಗೂ ಟ್ರಾವೆಲಿಂಗ್ ಅಂದರೆ ಇಷ್ಟ. ಲೈಕ್ ಸೈಕಲ್ ಗ್ಯಾಪ್ ಸಿಕ್ಕಿದ್ರೆ ಎಲ್ಲಾದರೂ ಹೋಗ್ಬೇಕು ಅಂತ ರೆಡಿಯಾಗಿ ಕೂತಿರ್ತೀವಿ. ಆ ಥರ ಜಾಸ್ತಿ ಇಲ್ಲಿವರೆಗೂ ಆಗಿರೋದೇ ದೇವ್ರ ದರ್ಶನಗಳು. ದೇವ್ರ ದಯೆ ನಮ್ಮ ಮೇಲೆ ಇರಲಿ, ಜಾಸ್ತಿ ಕಣ್ಣುಗಳು ಯಾವ ಬೀಳದೇ ಇರಲಿ ಅಂತ ಹೋಗಿರೋದುಂಟು. ಅದು ಬಿಟ್ಟರೆ ಆವಾಗ ಇವಾಗ ಯಾವ್ದಾದ್ರು ಸಿನಿಮಾ ಯಾವ ಟೆಂಪಲ್ಸ್ ಹೋಗಿದ್ರಿ? ಮೇಜರಾಗಿ ಹೋಗಿದ್ದು ವೇಣುಗೋಪಾಲ ಸ್ವಾಮಿ ಮೈಸೂರಲ್ಲಿ. ಹಿಮದ್ ಗೋಪಾಲ ಸ್ವಾಮಿ. ಅಲ್ಲಿ ಅಲ್ಲ, ವೇಣುಗೋಪಾಲ ಸ್ವಾಮಿ KRS ಮೈಸೂರು ಫುಲ್ಲು ಮುಳುಗೋಗಿದ್ದನ್ನ ಕೋಡೇಶ್ ಅವರು ತೆಗೆದು ಮಾಡ್ತಿರಲ್ಲ. ನಂಜುಂಡೇಶ್ವರ ಸ್ವಾಮಿಗೆ ಹೋಗಿದ್ದೀವಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೋಗ್ಬಿಟ್ಟಿದ್ದೀವಿ, ಎಲ್ಲ ಟೆಂಪಲ್ಸ್ಗೂ ಹೋಗ್ಬಿಟ್ಟಿದ್ದೀವಿ ಮೇಜರ್. ನನಗೆ ತುಂಬ ಇಷ್ಟ ಆಗೋದು ಅದೇ ಆಮೇಲೆ ಇದೆಲ್ಲ ದೇವು ಆಮೇರು ದೇವಸ್ಥಾನ, ಮಲ್ಲೇಶ್ವರಂ ಅಲ್ಲಿ, ಕಲ್ಯಾಣಿಲಿ, ಕಾಡು ಮಲ್ಲೇಶ್ವರ ದೇವಸ್ಥಾನ, ಕಾಡು ಮಲ್ಲೇಶ್ವರ ಅಲ್ಲ ಮನೆ, ಗಂಗಮ್ಮ ದೇವಸ್ಥಾನ, ಆಪೋಸಿಟ್ ಗಂಗಮ್ಮ ದೇವಸ್ಥಾನ ಆಪೋಸಿಟ್, ಕಲ್ಯಾಣಿ ಒಳಗಡೆ ಬಸವನಿಂದ ನೀರ್ ಬೀಳುತ್ತೆ ಶಿವಲಿಂಗದ ಮೇಲೆ. ಅದೇ ಕಾಡು ಮಲ್ಲೇಶ್ವರ ದೇವಸ್ಥಾನ ಇಲ್ಲ, ಕಾಡು ಮಲ್ಲೇಶ್ವರ ಗಂಗಮ್ಮ ಪಕ್ಕದಲ್ಲಿ ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲ ಬ್ರೋ, ಇದು ಗಣೇಶ ತೀರ್ಥ ಗಣೇಶ ಸಮಥಿಂಗ್. ಬಸವನ್ ಬಾಯಿಂದ ನೀರು ಲಿಂಗದ ಮೇಲೆ ಬೀಳುತ್ತೆ. ಓಕೆ. ಬಸವನ್ ಬಾಯಿಂದ ರೆಗ್ಯುಲರ್ 24/7 ನೀರು ಲಿಂಗದ ಮೇಲೆ ಬೀಳತ್ತೆ.
ಆಮೇಲೆ And ಬುಲ್ ಅಲ್ಲಿ ಟೆಂಪಲ್ಗೆ ಹೋಗಿದ್ರಾ? ಕಲ್ಯಾಣ ದೇವ್ರ ವಿಗ್ರಹದ ಮುಂದೆನೆ ಕಲ್ಯಾಣಿ ಇದೆ, ಅಲ್ಲಿ ಆಮೆ ಮೀನು ಎಲ್ಲ ಇದೆ, ಚೆನ್ನಾಗಿದೆ. ಅದು ಗಂಗಮ್ಮ ದೇವಸ್ಥಾನ ಆಪೋಸಿಟ್, ಹೋಗಿ ಒಂದ್ಸಲ, ಚೆನ್ನಾಗಿದೆ. ಖಂಡಿತ. ಗಂಗಮ್ಮ ದೇವಸ್ಥಾನ, ಆಮೇಲೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಏನು ಹೇಳಿದ್ರಿ ಅಲ್ಲಿ, ಮತ್ತೆ ನಮ್ಮ ಮನೆ ಹತ್ರ ಇರೋ ಇಸ್ಕಾನು, ಮತ್ತೆ ಇನ್ನೊಂದು ರಾಜರಾಜೇಶ್ವರಿ ದೇವಿ ಬಂಡಿ ದೇವಸ್ಥಾನ. ಮಾಂಕಾಳಿ. ಎಲ್ಲ ಕಡೆ Nice. ಬಂದಿದ್ವಿ. ಈಗ ಜನರಲ್ ಆಗಿ ಪ್ರೀತಿಲಿದ್ದಾಗ ಬರೀ ಒಳ್ಳೇದ್ ಮಾತಾಡೋದು, ಫ್ಯಾನ್ಸಿ ತಿರುಗೋದು, ಗಿಫ್ಟ್ ಕೈ ಕೊಡೋದು, ಇದೆಲ್ಲ ಒಂದ್ ಕಡೆ ಆದ್ರೆ ಈ ಡಿಫ್ರೆನ್ಸಸ್ ಬಂದಾಗ ನಾವು ಎಷ್ಟು ಬೇಗ ಹೊಂದ್ಕೊಳ್ತೀವಿ ಅನ್ನೋದೇ ಬಹುಮುಖ್ಯ. ಈಗ ಇಬ್ಬರ ವಿಚಾರದಲ್ಲಿ ಈಗ ಯಾವ ವಿಚಾರಕ್ಕೆ ತುಂಬಾ ಡಿಫ್ರೆನ್ಸ್ ಬರುತ್ತೆ ನಿಮಗೂ ಅವ್ರಿಗೂ? ಸೊ ವ್ಯತ್ಯಾಸ? ಮೇಜರ್ ಆಗಿ ಬರೋದೇ ಅಂಡರ್ಸ್ಟ್ಯಾಂಡಿಂಗ್. ಒಂದು ಹುಡುಗಿ ಅಂತ ಬಂದ್ರೆ ಅಂಡರ್ಸ್ಟ್ಯಾಂಡಿಂಗ್. ಅವರೊಂದು ಪಾಯಿಂಟ್ ಆಫ್ ವ್ಯೂನ ಹೇಳ್ತಾರೆ, ನಾವೊಂದು ಪಾಯಿಂಟ್ ಆಫ್ ವ್ಯೂನ ಹೇಳ್ತೀವಿ. ಇವಾಗ ನಾನೊಂದು 10 ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ಜಾಗಕ್ಕೆ 20 ನಿಮಿಷ ಹೋಗೋದು ರೆಡಿ ಇರ್ತೀನಿ. ಆದರೆ ಇವರು 10 ರೂಪಾಯಿ ಉಳಿಸು, ನಡ್ಕೊಂಡು ಹೋಗಿ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಹೇಳೋದು ಇವರು. ಇಬ್ಬರಿಗೂ ಎಂಡ್ ಆಫ್ ದಿ ಡೇ ಆ ಡೆಸ್ಟಿನಿಗೆ ಹೋಗ್ಬೇಕಷ್ಟೇ. ವಿ ಹ್ಯಾವ್ ಟು ರೀಚ್ ಸಮ್ ಪಾಯಿಂಟ್. ಹೋಗೋ ದಾರಿ ವಿಚಾರವಾಗಿ ಎಲ್ಲರೂ ಜಗಳ ಆಡ್ತೀವಿ. ಆ ದಾರಿ ಆ ಸದ್ಯದ ಪರಿಸ್ಥಿತಿಗೆ ಆ ಟೈಮಲ್ಲಿ ಓಕೆ, ನೀನು ಹೇಳ್ತಿರೋ ದಾರಿ ಚೂಸ್ ಮಾಡ್ಕೋಬೇಕಾ, ನಾನು ಹೇಳ್ತಿರೋ ದಾರಿ ಚೂಸ್ ಮಾಡ್ಕೊಳ್ಳೋದು, ಕೂತು ಡಿಸ್ಕಸ್ ಮಾಡಿ ಮಾಡ್ಕೋಬೇಕು. ನಾವಂತ ನಾವೇ ನಾವೇ ಜಗಳ ಆಡ್ತಿಲ್ಲ ಅಂತ ಹೇಳಲ್ಲ. ಯಪ್ಪ ಯಾವ ಲೆವೆಲ್ ಆಡಿದೀವಿ ನಾವಿಬ್ರು ಅಂತ ಅಂದರೆ ಹೇಳ್ಬಾರ್ದು ಕ್ಯಾಮ್ರಾ ಮುಂದೆ, ಆ ಲೆವೆಲ್ ಜಗಳ ಆಡಿದೀವಿ, ಬಟ್ ವೆರಿ ಸೀರಿಯಸ್. ಮನೆವರೆಗೂ ಹೋಗಿದ್ದುಂಟು ಎರಡು ಸಲ ಏನೋ. ಆಮೇಲೆ ನಾವೇ ಸರಿ ಹೋಗಿ. ಬಟ್ ಏನು ಅಂದ್ರೆ ಎಂಡ್ ಆಫ್ ದಿ ಡೇ ನೆಕ್ಸ್ಟ್ ಕಾಲ್ ಅಂತ ಬಂದಾಗ, ನೆಕ್ಸ್ಟ್ ಮೆಸೇಜ್ ಅಂತ ಬಂದಾಗ, ಹೇಳ್ ಮನೆ ಅಷ್ಟೇ, ಮುಗೀತು. ಅಷ್ಟೇ. ಬಿಕಾಸ್ ಯಾರೋ ಹೇಳಿದಾರೆ ದೊಡ್ಡವರು, ಪ್ರಾಬ್ಲಮ್ ವಿರುದ್ಧ ಫೈಟ್ ಮಾಡಿ, ನಿಮ್ಮ ವಿರುದ್ಧ ಫೈಟ್ ಮಾಡಬಾರ್ದು ಅಂತ. ವಿ ಹ್ಯಾವ್ ಟು ಬೋತ್ ಫೈಟ್ ಫಾರ್ ದ ಪ್ರಾಬ್ಲಮ್, ನಾಟ್ ಅಮಂಗ್ ಅವರ್ ಸೆಲ್ವ್ಸ್ ಅಂತ. ಅದನ್ನು ನಾವು ಲೈಕ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಯಾರೇ ಆದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದೇ ಬರುತ್ತೆ. ಲೈಕ್ ವೇವ್ ಲೆಂತ್ ಮ್ಯಾಚ್ ಆಗಲ್ಲ, ಮೈಂಡ್ ಸೆಟ್ಗಳು ಮ್ಯಾಚ್ ಆಗಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾಚ್ ಆಗಿರ್ಬೋದು. ಶುರುಲೆಲ್ಲ ಕಲರ್ಫುಲ್ ಆಗಿರುತ್ತೆ, ಹೋಗ್ತಾ ಬ್ಲ್ಯಾಕ್ ಆ್ಯಂಡ್ ವೈಟ್ಗಿಂತ ವರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ ವಿಲ್ ಕಮ್ ಔಟ್ ಆಫ್ ಇಟ್. ಹೆಂಗೆ ಬರ್ತೀರ ನೀವು ಅದರಿಂದ ಹೊರಗಡೆ? ಅರ್ಥ ಮಾಡಿಸಿ, ಪರವಾಗಿಲ್ಲ. 1 ದಿನ 2 ದಿನ ಕೂರಿಸಿ ಕೈ ಕಾಲು ಕಟ್ಟಾಗ್ತಿರೋ ಗೊತ್ತಿಲ್ಲ, ಅರ್ಥ ಮಾಡಿಸಿ. ನೋಡಮ್ಮ, ನಾನು ಹಿಂಗೆ ಹಂಗಲ್ಲ ಅಂದಿದ್ದು, ನಾನು ಹಿಂಗೆ ಅಂದಿದ್ದು, ತಪ್ಪು ತಿಳ್ಕೊಬೇಡ ಅಂತ. ಅವರಾದರೂ ಸರಿನೇ ಕೂತ್ಕೊಂಡು ಅರ್ಥ ಮಾಡಿಸ್ಕೊಳ್ಳಿ. ಬಿಟ್ಟು ಹೋಗ್ಬಿಡೋದು ಈಸಿ, 1 ಸೆಕೆಂಡ್ ಅದು ಬಿಟ್ಟು ಹೋಗೋದಕ್ಕೆ ಮತ್ತೆ ಏನಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು? ಆ್ಯಂಡ್ ಇನ್ನೊಂದೇನು ಅಂದರೆ, ಇವರೊಬ್ಬರೇ ಮಗ ಆಗಿರೋದ್ರಿಂದ, ಆ್ಯಂಡ್ ಇವ್ರು ಬರೀ ಹುಡುಗರ ಜೊತೆನೇ ಮಿಂಗಲ್ ಹಾಕ್ಕೊಂಡು ಅವ್ರ ಜೊತೆನೇ ಬೆಳೆದಿದ್ರಿಂದ, ಹುಡುಗಿ ಜೊತೆ ಹೇಗೆ ಸಾಫ್ಟಾಗಿ ಮಾತಾಡಬೇಕು ಅನ್ನೋದು ಇವ್ರಿಗೆ ಗೊತ್ತೇ ಇರಲಿಲ್ಲ. ಲಿಟ್ರಲಿ ಗೊತ್ತಿರಲಿಲ್ಲ. ನಾನು ಪ್ರತಿಯೊಂದನ್ನು ಈ ಥರ ಮಾತಾಡಿದ್ರೆ ಈ ಥರ ಫೀಲ್ ಆಗುತ್ತೆ, ಹಿಂಗೆ ಮಾತಾಡಬಾರ್ದು, ಇಷ್ಟು ಸಾಫ್ಟಾಗಿರಬೇಕು, ಇಲ್ಲಿ ಈ ಥರ ಬಿಹೇವ್ ಮಾಡಬೇಕು, ಈ ಥರ ಕೋಪ ಮಾಡ್ಕೊಳ್ಬಾರ್ದು, ಆ ಥರ ಆಡಬಾರ್ದು, ಎಲ್ಲ ಮೆಂಡ್ ಮಾಡಿ ಇವಾಗ ಈಸ್ ಅ ವೆರಿ ಗುಡ್ ಮ್ಯಾನ್. ತುಂಬ ಜೆಂಟಲ್ ಆಗಿದ್ದಾರೆ ಇವಾಗ. ಇವರು ಭಾರ್ಗವಿ LLB ಅಲ್ಲ, ಭಾರ್ಗವಿ ಟೀಚರ್. ಇವರು ಭೂಮಿಕಾ ಅವ್ರಿಗೆ ಇಟ್ಟಿದ್ದೆ ಸೀರಿಯಲ್ ಟೀಚರ್ ಅಮ್ಮ ಅಂತ ಹೆಸರು, ನಮ್ಮಲ್ಲಿ ಇವ್ರಿಗೆ ಇಡ್ತೀವಿ. ಅಷ್ಟೆಲ್ಲ ತೀಡಿ ಇವಾಗ ಸ್ವಲ್ಪ ಅಲ್ಲ, ಇವಾಗ ಎಷ್ಟೋ ಚೇಂಜ್ ಆಗಿದ್ದಾರೆ. ನನ್ನಂತವನ್ನ ಪಳಗಿಸ್ಬೇಕು ಅಂದರೆ ತುಂಬ ಗುಂಡಿಗೆ ಬೇಕು ಸರ್, ಡಬ್ಬಲ್ ಗುಂಡಿಗೆ ಬೇಕು. ಬಟ್ ಈ ಅಮ್ಮಂಗೆ 3 ಗುಂಡಿಗೆ ಐತೆ. ಇಲ್ಲಾಂದರೆ ನನ್ನಂತವ್ನು ಬಗ್ಗೋ ಮಗನೇ ಇಲ್ಲ. ಯಾರಿಗೂ ಬಗ್ದಿರೋನು, ಒಬ್ರಿಗೆ ಬಗ್ಗಿದ್ದೀನಿ ಜೀವನದಲ್ಲಿ ಅಂದರೆ ಅದು ಇವ್ರಿಗೆ. ಅಂದರೆ ನನಗೆ ಬಗ್ಬೇಕು ಅಂತನೋ ಅಥವಾ ನಾನು ಹೇಳ್ದಂಗೆ ಕೇಳಬೇಕು ಅಂತನೋ ಆ ಥರದ್ದೇನೂ ಇಲ್ಲ. ಖಂಡಿತ. ಬಟ್ ಏನಂದರೆ, ಈ ಥರ ಇದ್ದರೆ ಚೆನ್ನಾಗಿರ್ತೀವಿ, ಹಿಂಗಿರೋಣ, ಈ ಥರ ಇದ್ದರೆ ಅಂದರೆ ಇವ್ರು ಹೇಗಂದರೆ ಮನ್ಸಿಗೆ ಏನು ಬರುತ್ತೋ ಅದನ್ನು ಹಾಗೆ ಮಾತಾಡ್ಬಿಡ್ತಾರೆ. ಅದನ್ನೇನು ಫಿಲ್ಟರ್ ಮಾಡಲ್ಲ. ಮುಂದೆಗಡೆ ಇರೋರಿಗೆ ಹೇಗೆ ಫೀಲ್ ಆಗುತ್ತೆ ಅಂತಲೂ ಇವ್ರು ಯೋಚನೆ ಮಾಡ್ತಿರ್ಲಿಲ್ಲ ಅವಾಗ. ಬಟ್ ಬಸವಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಒಬ್ರಿಗೆ ನೋವಾಗುತ್ತೆ ಅಂದರೆ ನೀವು ಸತ್ಯನ, ಅಂದರೆ ಒಂದು ಸತ್ಯ ಹೇಳೋದ್ರಿಂದ ಒಬ್ರಿಗೆ ನೋವಾಗುತ್ತೆ ಅಂದರೆ ಆ ಸತ್ಯನ ಹೇಳಲೇಬೇಡಿ. ಹಂಗಂತ ಮುಚ್ಚಿಟ್ಟು ಸುಳ್ಳು ಹೇಳಿ ಅಂತ ಅಲ್ಲ, ಅದನ್ನು ಮರೆಮಾಚಿ ಅವ್ರಿಗೆ ಹರ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ನಾನು ಅದನ್ನೇ ಇವರಿಗೆ ಪದೇ ಇವ್ರು ಯಾವಾಗಲೇ ಏನಾದರೂ ಹರ್ಟ್ಫುಲ್ಲಾಗಿ ಏನಾದರೂ ಮಾತಾಡ್ತಿದ್ದಾಗ ನಾನು ಅದನ್ನು ಹೇಳಿ ಸಮಾಧಾನ ಮಾಡಿ, ಹಂಗೆ ಮಾಡಬಾರ್ದು ಅಂತ. ಎಷ್ಟು ಹಿಂಸೆ ಆಗ್ಬಿಟ್ಟಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಪ್ರತಿಯೊಂದನ್ನು ಹೇಳಬೇಕಲ್ಲ, ಪ್ರತಿಯೊಂದನ್ನು ಅರ್ಥ ಮಾಡಿಸ್ಬೇಕಲ್ಲ ಅಂತ ಬರ್ತಾ ಇತ್ತು. ಬಟ್ ಅವ್ರಿಗೆ ಅರ್ಥನೇ ಆಗದೆ, ಅಂದರೆ ಯಾರು ಹೇಳ್ಕೊಟ್ಟೇ ಇಲ್ಲ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಬಂದಾಗ ಯಾರಾದರೂ ಒಬ್ಬರು ಹೇಳ್ಕೊಡ್ಲೇಬೇಕಲ್ಲ. ಸೊ ನಾನೇ ತಾಳ್ಮೆ ತಗೊಂಡು ಪ್ರತಿಯೊಂದನ್ನು ಹೇಳ್ಕೊಟ್ಟೆ. ಸುಮ್ಮನೆ ಅನ್ನಲ್ಲ ಸರ್, ಹೆಣ್ಮಕ್ಳು ತಾಳ್ಮೆಯ ಲೈಕ್ ಏನೋ ಅಂತಾರಲ್ಲ ಶಿಖರ, ಇದನ್ನ ಒಂಥರ ಸುಮ್ಮನೆ ಅನ್ನಲ್ಲ ಅದು. ಆ್ಯಂಡ್ ದಟ್ ಓನ್ಲಿ ಹ್ಯಾಪನ್ಸ್ ಓನ್ಲಿ ವಿತ್ ಇಫ್ ದೇ ಹ್ಯಾವ್ ಜೆನ್ಯೂನ್ ಫೀಲಿಂಗ್ಸ್.
ಕಾಟಾಚಾರಕ್ಕೆಲ್ಲ ಅದು ಬರೋದಿಲ್ಲ, ಖಂಡಿತ ಬರೋದಿಲ್ಲ. ಒಂದು ಹೆಣ್ಣು ಒಬ್ಬಂಗ ಪಳಗಿಸೋದು ಇನ್ ದ ಸೆನ್ಸ್ ಇದರಲ್ಲೇ ಹೇಳ್ತಾಯಿಲ್ಲ ನಾನು. ಒಂದು ಹೆಣ್ಣು ಜೊತೆಗೆ ನಿಂತು ಇವನ್ನ ಸರಿ ಮಾಡಬೇಕು ಅಂತ ಅನ್ನೋದಕ್ಕೂ ಆ್ಯಂಡ್ ಒಬ್ಬ ಗಂಡು ನಾನು ಈ ವ್ಯಕ್ತಿ ಜೊತೆ ಇರಬೇಕು, ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ಸರಿಪಡಿಸ್ಕೋಬೇಕು, ಆಕೆಯಲ್ಲಿ ಏನಾದರೂ ಇದ್ದರೆ ಅದನ್ನು ನಾನು ನಿಂತು ಸರಿಪಡಿಸ್ಬೇಕು ಅನ್ನೋದಕ್ಕೂ ಜೆನ್ಯೂನ್ ಫೀಲಿಂಗ್ಸ್ ಇದ್ದರೆ ಮಾತ್ರ ಸಾಧ್ಯನೇ ಹೊರತು ಕಾಟಾಚಾರಕ್ಕೋ, ಟೈಮ್ ಪಾಸ್ಗೋ, ಲಿವಿಂಗ್ ಟುಗೆದರು, ಸಿಚುಯೇಷನ್ಶಿಪ್ಪು, ಒನ್ ನೈಟ್ ಸ್ಟ್ಯಾಂಡ್ಸು ಇವೆಲ್ಲ ಅಲ್ಲ ಸರ್ ಪ್ರೀತಿ ಅಂದರೆ. ಪ್ರೀತಿ ಇಸ್ ನಥಿಂಗ್ ಬಟ್ ಟ್ರೂ ಫೀಲಿಂಗ್ಸ್ ವಾಟ್ ಯು ಫೀಲ್ ಫಾರ್ ಅದರ್ಸ್. ಸುಮ್ಮನೆ ಒಂದು ಫಿಸಿಕಲ್ ಆಗೋದಕ್ಕೆಲ್ಲ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೋತಾರೆ ಜಸ್ಟ್ ಟು ಗೆಟ್ ದಟ್ ಪರ್ಸನ್, ಜಸ್ಟ್ ಟು ಗೆಟ್ ಇನ್ ಟು ದಟ್ ಪರ್ಸನ್. ನೋ, ಡೋಂಟ್ ಯೂಸ್ ದಟ್, ಡೋಂಟ್ ಡೂ ದಟ್ ಅಂಟಿಲ್ ಅನ್ಲೆಸ್ ಯು ಆರ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದಟ್ ಪರ್ಸನ್, ದೆನ್ ಕಾಲ್ ಇಟ್ ಆಸ್ ಲವ್. ನಮ್ಮಿಬ್ಬರಲ್ಲಿ ಏನು ಅಂತ ಅಂದರೆ, ಇಲ್ಲಿ ನನಗೇನೋ ಒಳ್ಳೇದಾಗಬೇಕು ಸೊ ನೀನು ಇದನ್ನು ಮಾಡು, ನಾನು ಇವ್ರಿಗಾಗಲಿ ಇವ್ರು ನನಗಾಗಲಿ, ಇವತ್ತು ಇವ್ರು ನನಗೆ ಜಿಮ್ ಅಂತಾರೆ, ಮತ್ತೊಂದು ಅಂತಾರೆ, ನಾನು ಹೋದರೆ ಒಂದು ತಿಂಗಳಲ್ಲಿ ನಾನು ಅಲ್ಲಿ ಗೆಟ್ ಬ್ಯಾಕ್ ಟು ಫಾರ್ಮ್, ಇಲ್ಲ ಅಂತಲ್ಲ. ಬಟ್ ಅವ್ರು ಯಾವಾಗ್ಲೂ ಗಾಡಿ ಹುಷಾರಾಗಿ ಓಡಿಸು, ಗಾಡಿ ಅದು ನಾನು ಸ್ವಲ್ಪ ಗಾಡಿಗಳಲ್ಲಿ ಅದು ಇದು ಆಲ್ಟ್ರ್ ಮಾಡಿಸೋದು, ಮತ್ತೊಂದು ರೆವ್ ಮಾಡೋದು ತುಂಬ ಇಷ್ಟ ನನಗೆ. ನಾನು ಪ್ರಾಮಿಸಸ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ಗಾಡಿ ಇಷ್ಟ್ರ ಮೇಲೆ ಓಡಿಸ್ಬಾರ್ದು, ಎಷ್ಟೇ ಎಮರ್ಜೆನ್ಸಿ ಇದ್ರೂ ಇಷ್ಟರಲ್ಲೇ ಓಡಿಸಿ ಅಂತ ಹೇಳಿ ಪ್ರಾಮಿಸ್ ಎಲ್ಲ ಮಾಡಿಸ್ಕೊಂಡಿರೋದುಂಟು. ಅದೆಲ್ಲ ನನ್ನ ಮಾತು ಕೇಳಬೇಕು ಅಂತ ಅಲ್ಲ, ಅವ್ರಿಗೆ ಒಳ್ಳೇದಾಗಲಿ, ಅವ್ರು ಚೆನ್ನಾಗಿರಲಿ ಅನ್ನೋದಷ್ಟೇ. ಇದುವರೆಗೂ ನಮ್ಮಿಬ್ಬರ ಮಧ್ಯೆ ಆಗಿರೋ ಸುಮಾರು ಒಂದಷ್ಟು ಕಾನ್ವರ್ಸೇಷನ್ಸು ನಾವು ಅವ್ರಿಗೆ ಒಳ್ಳೇದನ್ನು ಬಯಸೋದ್ರಿಂದ, ಒಂದಷ್ಟು ಜಗಳಗಳಾಗಿರೋದು ನಾವು ಅವ್ರಿಗೆ ಒಳ್ಳೇದನ್ನು ಬಯಸೋದ್ರಿಂದ. ಅದು ಯಾವಾಗ ಅಂಟಿಲ್ ಅನ್ಲೆಸ್ ಓಕೆ ದಿಸ್ ಇಸ್ ಕೇರ್ ಅಂತ ಅವರು ಯಾವಾಗ ಅರ್ಥ ಮಾಡ್ಕೋತಾರೋ ಅಲ್ಲಿಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಅದನ್ನು ರಿಸ್ಟ್ರಿಕ್ಷನ್ಸ್ ಅಂತ ತೊಗೊಂಡ್ರೆ ಇನ್ನೂ ದೊಡ್ಡದಾಗುತ್ತೆ. ಈಗ ನಿಮ್ಮಿಬ್ಬರಲ್ಲಿ ತುಂಬ ಡಿಫ್ರೆನ್ಸಸ್ ಬಂದಾಗ, ಇನ್ನೇನು ಈ ಸಂಬಂಧನೇ ಏನೋ ಆಗ್ತಿದೆ ಅಂತಂದಿದ್ದಾಗ ಯಾರು ಫಸ್ಟ್ ಸಾರಿ ಕೇಳೋದು, ಅಥವಾ ಸಂಬಂಧ ಬೇಕು ಅಂತ ತುಂಬ ಎಫರ್ಟ್ ಹಾಕೋದು? ನಮ್ಮಿಬ್ಬರಲ್ಲಿ ಯಾರ ಕಡೆಯಿಂದನೇ ತಪ್ಪಿದ್ರು ಕೂಡ ವಿ ಆರ್ ಸಾರಿ. ಅಂದರೆ ಇವರೇ ಕೇಳಬೇಕು, ನಾನೇ ಕೇಳಬೇಕು ಅಂತ ಅಲ್ಲ. ಯಾವಾಗಲೂ ಆ ಫಸ್ಟ್ ಸ್ಟೆಪ್ ಯಾರು ತಗೊಂತಾರೆ? ಫಸ್ಟ್ ಸ್ಟೆಪ್ ಅಂತ ಆ ಥರದ್ದೇನಿಲ್ಲ ಸರ್. ಅಂದರೆ ತಪ್ಪು ಯಾರ್ದಿರುತ್ತೋ ಅವ್ರು ಫಸ್ಟ್ ಸಾರಿ ಅಷ್ಟು ಕೇಳ್ತಾರೆ. ಗ್ಯಾಪು ಕೊಟ್ಟಿಲ್ಲ, ಅಷ್ಟೊಂದು ಗ್ಯಾಪು ಕೊಡಕ್ಕೆ ಹೋಗಲ್ಲ. ಗ್ಯಾಪ್ ಕೊಟ್ಟಷ್ಟು ಏನಾಗುತ್ತೆ ಪ್ರಾಬ್ಲಮ್ ಇನ್ನೂ ದೊಡ್ಡದಾಗ. ಜನ ಹೇಳುವಾಗ ಏನು, ಓಕೆ ಲೆಟ್ ಮೀ ಟೇಕ್ ಸಮ್ ಪರ್ಸನಲ್ ಸ್ಪೇಸ್, ಲೆಟ್ ಮೀ ಟೇಕ್ ಸಮ್ ಟೈಮ್. ಯು ನಾಟ್ ಟೇಕಿಂಗ್ ಟೈಮ್, ಯು ಗೋಯಿಂಗ್ ಅವೇ. ಏನೋ ಒಂದು ಜಗಳ ಆಯಿತು ಅಂದಾಗ ಓಕೆ ಒಂದು 2 ದಿನ ಬೇಡಪ್ಪ, ನನ್ನ ಪಡ ನಾನು ಇರೋಣ, ಅವ್ರ ಪಡಗ ಅವ್ರು ಇರಲಿ. ನಾವು ಮಾತಾಡ್ಕೊಂಡಿದೀವಿ ಆ ಥರ ಮಾಡೋಣ ಅಂತ, ಬಟ್ ಇಬ್ರಿಗೂ ಆಗಲಿಲ್ಲ. ಇವಾಗ ನೀವಿಬ್ಬರು ಆರ್ಟಿಸ್ಟ್ಗಳಾಗಿದ್ದು, ಈಗ ಅವರು ನಾಳೆ ಬೆಳಗ್ಗೆ ಇನ್ನೊಂದು ಸೀರಿಯಲ್ಲೋ ಅಥವಾ ಇನ್ನೊಂದು ಸಿನಿಮಾನೋ, ನೀವೊಂದು ಸೀರಿಯಲ್ಲೋ ಸಿನಿಮಾಲಿ ಬೇರೆ ಕೋ ಆಕ್ಟರ್ಗಳ ಜೊತೆ ವರ್ಕ್ ಮಾಡೋವಂಥ ಟೈಮಲ್ಲಿ ಈಗ ಅವ್ರನ್ನ ಹಗ್ ಮಾಡಬೇಕು, ಸೀನ್ಗೋಸ್ಕರ ಏನೋ ಬೇರೆ ಕೇಳ್ತು. ಆದರೆ ಈ ವಿಚಾರಗಳೆಲ್ಲ ನೀವು ಓಪನ್ ಆಗಿ ನೋಡ್ತೀರೋ, ಅಥವಾ ಇಲ್ಲ ನೀನು ಮದುವೆ ಆಗಿದೆ, ನೀನು ನನ್ನ ಗಂಡ ನನ್ನ ಹೆಂಡತಿ ಸಟನ್ ಬೌಂಡ್ರಿಲೇ ಇರಬೇಕು, ಆ ಥರದ್ದು ಏನಾದರೂ ಇದೆಯಾ ನಿಮ್ಮಲ್ಲಿ? ವಿ ಬೋತ್ ಬೌಂಡ್ರಿ ಇನ್ ದ ಸೆನ್ಸ್ ಇವ್ರು ನಾನು ಇವ್ರಿಗೆ ಹಾಕಿರೋದಾಗ್ಲಿ ಅಥವಾ ಇವ್ರು ನನಗೆ ಹಾಕಿರೋದಾಗ್ಲಿ ಇಲ್ಲ. ನನಗೆ ನಾನೇ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅವ್ರಿಗೊಂದು ಬೌಂಡ್ರಿ ಹಾಕ್ಕೊಂಡಿದ್ದಾರೆ. ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ ನಾನಷ್ಟೇ ಹೇಳಬಲ್ಲೆ. ಒಬ್ಬ ಡಿರೆಕ್ಟರ್ ಅಂದರೆ ಅವರ ವಿಷನಲ್ಲಿ ನನಗೆ ಬೇಕು ಅಂತ ಕೇಳ್ತಾ ಇದ್ದಾಗ ಅದನ್ನು ನನಗೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನಾನು ಇದು ಡಿಸೈಡ್ ಮಾಡಬೇಕಾಗಿರೋದು. ನಾನು ಹೇಳ್ತೀನಿ ನನಗಿದು ಅಷ್ಟು ಕಂಫರ್ಟಬಲ್ ಆಗಿಲ್ಲ, ನಾನು ಅದು ಮಾಡಲ್ಲ ಅಂತ ಹೇಳಿದಾಗ ಇವನ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವನ್ ಅಂದರೆ ಅದು ಅವ್ರಿಗೂ ಇದಾಗುತ್ತೆ. ಈ ಕೆಲವು ಸತಿ ಏನಾಗ ಗೊತ್ತಾ ಸರ್, ಓಕೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ನಿನ್ನಿಂದ ನಾನು ಅದನ್ನು ನಿಲ್ಲಿಸ್ಬೇಕಾ ಅನ್ನೋವಂಥದ್ದು ಇಬ್ಬರಲ್ಲಿ ಯಾರ ಹತ್ರನೂ ಇಲ್ಲ. ನಾವೇ ಮಾಡೋಕ್ಕೆ ರೆಡಿ ಇಲ್ಲ, ಬಟ್ ಆ ಸಮಯಕ್ಕೆ, ಆ ಸಂದರ್ಭಕ್ಕೆ, ಆ ಸೀನಿಗೆ ಕಟ್ಟು ಬಿದ್ದಾಗ ಮಾಡಬೇಕಾಗತ್ತೆ. ಬಟ್ ಆ್ಯಸ್ ಇಟ್ ಈಸ್ ಅಲ್ಲಿ ಬರ್ದಂಗೆ ಮಾಡಬೇಕು ಅಂತ ಏನಿಲ್ಲ. ಅವ್ರು ಬರೀತಾರೆ, ಬಟ್ ಫಿಸಿಕಲ್ ಥಿಂಗ್ ಅಂತ ಬಂದಾಗ ಇಟ್ಸ್ ಕಂಪ್ಲೀಟ್ಲಿ ಆರ್ಟಿಸ್ಟ್ ಚಾಯ್ಸ್. ಸೊ ಆರ್ಟಿಸ್ಟ್ ಆಗಿ ಸರ್ ಅದನ್ನೊಂಚೂರು ಹಿಂಗೆ ಮಾಡ್ಬೋದಾ ಅಥವಾ ಹಿಂಗೆ ಮಾಡ್ಬೋದಾ. ಇವಾಗ ನಾನು ಅಮೃತಧಾರೆಯಲ್ಲಿ ಇವ್ರು ನನ್ನ ಜೊತೆಗೆ ಆ್ಯಕ್ಟ್ ಮಾಡೋ ಟೈಮಲ್ಲೇ ನಾನು ನನ್ನ ಕೋ ಆರ್ಟಿಸ್ಟಿಗೆ 2 ಸಲ ಕಿಸ್ ಮಾಡಬೇಕಾದಂಥ ಸೀನ್ ಬಂತು. ಆ ಥರ ಸುಮಾರು ಸಲ ಬರೆಯೋರು. ಇಫ್ ಇಟ್ ಇಸ್ ನೆಸೆಸರಿ, ನಂಗೆ ಸಿಕ್ತಂಥ ಡೈರೆಕ್ಟರ್ ಹಂಗಿದ್ರು, ಒಳ್ಳೆಯವರಿದ್ರು. ಇಫ್ ಇಟ್ ಇಸ್ ನೆಸೆಸರಿ ಓನ್ಲಿ ದೆನ್ ಯೂಸ್ ಟು ಡೂ, ಇಫ್ ನಾಟ್ ನೋ. ಸರ್ ಇಲ್ಲಿ ಬೇಕಾ ನೋಡಿ ಸರ್ ಅಂದಾಗ ಅಣ್ಣ ಬೇಕು, ಯಾಕಂದರೆ ಈ ಟೈಮಲ್ಲೇ ಅಣ್ಣ ನಿಮ್ಮನ್ನು ನೋಡ್ತಾನೆ. ಇವಾಗ ಓಕೆ ಒಂದು ಫ್ರೆಂಡ್ ಹೆಗ್ಲ ಮೇಲೂ ಕೈ ಹಾಕೊಂಡು ಕುತ್ಕೋಬೋದು, ಇಲ್ಲ ಅಂತಲ್ಲ. ಈಗಿನ ಜನ್ರೇಷನಲ್ಲಿ ಹುಡುಗಿ ಹೆಗ್ಲ ಮೇಲೆ ಕೈ ಹಾಕೊಂಡು ಚಿಲ್ ಆಗಿರ್ತಾರೆ, ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೀನು ಅವ್ಳಿಗೆ ಮುತ್ತು ಕೊಟ್ಟರೆ ತಾನೇ ನೀನು ಇಲ್ಲೇನೋ ಎಕ್ಸ್ಟ್ರಾ ಅಫೇರ್ ಇಟ್ಕೊಂಡಿಗೆ ಅಂತ ಗೊತ್ತಾಗ್ತು. ಸೊ ಅದಕ್ಕೋಸ್ಕರ ಕೊಡಲೇಬೇಕಾಗತ್ತೆ ಅಂತ ಶಿ ಅಂಡರ್ಸ್ಟುಡ್. ಈವನ್ ಐ ಅಂಡರ್ಸ್ಟ್ಯಾಂಡ್. ಈವನ್ ಶಿ ಹ್ಯಾಸ್ ಟು ಡೂ ಸಮ್ ಸೀನ್ಸ್ ಇನ್ ಹರ್ ಸೀರಿಯಲ್. ಅವಾಗ ನಾನು ಅರ್ಥ ಮಾಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ನಾವು ಕಷ್ಟಪಟ್ಟು ಅದನ್ನು ಅವಾಯ್ಡ್ ಮಾಡ್ತಿದ್ದೀವಿ ಅಂದಾಗ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ನಾನು ಇಷ್ಟಪಟ್ಟೆ ಅವಾಯ್ಡ್ ಮಾಡ್ತೀನಿ, ನನಗೆ ಅದು ಇಷ್ಟ ಇಲ್ಲ ಅಂದಾಗ ನೋ ಇಶ್ಯೂಸ್.
ಈಗ ಎಂಗೇಜ್ಮೆಂಟ್ ಆಯಿತು, ಈಗ ನೆಕ್ಸ್ಟ್ ಮದುವೆ ಆಗೋ ಪ್ಲ್ಯಾನ್ಸ್ ಎಲ್ಲ ಆನ್ ಡೇಟ್ ಇದೆ. ಸೊ ಈಗ ನೀವು ಎಂಗೇಜ್ಮೆಂಟ್ಗಿಂತ ಮುಂಚೆ ನೀವಿಬ್ಬರು ಕೂತ್ಕೊಂಡು ಪರಸ್ಪರ ಮದುವೆ ಆದಮೇಲೆ ನಾನು ಹಿಂಗಿರ್ತೀನಿ ಅಥವಾ ನೀನು ಹಿಂಗಿರು, ಓಕೆ ನಿನ್ನ ಒಂದು ಅಂದರೆ ನಿನ್ನ ಒಂದು ಗಡಿ ಇಷ್ಟೇ, ಅಂದರೆ ನನ್ನ ಪರ್ಸ್ನಲಲ್ಲಿ ನನ್ನ ಕೆಲಸದಲ್ಲಿ ನೀನು ಇಷ್ಟು ಮಾತ್ರ ಎಂಟ್ರ್ ಆಗಬೇಕು. ಅಂದರೆ ನೀವು ಮದುವೆ ಮುಂಚೆ ಇವಾಗ ಏನಾದರೂ ಎಂಗೇಜ್ಮೆಂಟ್ ಮುಂಚೆನೇ ಇಬ್ಬರು ಏನಾದರೂ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮಾತುಕತೆ ಆ ಥರದ್ದು, ಅಥವಾ ನಿಮ್ಮ ಡ್ರೀಮ್ಸ್ ಆಗ್ಬೋದು ಮುಂದೆಂದು ಏನಾದರೂ ಮಾತಾಡಿದ್ರೆ ಆ ಥರದಲ್ಲೇ? ನಾನು ಹೇಳಿದ್ದಿಷ್ಟೆ. ನಾನು ನೆಕ್ಸ್ಟ್ ಇಯರ್ಗೆ ನಾನು ಇಂಡಸ್ಟ್ರಿಗೆ ಬಂದು 10 ಇಯರ್ಸ್ ಆಗುತ್ತೆ. ನಾನು ಇಲ್ಲಿವರೆಗೂ ಕಷ್ಟಪಟ್ಟು ಇಲ್ಲಿ ನೆಲೆಯಾಗಿ ಅಂದರೆ ನಿಲ್ಲಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಮದುವೆ ಆಗಿದ ತಕ್ಷಣ ಬಿಟ್ಬಿಡೋದಕ್ಕೋಸ್ಕರ ಅಲ್ಲ. ನನಗೆ ಎಲ್ಲಿವರೆಗೂ ನನಗೆ ಆಸೆ ಇರುತ್ತೋ, ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ನನಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಮಾಡ್ತೀನಿ ಅಂತ ಇದೊಂದು ನಾನು ಹೇಳಿದ್ದುಂಟು. ಇದ್ದಂತೆ ಬೇರೆ ಯಾವ ವಿಚಾರಗಳು ನಾವು ಡಿಸ್ಕಸ್ ಮಾಡಿಲ್ಲ. ಆ್ಯಂಡ್ ಈವನ್ ಹಿ ಅಗ್ರೀಡ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಅದಕ್ಕೆ ಒಪ್ಕೊಳ್ತು. ಅದೊಂದು ಇತ್ತು ಅಷ್ಟೇ. ಏಕೆಂದರೆ ಹೆಣ್ಮಕ್ಳು ಅಂತ ಬಂದಾಗ ಮದುವೆ ಆಗಿದ ತಕ್ಷಣ ತಾನು ಮಾಡ್ತಿರೋ ಪ್ರೊಫೆಷನ್ನ ಬಿಟ್ಬಿಡ್ಬೇಕು ಅನ್ನೋದೊಂದು ಬಂದೇ ಬರುತ್ತೆ. ಆ್ಯಂಡ್ ಈ ಟೈಮಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಮುಂಚೆ ಅದೆಲ್ಲ ಇತ್ತು. ನನಗೆ ಇವರೆಲ್ಲಿ ಆ ಥರ ಬೌಂಡ್ರೀಸ್ ಹಾಕ್ತಾರೋ, ಇಲ್ಲಿ ಮಾಡಬೇಡ ಅಂತ ಹೇಳ್ತಾರೋ ಅನ್ನೋದೊಂದು ಭಯ ಇತ್ತು. ಆ ಒಂದು ವಿಚಾರಕ್ಕೋಸ್ಕರ ನಾನು ಇದೊಂದು ವಿಚಾರ ಮಾತಾಡಿ ತೊಟ್ಟು. ಏನೋ ನೀವು ಆ ಥರದ್ದೆಲ್ಲ ಏನೂ ಹಾಕಿಲ್ಲ ಸರ್. ಈ ನನ್ನಲ್ಲೇ ಒಂದಷ್ಟು ಇದಾವೆ, ಕೋಪ ಅಥವಾ ನೇರವಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಡೋದು. ಇವನ್ ಒಂದಷ್ಟು ನಾನು ಸ್ವಲ್ಪ ನೀವು ವರ್ಕ್ ಮಾಡ್ತಿದ್ರೆ ಅದೇ ಒಂಚೂರು ಕೆಳಗೆ ಮಾಡ್ಕೊಂಡ್ರೆ ಇನ್ನೇನು ಸಮಸ್ಯೆಗಳೇ ಇರಲ್ಲ. ಮೇಡಮ್ ಹತ್ರ ನಾನು ಕೇಳ್ಕೊಂಡಿದ್ದು ಒಂದೇ, ಅದು ಎವ್ರಿ ಟೈಮ್ ಸರ್ ನಮ್ಮಿಬ್ಬರ ಮಧ್ಯೆ ಜಗಳಗಳು ಬಂದಿರೋದೆಲ್ಲ, ನಾನು ನೋಡು ನಿನಗಿದು ಒಳ್ಳೇದಲ್ಲ, ನೀವು ಇದನ್ನು ಮಾಡಬೇಡ, ತಿನ್ನು, ಚೆನ್ನಾಗಿ ತಿನ್ನು, ಹಾಸ್ಪಿಟ್ಲಿಗೆ ಯಾಕೆ ದುಡ್ಡು ಇರ್ತೀಯ, ಮುಂದೆ ಸುಸ್ತಿ ಯಾಕೆ ಪಡ್ತೀಯ, ಚೆನ್ನಾಗಿ ತಿನ್ನು, ಅದನ್ನು ಇಲ್ಲಿ ಮಾಡು, ಹಂಗೆ ಮಾಡು, ನೀನು ಚೆನ್ನಾಗಿ ನೋಡ್ಕೊ, ನೀನು ಆರೋಗ್ಯ ನೋಡ್ಕೊ ಅಂತ ನನ್ನ ಇವರ ಮಧ್ಯೆ ಸುಮಾರು ಸತಿ ಜಗಳ ಆಗಿದೆ. ಆ್ಯಂಡ್ ಇವರು ಅಷ್ಟೇ, ನೀನು ಕೋಪ ಕಮ್ಮಿ ಮಾಡ್ಕೋದು ಒಳ್ಳೇದಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತೀಯ, ಜಗಳ ಆಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಯಾರು ಏನು ಮಾಡ್ತೀಯ, ಗಾಡಿ ನಿಧಾನಕ್ಕೆ ಓಡಿಸು, ಸ್ಟ್ರೈಟಾಗಿ ಹೇಳೋದನ್ನ ಬಿಡು, ಸ್ವಲ್ಪ ಫಿಲ್ಟ್ರ್ ಹಾಕೋ ಮಾಡ್ಕೊ. ನಾನು ಒಳ್ಳೇದಕ್ಕೆ ಅವ್ರು ಹೇಳಿರೋದು, ನಾನು ಹೇಳೋದು ಇವ್ರು ಒಳ್ಳೇದಕ್ಕೆ, ಅದು ನಮ್ಮ ಒಳ್ಳೇದಕ್ಕೆ ಅಂತ ಅರ್ಥ ಮಾಡ್ಕೊಂಡಾಗ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ. ಸೊ ಅದು ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಇಫ್ ಐ ಆಮ್ ಅಬೌಟ್ ಟು ಡೂ ಸಮಥಿಂಗ್, ನನಗೆ ಕನ್ಫ್ಯೂಷನ್ಸ್ ತುಂಬ ಆಗುತ್ತೆ. ನನಗೆ ಯಾವುದೋ ಒಂದು ಟಾಪಿಕ್ ಅಂತ ಕೊಟ್ಬಿಟ್ರೆ, ಏನೋ ಒಂದು ಕೊಟ್ಬಿಟ್ಟ, ಒಂದು ಟಾಪಿಕ್ ಕೊಟ್ಬಿಡ್ತೀರಾ, ಅಲ್ಲಿ ನೀವೇನು ತೋರಿಸ್ಬಿಟ್ಟು ಹಿಂಗೆ ಮಾಡುವ ಮಾಡ್ಬಿಡ್ತೀನಿ. ಒಂದು ಟಾಪಿಕ್ ಕೊಟ್ಬಿಟ್ಟು ಅದು ಹಿಂಗೂ ಮಾಡ್ಬೋದು ನೋಡಿ ಹೆಂಗೆ ಮಾಡ್ತೀಯ ಅಂದ್ಬಿಟ್ರೆ ನಂಗೆ ಕಲಾಗಲ್ಲ ಡಿಸೈಡ್ ಮಾಡೋಕ್ಕೆ. ಆವಾಗ ಮೇಡಮ್ನ ಕೇಳ್ತೀವಿ, ನೋಡಿ ಹಿಂಗೆ ಐತೆ ಎರಡು ಥರ, ಏನು ಮಾಡಲಿ, ನಂಗೆ ಕನ್ಫ್ಯೂಸ್ ಆಯ್ತೈತೆ ಅಂತ ಇವ್ರು ಹೇಳ್ತಾರೆ, ಓಕೆ ಹಿಂಗೆ ಮಾಡು, ಈ ಥರ. ಈಗ ಪ್ರೆಸೆಂಟ್ ಜನ್ರೇಷನ್ ಆಗಿ ಲವ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆ ಲವ್ನ ಉಳಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್. ನಿಮ್ಮ ಪ್ರಕಾರ ಇವಾಗಿನ ಕಪಲ್ಸ್ ಅಥವಾ ಈಗಿನ ಜನ್ರೇಷನ್ ಎಲ್ಲಿ ಮಿಸ್ ಮಾಡ್ತಿದ್ದಾರೆ ಅಥವಾ ಏನು ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ? ಅಲ್ಲ, ಅದೇ ಯಾವಾಗಲೂ ಹೇಳೋದ್ನಲ್ಲ, ಅವ್ರಿಗೆ ಅದು ನಿಜವಾದ ಲವ್ ಅಂತ ಗೊತ್ತಾಗೋದು ಹೇಗೆ ಅಂತ. ಆಗ 90s 80sಲ್ಲೇ 2 ಕತೆ 3 ಕತೆ ಇರೋವು, ಈಗೆಲ್ಲ 30 ಕತೆ 40 ಕತೆ ಆಯ್ತವೆ ಒಂದು ಜನರಲ್ಲಿ, ಒಂದು ಟೀನೇಜಲ್ಲಿ. ಸೊ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ದ ಯೂತ್. ಇವಾಗ ನಾವು 90s ಕಿಡ್ಡಾಗ ನಮಗೆ ಎಷ್ಟು ಕನ್ಫ್ಯೂಷನ್ ಇದೆ ಅಂತ ಅಂದಮೇಲೆ ಈಗಿನ ನ್ಯೂಸ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಎವ್ರಿಬಡಿ ಆರ್ ಬಿಕಮಿಂಗ್ ಪ್ರಾಕ್ಟಿಕಲ್. ನೀನು ಇದ್ರೆ ಇರೋ ಹೋದ್ರೆ ಹೋಗೋ ನಂಗೆ ಆಗ್ಬಿಟ್ಟೈತಿ. ಈಗ ಎಷ್ಟು ದಿನ ಸರ್, ಒಂದೊಂದು ದಿನಕ್ಕೆ ಒಂದೊಂದು ರಿಲೇಷನ್ಶಿಪ್ ಅಂದರೆ ಹೆಂಗೆ ಹೇಳ್ತೀರಾ? ಯಾವುದೋ ನಾನು ನೋಡಿದೆ ಸರ್, ಎಷ್ಟೋ ಹೇಳ್ದ, ಈ ಮೆನ್ಷನ್ ಸಮ್ ನೇಮ್, ಸಮ್ ನಂಬರ್, ಬಾಡಿ ಕೌಂಟ್ ಅಲ್ಲ, ರಿಲೇಷನ್ಶಿಪ್. ಓಕೆ, ಬಾಡಿ ಕೌಂಟ್ ಬಿಟ್ಬಿಡಿ, ರಿಲೇಷನ್ಶಿಪ್ ಕೌಂಟೆ. ಈ ಮೆನ್ಷನ್ ಸಮ್ ನಂಬರ್ಲು ಏನೋ, ಅಯ್ಯೋ ಇನ್ನೇನು ಮಾಡಲಿ ಅಣ್ಣ, ಆಗಲ್ಲ ಹೋಯ್ತೀನಿ ಅಲ್ಲೂ ಹೋಗು ಅಂದೆ, ಅಷ್ಟೇನಾ? ಇದ ರಿಲೇಷನ್ಶಿಪ್ಪು ಸರ್? ಒಂದು ಅಂಗಡಿಗೆ ಹೋಗಿ ಚೌಕಾಸಿ ಒಂದು ಐಟಮ್ನ ನೋಡಿದ್ರೆ, ಒಂದು ಹೆಣ್ಮಕ್ಳಾದ್ರೆ ಏರ್ ಕ್ಲಿಪ್ಪು, ನಮ್ಗಾದ್ರೆ ಒಂದು ಶರ್ಟೋ ಪ್ಯಾಂಟೋ ಇಷ್ಟ ಆಯಿತು ಅಂತಂದರೆ ಆಟ ಬಿದ್ದು ಕುಸ್ತಿ ಮಾಡಿ ಏನೋ ಒಂದು ಚೌಕಾಸಿ ಮಾಡಾದರೂ ಅದನ್ನು ತೊಗೊಂಬರೋಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ ಬಿಡ, ಬೇಡ ಹೋಗ, ಆನ್ಲೈನ್ ತಗೋತೀನಿ, ನೆಕ್ಸ್ಟ್ ಇನ್ನೊಂದು ಅಂಗಡಿ ನೋಡ್ತೀನಿ. ಇಬ್ಬರು ನಿಂಗೆ ಅದು ಇಷ್ಟನೇ ಕಷ್ಟಪಟ್ಟಾದ್ರೂ ಉಳಿಸ್ಕೋತೀಯ. ನಿಂಗೆ ಅದು ಇಷ್ಟನೇ ಇಲ್ಲ ಅಂದಮೇಲೆ ಅದು ಲವ್ವೇ ಅಲ್ಲ. ದಟ್ ಇಸ್ ನಾಟ್ ಲವ್. ಲವ್ ಇಸ್ ವೆನ್ ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದ ಪರ್ಸನ್ ಯು ನೀಡ್. ಅವ್ರು ನಿನಗೆ ನಿನ್ನ ಬೌಂಡ್ರಿ ಒಳಗಡೆ ಅವ್ರು ಇರೋದು ಅಂತಲ್ಲ. ಅವ್ರಿಗೆ ನಿನ್ನಲ್ಲಿ ಏನೋ ಇಷ್ಟ ಆಗ್ತಿಲ್ಲ ಅಂದಾಗ ಬಿಡೋದನ್ನು ಆವಾಗಲೇ ನೀನು ಆ ಹುಡುಗಿ, ನೀನು ಆ ವ್ಯಕ್ತಿ ಮೇಲೆ ಪ್ರೀತಿ ಇಟ್ಟಿದ್ಯಾ ಅಂತ ಆಗೋದು. ಇಲ್ಲ ನನ್ನ ಒಂದು ಪಾಯಿಂಟ್ಗೋಸ್ಕರ ನಾನು ಆ ವ್ಯಕ್ತಿನೇ ಬಿಡ್ತೀನಿ ಅಂತ ಅಂದರೆ ಲವ್ ಅಲ್ಲಿಲ್ಲ, ನಿನ್ನ ಇದರಲ್ಲಿದೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ನಾನು ಇವರಷ್ಟೆಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ. ಇವಾಗ ಅದೇ ಇವ್ರು ಹೇಳ್ದ ಹಾಗೆ ನಾವು ಯಾವುದ್ರ ಮೇಲೋ ಒಂದು ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ವಿ ಅಂತ ಬಂದಾಗ ಅದು ಮೊದಲನೇದಾಗಿ ಅದು ಕ್ರಶ್ ಆಗಿರುತ್ತೆ.
ನೆಕ್ಸ್ಟು ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆ ತಿಳ್ಕೊಳ್ಳೋ ಫೇಸ್‌ನ ನೀವು ಸ್ವಲ್ಪ ಲಾಂಗ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪ್ರೀತಿ ಅನ್ನೋದು ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀವು ಅಂದರೆ ನಾನು ಹೇಳ್ತಿರೋದೇನೆಂದರೆ, ಮೊದಲು ಅಟ್ಲೀಸ್ಟ್ ಡೇಟ್ ಅಂತನಾದರೂ ಮಾಡಿ. ಫಸ್ಟೇ ರಿಲೇಷನ್‌ಶಿಪ್ಪು, ಲವ್ವು ಅಂತೆಲ್ಲ ಹೋಗಿ ಸುಮ್ಮನೆ ಮುಖ ಕೆಡಿಸ್ಕೊಳ್ಳೋದಕ್ಕಿಂತ ಅರ್ಥ ಒಂದು ಮಾಡ್ಕೊಳ್ಳಿ. ಹೌದು, ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ರಿಲೇಷನ್‌ಶಿಪ್ ಅಂತ ಮಾಡಿಕೊಂಡು ಆಮೇಲೆ ಮದುವೆ ಆಗಿ ಅಂತ ನಾನು ಹೇಳೋದು. ಈಗ ಸುಮ್ಮನೆ ನೋಡಿದ ತಕ್ಷಣ ಇಷ್ಟ ಆಯಿತು, ನನಗವ್ರು ಬೇಕು, ನಾನು ಅವ್ರನ್ನ ಮದುವೆ ಆಗ್ತೀನಿ, ಹಾಗೆ ಹಿಂಗೆ ಅಂತೆಲ್ಲ ಫಸ್ಟೇ ನೀವು ತಲೆಯಲ್ಲಿ ಕೂರಿಸ್ಕೊಂಬಿಟ್ಟು ಮಧ್ಯೆ ಏನೋ ವರ್ಕ್ ಆಗಲಿಲ್ಲ ಅಂತ ಬಂದಾಗ ಅಲ್ಲಿ ಬಿಟ್ಟೋಗಿ ಸುಮ್ಮನೆ ರಿಲೇಷನ್‌ಶಿಪ್‌ಗಳ ನಂಬರ್‌ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಒಂದಕ್ಕೆ ಫಿಕ್ಸ್ ಆಗಿ ಅಂತ ಹೇಳ್ತೀನಿ ಅಷ್ಟೇ. ಲವ್ ಎಟ್ ಫಸ್ಟ್ ಸೈಟು ಓಕೆ ಇದೆಲ್ಲ ದುಡ್ಡಿದೆ ಸುಳ್ಳು. ಮತ್ತು ಲವ್ ಎಟ್ ಫಸ್ಟ್ ಸೈಟ್ ಏನು ಮನ್ಸು ನೋಡಾಗುತ್ತಾ, ಕ್ಯಾರೆಕ್ಟರ್ ನೋಡಾಗುತ್ತಾ, ಏನಾಗುತ್ತೆ, ಮುಖ ನೋಡಿ ಆಗೋದು ಮುಖ ನೋಡಾಗುತ್ತಾ. ಬಟ್ ಇವ್ರಿಗೆ ನಾನು ಇರ್ತಾ ಇದ್ದಿದ್ದು, ನಾನು ಒಬ್ಬನೇ ಇರ್ತಾ ಇದ್ದಿದ್ದು, ನನ್ನ ಮಾತುಗಳಾಗಿರ್ಬೋದು, ಮಾಡ್ತಾ ಇದ್ದ ಕ್ಯಾರೆಕ್ಟರ್ ಬೇರೆ, ಇರೋ ವ್ಯಕ್ತಿನ ಬೇರೆ, ನನ್ನ ವ್ಯಕ್ತಿತ್ವ ನೋಡಿದ್ರು ಇವರು, ನಾನು ಇವ್ರ ವ್ಯಕ್ತಿತ್ವ ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಸುಳ್ಳು. ಫಿಸಿಕಲಿ ಅಟ್ರಾಕ್ಷನ್ ಅಷ್ಟೇ ಅದು, ಲವ್ ಅಲ್ಲ. ಇಟ್ಸ್ ನಾಟ್ ಲವ್ ಎಟ್ ಫಸ್ಟ್ ಸೈಟ್, ಇಟ್ಸ್ ಅಟ್ರಾಕ್ಷನ್ ಎಟ್ ಫಸ್ಟ್ ಸೈಟ್, ನಾಟ್ ಲವ್. ಸೋಮ್ನ ಅದಕ್ಕೇನೋ ಬಣ್ಣಗಳು ಹಚ್ಚೋದು, ಮತ್ತೊಂದು ಹಚ್ಚೋದು, ಅದಕ್ಕೊಂದು ಹೆಸರಿಡೋದು. ಮತ್ತೊಂದೇನೋ ಹೆಸರಿಡೋದು ಆಯ್ತು. ಅಥವಾ ಅವರ ಒಂದು ಕನ್ನಡದಲ್ಲಿ ಒಂದು ಪದ ಇದೆ, ಅದು ಉಪಯೋಗಿಸ್ಬಾರ್ದು. ಅವರ ಒಂದು ಡಿಸೈರ್ಸ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಲವ್ ಅನ್ನೋ ಪದನ ಉಪಯೋಗಿಸಿ ಲವ್ ಅನ್ನೋಕ್ಕೆ ಅರ್ಥನೇ ಇಲ್ಲ ಈಗಿನ ಇದರಲ್ಲಿ. ಉಪೇಂದ್ರ ಅವ್ರ ಫಿಲ್ಮಲ್ಲಿ ಹೇಳ್ತಾರಲ್ಲ, ಆ ಲವ್ ಎಂಥದ್ದು ಅಂತ. ಈ ಪ್ರೀತಿ ಈ ಪ್ರೇಮ. ಪ್ರೇಮ ಎಲ್ಲ ಪುಸ್ತಕದ ಬದನೇಕಾಯಿ ಅಂತ. ಒಳ್ಳೆ ಗಂಡು ಒಳ್ಳೆ ಹೆಂಡತಿ. ನಮ್ದು ಹಿಂಗೆ ಸರ್, ನಾವು ಹೆಂಗೆ ಅಂತಂದ್ರೆ ಹಿಂಗ್ ಗಾಡಿ ಆಕ್ಸಿಲೇಟರ್ ಕೊಡ್ತಾನೇ ಇರೋದು, ಹೋಗ್ತಾ ಇರೋದು. ಹಂಸಿದ್ರು ಹಾರಿಸದೆ. ಮೇಡಮ್ ಒಂದ್ಸೂರು ಬಂದ್ಮೇಲೆ ಹಂಸಿದ ನೋಡಪ್ಪ, ಹಾರಿಸ್ಬಾರ್ದು, ಸ್ಲೋ ಮಾಡ್ಕೋಬೇಕು. ಗಾಡಿಗೂ ಹೊಡ್ತಾ ಬೀಳುತ್ತೆ, ನಿನ್ನ ಬೆನ್ಗೂ ಹೊಡ್ತಾ ಬೀಳುತ್ತೆ. ಯಾಮರ್ ಮುಂದ್ಗಡೆ ಒಂದು ಚೂರು ಟರ್ನಾಗ ಬಿದ್ದರೆ ಮಕ ಹೊಡ್ಕೋತೀಯ. ಸ್ಲೋ ಇಲ್ಲ, ನಾನು ಹಾರಿಸಿದ್ರು ಸ್ಟಡಿಯಾಗಿ ನಿಂತ್ಕೋತೀನಿ, ಹೋಗಿ ಓಡಿಸ್ಕೊಂಡಾಗ ಮತ್ತೆ ಬುದ್ಧಿ ಬರುತ್ತೆ. ಇನ್ನು ಮುಂದಕ್ಕೆ ನಿಮ್ಮ ಜೀವನದ ಒಂದು ರಥನ ಇಬ್ರು, ಇದೊಂದು ಚಕ್ರ ಅದೊಂದು ಚಕ್ರ, ನೀಟಾಗಿ ಬ್ಯಾಲೆನ್ಸ್ಡ್ ಆಗಿ ಒಂದು ಜೀವನದ ಪ್ರಗತಿನ ಏನು ದೊಡ್ಡ ದೊಡ್ಡ ಡೈಲಾಗ್ಗಳು ಹೇಳ್ತದೆ. ಆಕ್ಚುಲಿ ಏನು ಅಂದರೆ ನಿಜವಾಗ್ಲು ಟೋಟಲಿ ಈಗ ಪಾಡ್ಕಾಸ್ಟ್ ಶುರು ಮಾಡಿದ ತಕ್ಷಣ ಫಸ್ಟ್ ಅನ್ಕೊಂಡಿದ್ದು, ಈಗ ಇಷ್ಟು ಸತ್ಯ ಅದು ನಮ್ಮ ಕಂಫರ್ಟ್ ಝೋನಲ್ಲೇ ನೋಡ್ಕೊಂಡ್ಬಿಡ್ತೀವಿ. ಯಾರೋ ಹುಡುಗಿ ಅಂದರೆ ಲವ್ ಮಾಡ್ಬೇಕಂದ್ರೆ ಹುಡುಗಿ ಹಿಂಗೆ ಇರಬೇಕು, ಆ ಹುಡುಗಿಗೂ ಆ ಹುಡುಗ ಇನ್ನೊಂದು ಹೇಳ, ಏರಿಯಾ ಊರ್ ನೋಡಿ ಮದುವೆ ಮಾಡ್ಕೊಳ್ಳೋರು ಅವ್ರೆ. ಅಯ್ಯೋ, ಈ ದೂರದಿಂದ ಹೆಣ್ಣು ತಂದ್ಬಿಟ್ರೆ ಅವ್ಳು ಬೇಕು ಅಂದಾಗಲ್ಲ ಅಲ್ಲಿಗೆ ಹೋಗ್ಬಿಡ್ಬೇಕಲ್ಲ, ಯಾಕೆ ಬೆಂಗಳೂರಲ್ಲೇ ಹುಡುಗಿ ನೋಡೋಣ. ಬ್ರೋ ನಿಜ, ನಾವು ನಮ್ಗೆ ಕ್ಯಾಸ್ಟ್ ಯಾವುದು ಅಂತ ಗೊತ್ತಿರಲಿಲ್ಲ, ಮತ್ತೊಂದು ಯಾರು ಊರು ಅಂತ ಗೊತ್ತಿರಲಿಲ್ಲ. ನಮ್ಮವರೇನೆ ನನ್ನ ಫ್ರೆಂಡ್ ಯಾರೋ ಒಂದು ಹೇಳಿದ ಮಾತು, ನಿಮ್ಮ ವೈಫ್ ಊರು ಯಾವುದು? ಅವ್ರದ್ದು ಬೆಂಗಳೂರೇ, ಡ್ರಾಪ್ ಮಾಡೋಕ್ಕೆಲ್ಲ ದೂರಕ್ಕೆ ಹೋಗ್ಬೇಕು, ಆ ಊರಿಗೆ ಹೋಗ್ಬೇಕು, ದೂರ 200-300 ಕಿಲೋಮೀಟರ್ ಹೋಗ್ಬೇಕು ಅಂತ ಏನಿಲ್ಲ, ಸದ್ಯ ಬೆಂಗಳೂರು. ಏರಿಯಾ ನೋಡಿ ಮದುವೆ ಆಗ್ತವ್ರೆ. ಲವ್ ಬಿಟ್ಬಿಡಿ, ಏರಿಯಾ ನೋಡಿ ಮದುವೆ ಆಗ್ತವ್ರೆ. ಈಗ ಓಡಾಡಕ್ಕಾಗಲ್ಲ ಅಂತ ಇನ್ ಫೀಲಿಂಗ್ಸ್ ನೋಡೋದು ಎಲ್ಲಿಂದ ಬಂತು. ಆ್ಯಂಡ್ ರಾಣವ್ ಆಗಲಿ, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇವ್ರನ್ನ ಪಾಡ್ಕಾಸ್ಟ್ ಕರೆಸ್ಬೇಕಂದ್ರೂ ಕೂಡ ಇವ್ರು ಸೀರಿಯಲ್ ಆ್ಯಕ್ಟ್ ಮಾಡೋರು ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಕೆಲವ್ರು ನಂಬರ್ ಕೇಳಿ, ಕೆಲವ್ರು ಅಂದರೆ ನಾನು ಒಬ್ಬರೇ ಹೀರೋ ಮನೋಜವ್ರ ನಂಬರ್ ಕೇಳಿ, ನಂಬರ್ ಇಲ್ಲ ಅಂತ ಅಂದರು. ನಂಬರ್ ಇಲ್ಲ, ನಿಮ್ಮ ಹೀರೋಯಿಂದ ನಂಬರ್ ಇಲ್ಲ. ನಂಬರ್ ಅಂದರೆ ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಆ್ಯಕ್ಟಿಂಗ್ ಮಾಡ್ತಾರೆ, ಹೋಗ್ತಾರೆ, ನಾವೇನು ಅಷ್ಟು ಕ್ಲೋಸ್ ಇಲ್ಲ. ಆಮೇಲೆ ಇನ್ನೊಬ್ಬರು ಸುಜಾತ ಇದಾರಲ್ಲ, ತುಂಬ ಡೀಸೆಂಟ್ ಹುಡುಗಿ, ಯಾರನ್ನೂ ಮಾತಾಡಲ್ಲ, ಪಾಪ ಬರ್ತಾಳೆ ಹೋಗ್ತಾಳೆ ಅಂತಾನೆ ಅವ್ರು ಅಂದರು. ಇವಾಗ ನಾನು ಇವತ್ತು ಇವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಇವ್ರು 3 ದಿನ ಆದ್ಮೇಲೆ ನನಗೆ ಗುಡ್ ಆಫ್ಟರ್ನೂನ್ ಹೇಳ್ತಾರೆ, ಆಯ್ತಾ? ಇವಾಗ ಇದು ಹೆಂಗ್ ಮ್ಯಾಚ್ ಆಯ್ತು ಅಂತ ಫಸ್ಟ್ ಕ್ವಶನ್. ಈಗ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರೆ 3 ದಿನ ಆದ್ಮೇಲೆ ಗುಡ್ ಆಫ್ಟರ್ನೂನ್ ಬರುತ್ತಲ್ಲ, ಬಟ್ ನಿಮ್ಮ ಕಡೆಯಿಂದ ಗುಡ್ ಮಾರ್ನಿಂಗ್ ಬರೋಕ್ಕೆ ಮುಂಚೆ ನಾನು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟಿರ್ತೀನಿ. ಹಂಗೆ ನಮ್ಮ ಕ್ಯಾರೆಕ್ಟರ್ ಇದು. ಇವಾಗ ನೀವು ಸ್ಕ್ರೀನಲ್ಲಿ, ಈಗ ನೀವು ಅಫ್ಕೋರ್ಸ್ ನೀವು ಅಮೃತಧಾರೆ ಸೀರಿಯಲಲ್ಲಿ ನೀವು ಮಾಡ್ತಿರ್ತಕ್ಕಂಥ ಪಾತ್ರ ಜಯದೇವ್, ತುಂಬ ಪವರ್ಫುಲ್ ವಿಲನ್ ರೋಲ್ ಅದು. ಬಟ್ ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಇಷ್ಟು ಒಳ್ಳೆ ಹೀರೋ ಯಾಕೆ ಇದುವರೆಗೂ ಅಂದರೆ ಪ್ರಾಬಲಿ ಏನಂತ ಹೇಳಿ, ನೀವೆಲ್ಲ ಇನ್ನೂ ತುಂಬ ಬೇಗನೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕಿತ್ತು, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಅದು ಈಗ ಕಾಣಿಸ್ಕೊಂಡು ಇದನ್ನು ಗುರ್ತಿಡಿಯೋರು ಇಲ್ವಲ್ಲ. ಏನು ಹಿಂಗಂತೀರಾ? ನಾನು ಇವಾಗ ತಾನೇ ಹೇಳಿದೆ, ನಮ್ಮ ಟೀಮಲ್ಲಿ ಎಷ್ಟು ಜನ ಹುಡುಗಿರು ಕೂಡ ನೀವು ಬರ್ತಿಲ್ಲ ಅಂತ ಹೇಳಿದ್ರು, ಜಯದೇವ್ ಅಲ್ವಾ ಅಂತ. ಪ್ರಾಬ್ಲಮ್ ಈಸ್ ಸ್ಟೀರಿಯೋ ಟೈಪ್ ಆಗಿಬಿಡವೆ ನಮ್ಮ ಇಂಡಸ್ಟ್ರಿ. ಅವನು ಯಾವುದೋ ಒಂದು ಪಾತ್ರ ಮಾಡ್ದ ಅಥವಾ ಆಕೆ ಯಾವುದೋ ಒಂದು ಪಾತ್ರ ಮಾಡಿದ್ಲು ಅಂತ ಅಂದರೆ ಅವ್ರು ಮಾತ್ರ ಮಾಡಬಲ್ಲರು, ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಏನೋ ಥರ ಆಗ್ಬಿಟ್ಟಿದೆ. ಇಫ್ ದಟ್ ವಾಸ್ ದ ಕೇಸ್ ಶಿ ವುಡ್ ಹ್ಯಾವ್ ಬಿಕಮ್ ಹೀರೋಯಿನ್.
ಇವಾಗ ನಾವಿಬ್ರು ಸಪೋರ್ಟಿಂಗ್ ಪಾತ್ರ ಮಾಡ್ತಾ ಇದ್ದಂಥವ್ರು, ನಾನು ವಿಲನ್ ಮಾಡ್ತಾ ಇದ್ದೆ, ನನಗೆ ಸಪೋರ್ಟಿಂಗ್ ಪಾತ್ರ ಮಾಡ್ತಿದ್ದಂಥವ್ರು, ಎಲ್ಲೋ ಒಂದು ಕಡೆ ಏನೋ ಒಂದು ಆಗಿ ದೇವ್ರ ಕೈ ಹಿಡಿತಾರೋ ಅಥವಾ ಯಾರಿಗೋ ಒಬ್ರಿಗೆ ಎಲ್ಲೋ ಒಂದು ಕಡೆ ಈಕೆ ಕೈಲಿ ಇದನ್ನು ಮಾಡಿಸ್ಬೋದು ಅಂತ ಅನ್ಸಿದ್ದಕ್ಕೆ ಇವತ್ತು ಅವರಲ್ಲಿದ್ದಾರೆ. ಬಟ್ ಆ ಥರ ಎಲ್ಲ ಕಲಾವಿದರ ಲೈಫ್ ಅವರ ನಡೆದು ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಆಗುತ್ತೆ. ಯಾಕೆ ಅವ್ರುಗಳು ನಮ್ಮನ್ನು ಪ್ರಿಫರ್ ಮಾಡ್ತಾರೆ ಹೇಳಿ? ನಮ್ಮಂಥ ಫೇಸ್ಗಾಗಿರಲಿ, ನಮ್ಮಂಥ ಟ್ಯಾಲೆಂಟ್ಗಾಗಿರಲಿ, ಅವ್ರಿಗೆ ಅದನ್ನು ಬೇಕು. ನಮ್ಮವ್ರಿಗೆ ನಾವು ಯಾಕೆ ಬೇಡ? ಹೇಳ್ಬೋದು ಇವಾಗ ಸುಮಾರು ಜನ, ಓಕೆ ನೀವು ತೆಲುಗು ಹಂಗಾರೆ ಚೆನ್ನಾಗಿದೆ ಅಂತಾರೆ, ಕನ್ನಡ ಚೆನ್ನಾಗಿಲ್ವಾ? ತಮಿಳ್ ಚೆನ್ನಾಗಿದೆಯಾ? ಹಂಗಾರೆ ತೆಲುಗು ಚೆನ್ನಾಗಿದೆಯಾ? ಚೆನ್ನಾಗಿರೋದಕ್ಕೆ ಅವ್ರುಗಳು ನಮ್ಮಂಥವ್ರನ್ನ ಓಕೆ ಒಂದು ತಗೊಂಬಂದಿಲ್ಲ ಯಾಕ್ರಿ ಏನೋ ಮಾಡಿಸ್ಬೋದು ಇವನ ಕೈಲಿ ಅಂತ ಮಾಡಿಸ್ತಿದ್ದಾರೆ. ನಮ್ಮವರು ನಮ್ಮನ್ನು ಫಾರ್ ಎಕ್ಸಾಂಪಲ್ ಈಗಲೇ ನಾನು ನಮ್ಮದಾರೆ ಮಾಡ್ತಾ ಇದ್ದೀನಿ. ನನಗೆ ನೆಕ್ಸ್ಟು ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಹೋಗೋ ಸ್ಕ್ರೀನ್ಶಾಟ್ಗಳು ಇದಾವೆ ನಂತವ ಈಗಲೂ. ರಾಣವ್ ಈಸ್ ನೋ ಲೆಸ್ ದಾನ್ ಎನಿ ಹೀರೋಸ್. ಈಸ್ ಒನ್ ಆ್ಯಂಡ್ ಅಪ್ಪರ್ ಇನ್ ಲೈಕ್ ಲುಕ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಷ್ಟೋ ಹೀರೋಗಳನ್ನ ಬೀಟ್ ಮಾಡ್ತಾನೋ. ಬಟ್ ಆತನಿಗೆ ಯಾಕೆ ನೆಗೆಟಿವ್ ಅಂತ ಕೇಳಿರೋ ನಾನು ತುಂಬ ಜನ ಇದ್ದಾರೆ, ಸ್ಕ್ರೀನ್ಶಾಟ್ ಇದೆ ಈಗಲೂ. ಬಟ್ ಅವ್ರಿಗೇನು, ಅವ್ನು ಇವಾಗ ನೆಗೆಟಿವ್ ಮಾಡ್ತಾವನೆ, ಅವನಷ್ಟಕ್ಕೆ ಸೀಮಿತ. ಅಲ್ಲಿ ಇವರೇ ಫಿಕ್ಸ್ ಆಗಿರ್ತಾರೆ, ಓ ಜನ ಹಂಗೆ ನೋಡಕ್ ಇಷ್ಟಪಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡಕ್ ಇಷ್ಟಪಡಲ್ಲ. ಹೌದು, ಇವಾಗ ನನಗೆ ಕೇಳಿರೋರು ಉಂಟು, ಸರ್ ಏನು ಸರ್ ಅವ್ರು ನೋಡಿದ್ರೆ ಲೈನ್ ಡೈಲಾಗ್ ಹೇಳಕ್ ಬರಲ್ಲ, ನಿಮ್ಮಂಥವ್ರೆಲ್ಲ ಅಲ್ಲಿ ಹೋಗಿ ಸರ್. ಆಡಿಯನ್ಸ್ಗೆ ಗೊತ್ತಾಗ್ತಿರೋದು, ನೀವು ಚಾನಲ್ ಅವರಾಗಿರಲಿ, ಮತ್ತೊಬ್ಬರಾಗಿರಲಿ, ಪ್ರೊಡ್ಯೂಸರ್ಸ್ ಆಗಿರಲಿ, ಎಲ್ಲರೂ ಮಾಡೋದೇನು, ಆಡಿಯನ್ಸ್ಗೆ ಏನು ಬೇಕೋ ಅದು ನೀವು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಲ್ವಾ? ಆಡಿಯನ್ಸೇ ಕೇಳ್ತಿದ್ದಾರೆ, ನಿಮ್ಮಲ್ಲಿರೋ ಟ್ಯಾಲೆಂಟು ಸಿಗೋದೇ ಅಪರೂಪ ಸರ್. ನೀವು ಸಿನಿಮಾಗೆ ಹೋಗ್ಬೇಕು, ನೀವು ಅಲ್ಲಿ ಹೋಗಿ ಇದು ಮಾಡಿ, ಈ ಥರ ಕ್ಯಾರೆಕ್ಟರ್ ಮಾಡಿ ಸೂಟ್ ಆಗುತ್ತೆ, ಈ ಥರ ಲೀಡ್ ಮಾಡಿ ಸರ್, ನೀವೇನು ಸರ್ ಇಲ್ಲೇ ಇದ್ದೀರಾ ಅಂತಂದ್ರೆ ಅದು ಆಡಿಯನ್ಸಿಗೆ ಬೇಕಾಗಿರೋದು. ಇವ್ರಿಗೆ ಯಾಕೆ ಕಾಣಿಸ್ತಿಲ್ಲ? ಆ್ಯಂಡ್ ನಮ್ಮ ಥರ ಏನೂ ಇಲ್ಲದೆ ಬಂದಿರೋರಿಗೆ ನಾವು ಇಲ್ಲಿವರೆಗೂ ಬಂದಿರೋದೇ ವಿ ಆರ್ ಆಲ್ರೆಡಿ ಒಂದು ಬೋನಸ್ ಸೈಡ್. ಇಲ್ಲ ಅಂತಲ್ಲ, 100 ರೂಪಾಯಿ ಸಿಗದೆ ಹೋದ್ರು 50 ರೂಪಾಯಿ ಸಿಗ್ತಿದೆಯಾ, 10 ರೂಪಾಯಿ ಸಿಗ್ತಿದೆಯಾ, 10 ರೂಪಾಯಿನೂ ನಮಗೆ ಬೋನಸ್, ಬಿಕಾಸ್ ವಿ ಕೇಮ್ ಫ್ರಮ್ ಝೀರೋ. ಹಾಗಂತ 10 ರೂಪಾಯಿಲೇ ಇರು ನೀನು ಅನ್ನೋದು ಎಷ್ಟು ಸರಿ? ನೀವು ತೆಲುಗು ಇಂಡಸ್ಟ್ರಿ, ತೆಲುಗು ಸ್ಮಾಲ್ ಸ್ಕ್ರೀನ್ ನೋಡಿದ್ರೆ ಅಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಕನ್ನಡದವರು. ಅಲ್ಲಿ ಮೆಜಾರಿಟಿ ನೀವು ದೊಡ್ಡ ದೊಡ್ಡ ಸೀರಿಯಲ್ ಹೀರೋಗಳೆಲ್ಲ ಕನ್ನಡದವರು, ಹೌದು. ಹೀರೋಯಿನ್ಸ್ ಕನ್ನಡದವರು. ಈಗ ಅಮ್ಮನ ರೋಲು, ಅಕ್ಕನ ರೋಲ್ ಯಾರು ಮಾಡ್ತಾರೋ ಅವರು ಕನ್ನಡದವರು, ವಿಲನ್ಸ್ ಕೂಡ ಕನ್ನಡದವರು. ನಮ್ಮ ಅರ್ಥ ಆರ್ಟಿಸ್ಟ್ಗಳೆಲ್ಲ ಅಲ್ಲೇ ಇದ್ದಾರೆ. ಅದೇ ಇವಾಗ ನಂತರ ಯಾರಾದರೂ ಅನುಭವಿಸಿರೋರು ಅಥವಾ ನಂತರ ಯಾರಾದರೂ ಅನುಭವಿಸ್ತಿರೋರು ಅಲ್ಲಿ ಏನೋ ಒಂದು ಕಡೆ ಸಿಗ್ತಿದೆ ಅಂತ ಅಂದಾಗ ಅವಕಾಶ ಉಪಯೋಗಿಸ್ಕೋತೀವಿ. ನಾನು ಪ್ರತಿಯೊಂದು ಸಿಕ್ಕಿದ ಅವಕಾಶ ಉಪಯೋಗಿಸ್ಕೊಂಡಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು. ನಾನು ಮಾಡದೇ ಇರುವಂಥ ಪಾತ್ರಗಳಿಲ್ಲ, ಮಾಡದೇ ಇರುವಂಥ ಜೂನಿಯರ್ ಆರ್ಟಿಸ್ಟ್, ಒನ್ ಡೇ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ಸಪೋರ್ಟಿಂಗ್, ವಿಲ್ಲನ್, ಲೀಡು ಮಾಡಿದೆ ಝೀ ಪವರಲ್ಲಿ. ಅದು ಹಿಂಗೆ ಬಂತು, ಹಂಗೆ ಸುದ್ದಿ ಆಯಿತು, ಹಂಗೆ ಮುಚ್ಚೋಯ್ತು. ಅದಕ್ಕೋಸ್ಕರ ನಾವು ಹಾಕಿದ ಎಫರ್ಟ್ಸು, ನಾವು ಇನ್ವೆಸ್ಟ್ ಮಾಡಿದ ಟೈಮು, ಇನ್ವೆಸ್ಟ್ ಮಾಡಿದ ದುಡ್ಡು, ನಾನು ಸ್ಟಿಲ್ ನಮ್ಮ ಮೈನಸ್ರಾಗೆ ಬ್ಲ್ಯಾಂಕಾಗಿ ಹೇಳ್ತಾ ಇದ್ದೀನಿ. ನಾನು ಅದು ಮುಂದೆ ಒಂದು ಕ್ಯಾಮ್ರಾ ಐತೆ ಅಂತ ಸುಳ್ಳು ಹೇಳೋದು ನಾನು ಈ ಕ್ಯಾಟಗರಿ ಅವ್ನು ಅಲ್ವೇ ಅಲ್ಲ. ನನಗೆ ಅನಿಸಿದೆ ನಾನು ಬ್ಯಾಕ್ ಬರೋದು. ಬಟ್ ನಿಮ್ಗೆ ಅದು ಭಯ ಇರಲ್ಲ? ಯಾಕಂದ್ರೆ ತುಂಬ ಜನ ಆರ್ಟಿಸ್ಟ್ಗಳು ರಿಸ್ಕ್ ತೊಗೊಳಲ್ಲ. ಮಾತಾಡ್ಬೇಕಂದ್ರೆ ತುಂಬ ಪಾಲಿಸ್ಟ್ ಆಗಿ, ಡಿಪ್ಲೊಮ್ಯಾಟಿಕ್ ಆಗಿ, ಎಲ್ಲರೂ ಒಳ್ಳೆಯವರು. ಹಂಗೆ ಮಾತಾಡಿ ಡಿಪ್ಲೊಮ್ಯಾಟಿಕ್ ಆಗಿ, ಪಾಲಿಸ್ಟ್ ಆಗಿ ಮಾತಾಡಿನೇ ಆರ್ಟಿಸ್ಟ್ಗಳ ಲೈಫಲ್ಲಿ ನಡೀತಿರುವಂಥ ಎಷ್ಟೋ ನೆಗೆಟಿವ್ ವಿಚಾರಗಳಾಗಲಿ, ಮನಸ್ಸೊಳಗಡೆ ಇರುವಂಥ ನೋವುಗಳಾಗಲಿ ಹೊರಗಡೆ ಜನಕ್ಕೆ ಗೊತ್ತಾಗ್ತಿಲ್ಲ. ನಮ್ಮ ಇಂಡಸ್ಟ್ರಿ ಅವ್ರಿಗೆ ಗೊತ್ತಾಗ್ತಿಲ್ಲ, ಇವ್ರನ್ನ ಬಿಟ್ಟು ಕೂಡ. ಈ ಕನ್ನಡ ಇಂಡಸ್ಟ್ರಿ ಬೆಳೀತಿಲ್ಲ, ಹಂಗಿಲ್ಲ ಹಿಂಗಿಲ್ಲ, ಯಾರು ಹೊಸಬ್ರು ಬರ್ತಿಲ್ಲ, ಹಂಗೆ ಅಂದರೆ ನಮ್ಮಂಥವ್ರನ್ನ ನಾವು ಎಲ್ಲಿದ್ದೀವೋ ನೀವು ಅಲ್ಲೇ ಇಟ್ಟಾಗ ಹೊಸಬ್ರು ಎಲ್ಲಿಂದ ಬರ್ತಾರೆ ನಿಮಗೆ? ಇವಾಗ ಇಲ್ಲಿರೋನ ಹತ್ರ ಏನೋ ಒಂದು ಪೊಟೆನ್ಷಿಯಲ್ ಇದೆ, ಒಂದು ಕೆಪಾಸಿಟಿ ಇದೆ ಅಂತಂದರೆ ಅದು ಕೊಂಚೂರು ಪುಷ್ ಕೊಡಿ, ಅವ್ನು ಇಲ್ಲಿಗೆ ಹೋಗ್ತಾನೆ. ನೀವು ಇಲ್ಲಿರೋನಿಗೆ ಇಲ್ಲಿಗೆ ಪುಷ್ ಕೊಟ್ಟರೆ ಅವ್ನು ಇಲ್ಲಿಗೆ ಹೋಗ್ತಾನೆ. ಇಲ್ಲ ಅವ್ನು ಅದು ಮಾಡ್ತಿದ್ದಾನೆ ಅಂತಂದಾಗ ಅವ್ನು ಅದಕ್ಕೆ ಸೀಮಿತ ಅಂತ ನೀವೇ ಅವ್ನು ಅಲ್ಲೇ ಇರಿಸ್ಬಿಟ್ಟು ಹೊಸಬ್ರು ಯಾರು ಬರ್ತಾ ಇಲ್ಲ, ನಮಗೆ ಹೊಸ ಆರ್ಟಿಸ್ಟ್ಗಳು ಸಿಗ್ತಾ ಇಲ್ಲ, ಹೊಸ ಹೀರೋಗಳಿಲ್ಲ ಇಂಡಸ್ಟ್ರಿಲಿ, ಹೊಸ ಹೀರೋಯಿನ್ಗಳಿಲ್ಲ ಅಂತಂದರೆ ಎಲ್ಲಿಂದ ಬರ್ತಾರೆ? ಇವಾಗ ಅದೆಲ್ಲ ಡಿಸೈಡ್ ಮಾಡೋದು ಟಿವಿ ಚಾನೆಲ್ಗಳ ಪ್ರೊಡಕ್ಷನ್ ಹೌಸ್ಗಳು. ಇಟ್ಸ್ ಲೈಕ್ ಇವಾಗ ಅಂದರೆ ಓಕೆ, ಈಗ ನೀವು ಇದರಲ್ಲಿ ವಿಲನ್ ಮಾಡ್ತೀರ, ಇಲ್ಲ ವಿಲನ್ ರೋಲು ಸಡನ್ ಆಗಿ ಹೀರೋ ಮಾಡ್ಬಿಟ್ರೆ ಜನ ಒಪ್ಪಲ್ಲ ಅಂತ ಇಲ್ಲಿ ಒಂದು ಬ್ಲೇಮ್ ಗೇಮ್ಸ್ ನಡೆಯೋದು ಗೊತ್ತಾ? ಚಾನೆಲ್ ಒಪ್ಪಿಲ್ಲ ಅಂತ ಅವರು, ಪ್ರೊಡಕ್ಷನ್ ಹೌಸ್ ಒಪ್ಪಿಲ್ಲ ಅಂತೀವಿ. ಆ ಡಿಸಿಷನ್ ತೊಗೊಳೋದು ಯಾರು ಆ್ಯಕ್ಚುಲಿ? ನಮ್ಗೆ ಅಲ್ಲಿ ಮೂಗ್ ತೋರ್ಸೋಕ್ಕೆ ಬಿಡಲ್ಲ, ನಮ್ಗೆ ನಮಗೆ ಗೊತ್ತಾಗಲ್ಲ. ನನ್ನ ವಿಚಾರದಲ್ಲಿ ನಮ್ಮ ಪ್ರೊಡಕ್ಷನ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರಿಂದ ಇಲ್ಲ ಈ ಹುಡುಗಿ ಜೊತೆ ವರ್ಕ್ ಮಾಡ್ಬೋದು ಅಂತ ಚಾನಲ್ ಅವ್ರಿಗೆ ಹೇಳಿ ಇವ್ರು ಸ್ಟ್ರಾಂಗ್ ಆಗಿ ನಿಂತರು. ಅದೇ ರೀತಿ ಇವ್ರಿಗೂ ಒಂದು ಕಲರ್ಸ್ದೇ ಒಂದು ಪ್ರಾಜೆಕ್ಟ್ ಬಂದಿತ್ತು, ಬಟ್ ಅವಾಗ ಹೋಗಕ್ಕೆ ಬಿಡಲಿಲ್ಲ. ಅಂದರೆ ಇವಾಗ ಆಲ್ರೆಡಿ ನಮ್ಮ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಹೀರೋ ಆಗಿಬಿಟ್ರೆ ಮತ್ತೆ ಇಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಏನು ನಮ್ಮ ಆರ್ಟಿಸ್ಟ್ನ ಏನು ಕಳಿಸ್ಕೊಡ್ಬೇಕು ಅಂತ ನಂದು ಹಾಗೆ ಆಯಿತು. ನಾನು ಆ ಪ್ರಾಜೆಕ್ಟಿಂದ ಹೊರಗಡೆ ಬಂದಮೇಲೆ ಸ್ವಲ್ಪ ಮನಸ್ತಾಪಗಳಾಯಿತು, ನಮ್ಮ ಆರ್ಟಿಸ್ಟ್ನ ನೀವು ತೊಗೊಂಡಿದ್ದೀರಾ ಅಂತ ಹೇಳಿ. ಸೊ ಹಾಗಾಗಿ ಯಾರೇ ತೊಗೊಳೋದಕ್ಕೆ ಅಂದರೆ ಆರ್ಟಿಸ್ಟ್ಗಳು ಎಷ್ಟೇ ಚೆನ್ನಾಗಿ ಬೆಟರಾಗಿ ಮಾಡ್ತಾ ಇದ್ರು ಕೂಡ, ಎಷ್ಟೇ ಟ್ಯಾಲೆಂಟ್ ಇದ್ರೂ ಕೂಡ ಆಪೋಸಿಟ್ ಪರ್ಸನ್ ಅವ್ರನ್ನ ಲೀಡಾಗಿ ನಾವು ತೊಗೋಬೇಕು ಅಂತ ಅಂದ್ಕೊಂಡ್ರೂ ತೊಗೊಳಕ್ಕಾಗಲ್ಲ.
ಕೆಲವು ಹೆಣ್ಮಕ್ಳು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂದರೆ ಹುಡುಗಂಗೆ ಕೆಲಸಕ್ಕಿಂತ ಆಸ್ತಿ ಇದೆಯಾ, ಅಪ್ಪನ ಆಸ್ತಿ ಇದೆಯಾ, ತಾತನ ಆಸ್ತಿ ಇದೆಯಾ, ಇವನ್ ಹೆಸರು ಮಾಡಿದಾನ, ನೋಡೋಕೆ ಚೆನ್ನಾಗಿದ್ದಾನ, ಒಂದು ಸೆಕ್ಯೂರಿಟಿ ನೋಡ್ತಾರೆ. ಇನ್ನು ಕೆಲವರು ಹುಡುಗರು ನಾನು ದುಡಿಯಲ್ಲ, ಅತ್ತೆ ಮಾವನು ಹುಡುಗಿ ಕಡೆಯವ್ರದ್ದು ಚೆನ್ನಾಗಿ ಆಸ್ತಿ ಮಾಡಿದರೆ ಆರಾಮಾಗಿ ಅವಳ ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬೋಣ ಅಂತ ಹಿಂಗೆ ಯೋಚನೆ ಮಾಡೋರು ಇದ್ದಾರೆ, ಇಲ್ಲ ಅಂತ ಖಂಡಿತ ಇಲ್ಲ. ಆ್ಯಂಡ್ ಇವಾಗ ರಿಲೇಷನ್ಶಿಪ್ಸ್ ಉಳಿಸ್ಕೊಳ್ಳೋದೇ ತುಂಬ ಕಷ್ಟ ಈಗಿನ ಜನ್ರೇಷನಲ್ಲಿ. ಬಟ್ ನಿಮ್ಮದು ಸಖತ್ತಾಗಿದೆ, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಗವಂತ ನಿಮ್ಗೆ ಎಲ್ಲ ಒಳ್ಳೇದು ಮಾಡಲಿ. ಬೇಗನೆ ಮದುವೆ ಆಗಲಿ, ನಿಮ್ಮ ಮದುವೆ ನಾನು ಕರೀರಿ, ಒಳ್ಳೆ ಊಟದ ಹಾಕ್ಸಿ. ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ ಜೀವನದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು Thank you so much ಗಾಡ್ for ಬ್ಲೆಸ್ ಯು. inviting us. ನಿಮಗೆ ತುಂಬ 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 ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.